ಪ್ರಾರ್ಥನಾ ಗೀತೆ ಹಾಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ನಮ್ಮ ಶಾಲೆಯು 140ನೇ ವರ್ಷವನ್ನು ಪೂರೈಸುತ್ತಿರುವ ಸಂಭ್ರಮದ ಸವಿನೆನಪಿನ ನೂತನ ಕಟ್ಟಡ ನಿರ್ಮಿಸಲು ನೇತೃತ್ವ ವಹಿಸಿದ ಕೀರ್ತಿ ನಮ್ಮ ಶಾಲಾ ಸಂಚಾಲಕರಿಗೆ ಸಲ್ಲುತ್ತದೆ. ಸಪ್ತಭಾಷಾ ಸಂಗಮ ಭೂಮಿಯಾದ ಈ ವರ್ಕಾಡಿ ಪ್ರದೇಶದಲ್ಲಿರುವ ಜನರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಊರಿನ ಏಳಿಗೆಗಾಗಿ ಶಾಲಾ ಅಭಿವೃದ್ಧಿಗಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸದಾ ಶ್ರಮಿಸುತ್ತಿರುವ ನಮ್ಮ ಶಾಲಾ ಸಂಚಾಲಕರು ವಂದನೀಯ ಸ್ವಾಮಿ ಬೇಸಿಲ್ ವಾಸ್ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಒಬ್ಬ ವೈದ್ಯನು ಮಾನವನ ಆರೋಗ್ಯ ಉಳಿಸುತ್ತಾನೆ, ಒಬ್ಬ ಎಂಜಿನಿಯರ್ ಕಟ್ಟಡ ನಿರ್ಮಿಸುತ್ತಾನೆ, ಆದರೆ ಒಬ್ಬ ಶಿಕ್ಷಕ ಇವರೆಲ್ಲರನ್ನೂ ನಿರ್ಮಿಸುತ್ತಾನೆ. ಊರ ಜನರ ಪ್ರೀತಿಗೆ ಪಾತ್ರರಾದ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಉಪಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದವರೆಗೆ ಸಂತ ಜೋಸೆಫರ ಶಾಲೆಯ ಹೆಸರನ್ನು ಗುರುತಿಸಿದ ಕೀರ್ತಿ ನಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪಾವತಿಯವರಿಗೆ ಸಲ್ಲುತ್ತದೆ. ಶಿಕ್ಷಕಿ ಹಾಗೂ ಮುಖ್ಯ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ತಮಗೆ ಸ್ಮೃತಿ ಪರ್ವ ಸಮಾರಂಭದಲ್ಲಿ ಅಭಿನಂದಿಸಲ್ಪಡುವ ಟೀಚರ್ ನಿಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ರಕ್ಷಕ ಶಿಕ್ಷಕ ಸಂಘವು ಶಾಲಾ ಬೆನ್ನೆಲುಬು. ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಸಹಾಯ ಸಹಕಾರ ನೀಡುತ್ತಿರುವ PTA ಅಧ್ಯಕ್ಷರು ಶ್ರೀ ಜಯಪ್ರಕಾಶ್, MPTA ಅಧ್ಯಕ್ಷೆ ಶ್ರೀಮತಿ ಸುಜಾತ, SSG ಕನ್ವೀನರ್ ಶ್ರೀ ಕಿಶೋರ್, ಹಳೆ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿ ಶ್ರೀಪತಿ ಸರ್, PTA ಕಾರ್ಯಕಾರಿ ಸಮಿತಿಯ ಸದಸ್ಯರು, ಶಿಕ್ಷಕ ವೃಂದ, ವಿದ್ಯಾರ್ಥಿ ಬಳಗ, ವಿದ್ಯಾಭಿಮಾನಿಗಳಿಗೆ ಹಾಗೂ ಹಿತೈಷಿಗಳಿಗೆ ಸಂಭ್ರಮದ ಸ್ವಾಗತವನ್ನು ಕೋರುತ್ತೇನೆ. ಸ್ಮೃತಿ ಪರ್ವ ಸಂಭ್ರಮದ ಸಮಾರಂಭವನ್ನು ಧ್ವಜಾರೋಹಣಗೈದು ಚಾಲನೆ ನೀಡಲು ನಮ್ಮ ಶಾಲಾ ಸಂಚಾಲಕರು ವಂದನೀಯ ಫಾದರ್ ಬೇಸಿಲ್ ವಾಸ್ರವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. Attention! Salute! Stand at ease. ಧ್ವಜಾರೋಹಣಗೈದ ಶಾಲಾ ಸಂಚಾಲಕರಿಗೆ ವಂದನೆಗಳು. ಸ್ಮೃತಿ ಪರ್ವ ಸಮಾರಂಭದ ಧ್ವಜಾರೋಹಣದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.
ಮುಂದೆ ವೇದಿಕೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿರುವುದು. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲೇ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್ವರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬಣ್ಣ ಚೆಂಡು ಹೂವಿಗೆ ಕೇಸರಿ ಬಣ್ಣ, ಇಲ್ಲಿ ಹೂವಿಗೆ ನೀಲಿ ಬಣ್ಣ. Today, as we gather here to celebrate our school day, a day filled with creativity, talent, culture, and colors. ಶ್ರೇಯಸ್ಸಿನ ಬೆಳಕು ಹರಡುವ ಈ ಪವಿತ್ರ ವಿದ್ಯಾಲಯ ಇಂದು ತನ್ನ 140 ವರ್ಷಗಳ ಮಹತ್ತರ ಪಯಣವನ್ನು ಪೂರೈಸುತ್ತಾ ಇದೆ. ಸನ್ಮಾನ್ಯ ಅತಿಥಿಗಳೇ, ಗೌರವಾನ್ವಿತ ಸಂಚಾಲಕರೇ, ನೆಚ್ಚಿನ ಶಿಕ್ಷಕರೇ, ಪ್ರಿಯ ಪೋಷಕರೇ ಮತ್ತು ನಮ್ಮ ಶಾಲೆಯ ಅಮೂಲ್ಯ ರತ್ನಗಳಾದ ವಿದ್ಯಾರ್ಥಿಗಳೇ, ವಿದ್ಯಾಭಿಮಾನಿಗಳೇ, 140ನೇ ವಾರ್ಷಿಕೋತ್ಸವ ಹಾಗೂ ಶಾಲಾ ದಿನಾಚರಣೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. Every school day teaches us something new, and today's adds a beautiful touch to our learning, allowing us to explore our art forms, traditions, and our imagination. ನಮ್ಮ ಸಂಸ್ಥೆ 140 ವರ್ಷಗಳಿಂದ ಜ್ಞಾನ, ಶಿಸ್ತು, ಮೌಲ್ಯ, ಸಂಸ್ಕಾರಗಳನ್ನು ಸಾವಿರಾರು ಮಕ್ಕಳಿಗೆ ನೀಡಿರುವ ಗೌರವಶಾಲಿ ಇತಿಹಾಸವನ್ನು ಹೊಂದಿದೆ. ದೇವರ ಆಶೀರ್ವಾದ, ಶಿಕ್ಷಕರ ಸೇವಾಭಾವ, ಪೋಷಕರ ನಂಬಿಕೆ, ವಿದ್ಯಾರ್ಥಿಗಳ ಸಾಧನೆ ಇವೆಲ್ಲವೂ ಈ ಪಯಣವನ್ನು ಅಮೂಲ್ಯಗೊಳಿಸುತ್ತಾ ಇದೆ. So, without further delay, let us start our program. To start with, to welcome everyone, we have our little dancers, LKG girls.
morning, all. I am Adya KS from AG. Welcoming our guest is our Indian culture. Enjoy a sizzling dance by LKG Kids. That was splendid. Thank you, dears, for the graceful welcome.
morning. I am Vihan from LKG. Happiness is the most precious thing in the world. Today, LKG boys are performing for Na Na Na. I am so happy. Thank you, dear children, for the cheerful I am so happy dance. Your cute steps and bright smiles truly made everyone happy.
feel now. Unify us, make us feel proud. In the streets our hands are lifting as we lose our inhibition. Celebration, it surrounds us. Every nation, all around us. Singing forever young, singing songs underneath the sun. Let's rejoice in the beautiful game, and together at the end of the day, we all say, when I get older, I will be stronger. They'll call me freedom, just like a waving flag. When I get older, I will be stronger. They'll call me freedom, just like a waving flag. So wave your flag, now 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 wave your flag, wave your flag. And everybody will be singing it. And we all will be singing it. Heartfelt thanks to us talented dancers for the impactful performance. Good morning, everyone. I am Ayush from UKG. Today we are going to perform for a Bollywood song, तेरी नजर लग न जाए और न मुझको यो है. Please wait and see. तेरी नजर लग न जाए, देखो न मुझको यूं है, जादू तुम्हारी नजर का बेचैनी कितने बढ़ाए. हाय तो होने लगे मैं सोबर, थोड़े थोड़े है ओवर, तेरा हुआ दिल मा, I go tetema, oh mama tetema, oh mama tetema, Kipa tetema, oh mama tetema, aya twende tetema, hey mama tetema, shuka chini tetema, oh mama tetema, aya twende tetema, oh mama tetema, kipa tetema, oh mama tetema, aya twende tetema, oh mama tetema. shuka chini tetema, oh mama tetema. You got me feeling, you know, I see how they look up and down, I like it when you spin me around, only you can get me this wild, eh. Edgy, show me that you're bad now, body, baby, I got enough for ya, you know, you're gonna love it when we out, you got me going, got me throwing, baby, yeah. Ay, mam, shigidi, nakuf, hoy, wigidi, ay, mam, shigidi, fire, moto. Hi, mama tetema, oh mama tetema, gimme tetema, oh mama tetema, show me like a cinema, oh mama tetema, sugar honey tetema, oh mama tetema. Hi, mama tetema, oh mama tetema, gimme tetema, oh mama tetema, show me like a cinema, oh mama tetema, sugar honey tetema, oh mama tetema.
Wow! That was such an energetic dance. Thank you for beautiful performance. ಆಕಾಶದಲ್ಲಿನ ತಾರೆಗಳ ಮಿನುಗು, ರಾತ್ರಿ ಹೊತ್ತಿನ ಶಾಂತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಮುದ್ದಾದ ಮಕ್ಕಳ ಕಣ್ಣಿನಲ್ಲಿ ತೋರಿಸುವ ಸುಂದರ ಗೀತೆ. ಯಾವುದೇ ಅಂಚಿಗೆ ಆತಂಕಗಳಿಲ್ಲದೆ ನಂಬಿಕೆಯ ಭದ್ರ ಬುನಾದಿಯನ್ನು ಹಿಡಿದುಕೊಂಡು ರೆಕ್ಕೆಗಳನ್ನು ತೊಟ್ಟ ಹಕ್ಕಿಗಳಂತೆ ಈ ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಿ ಕುಣಿಯುತ್ತಾರೆ ಒಂದು ತರಗತಿಯ ಪುಟಾಣಿಗಳು. ಕಿಪ್ಪಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಕಡಲಿನಿಂದ ಮುತ್ತ ತೆಗೆಯೋಣ, ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯುಡಿಸುವ, ಬಾನಿನ ನೆತ್ತಿಗೆ ತಿಲಕವ ಇರಿಸುವ. ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನು ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಸೂರ್ಯವಂಶದ ಕೀರ್ತಿಯು ನೀ, ಯುವಕರೆಲ್ಲರಿಗೂ ಸ್ಫೂರ್ತಿಯು ನೀ. ಕೈ ಕೆಸರಾದರೆ ಬಾಯಿ ಮೊಸರಾಗದೆ, ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ. ಸಿರಿ ಸುಖ ಅದು ಇದೆ
ಬಾಳ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಚುಕ್ಕಿಯಂತೆ ಕಂಗೊಳಿಸಿ ನಮ್ಮ ವೇದಿಕೆಗೆ ಮಿಂಚು ತಂದ ಪುಟಾಣಿಗಳಿಗೆ ಧನ್ಯವಾದಗಳು. ಚಿಟ್ಟೆ ಪ್ರಕೃತಿಯಲ್ಲಿ ಕಾಣುವ ಅತ್ಯಂತ ಸುಂದರವಾದ ಜೀವಿ. ಬಣ್ಣದ ರೆಕ್ಕೆಗಳು, ಮೃದುವಾದ ಹಾರಾಟ, ಹೂವಿನಿಂದ ಹೂವಿಗೆ ನಗುತ್ತಾ ಹಾರುವ ಭಂಗಿ, ಸೌಂದರ್ಯ ಮತ್ತು ಶಾಂತಿಯ ಸಂಕೇತ. Dear audience, butterfly teaches a beautiful lesson. No matter how small you are, you can still bring happiness where you go. And now first beat dancers are flutter like butterflies and create a world of colors right here on the stage. Please enjoy the performance. பட்டர்ஃப்ளை பாரு மாறி வந்தது பாரு கலக்கலரா நிறங்கள் விதவிதமா டிசைன்கள் பட்டர்ஃப்ளை பாரு மாறி வந்தது பாரு கலக்கலரா நிறங்கள் விதவிதமா டிசைன்கள் ஜிஞ்சு ஜிக்கா 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 எத்தனை அழகு எத்தனை ஜோறு வானை சுற்றி சுற்றி பறந்து செல்லுது பாரு எத்தனை அழகு எத்தனை ஜோறு வானை சுற்றி சுற்றி பறந்து செல்லுது பாரு ஜிஞ்சு ஜிக்கா 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 ஜிஞ்சு ஜிக்கா ஜிக்கா ஜிக்கா
ஒருவர் போதும் உன் வாழ்க்கை மாறி போகும். மாற்ற வேணும் வேணும் உனக்குள்ள வேணும். இயேசு ஒருவர் போதும் உன் வாழ்க்கை மாறி போகும். ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங் ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங். பட்டர்ஃப்ளைய பாரு மாறி வந்தத பாரு. கலர் கலரா நிறங்கள் விதவிதமா டிசைன்கள். பட்டர்ஃப்ளைய பாரு மாறி வந்தத பாரு. கலர் கலரா நிறங்கள் விதவிதமா டிசைன்கள். ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங் ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங் ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங் ஜிங்கு ஜிக்கா 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 ஜிங்கு ஜிக்கா 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 ஜிங்கு ஜிக்கா 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 ஜிங். ಅಯ್ಯೋ, ವೇದಿಕೆಯು ಬಣ್ಣ ಬಣ್ಣದ ಚಿಟ್ಟೆಗಳ ತೋಟವಾಯಿತು. ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ಜಗತ್ತನ್ನು ಬೆಳಗಿಸುವ ಮಿನುಗು ತಾರೆಗಳಂತೆ ಹೊಸ ನಿರೀಕ್ಷೆ, ಹೊಸ ಕನಸುಗಳನ್ನು ವೇದಿಕೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಒಂದು ಸಿಹಿಯ ಚಿಣ್ಣರು. મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा सोगाड़ा तारा छबीला तारा रंगीला तारा रंग बेर जुए तारी बात सोगाड़ा तारा ओए छबीला तारा ओए रंगीला तारा रंग बेर जुए तारी बात रे सोगाड़ा तारा ओए छबीला तारा ओए रंगीला तारा रंग बेर जुए तारी बात रे छुप के तुम्हें देखा मैं करूं सारी सारी रात
छुप छुप के मुझे देखा तू कर सारी सारी रात सारी सारी रात। मिल जाए मुझको अगर साथ तेरा तो भूलूं मैं सारा जहां। सोगाड़ा तारा छबीला तारा रंगीला तारा रंग बेर जुए तारी बात। सोगाड़ा तारा ओरे छबीला तारा ओरे रंगीला तारा रंग बेर जुए तारी बात रे। सोगाड़ा तारा ओरे छबीला तारा ओरे रंगीला तारा रंग बेर जुए तारी बात रे। ഇപ്പോൾ ഇപ്പോൾ നമ്മുടെ വേദിയിൽ ഒരു മലയാളം ഫോക്ക് ഡാൻസ് വെള്ളാരം കിളികൾ. ഈ നൃത്യത്തിൽ നമ്മുടെ കുട്ടികളുടെ ഉത്സവം താളം ಎல்லாம் ಕಾಣಪೆಡುಂ. ಬನ್ನಿ ಜೋರಾಗಿ ಚಪ್ಪಾಳೆ ಹೊಡೆದು ನಮ್ಮ ವೆಲ್ಲಾರಂ ಕಿಲಿಗಲ್ 2A ಡ್ಯಾನ್ಸ್ ತಂಡವನ್ನು ವೇದಿಕೆಗೆ ಆಹ್ವಾನಿಸೋಣ. ಹೆತ್ತವರ ಗಮನಕ್ಕೆ, ಮಕ್ಕಳು ಡ್ಯಾನ್ಸ್ ಮಾಡುತ್ತಾ ಇರುವಾಗ ಎದುರು ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ದಯವಿಟ್ಟು ಮೊಬೈಲ್ನಲ್ಲಿ ವಿಡಿಯೋ ಮಾಡುವಾಗ ಹಿಂದೆ ಇದ್ದವರಿಗೆ ಕಾಣುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೇಳ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋ ಮಾಡುವವರು ಒಂದು ಬದಿಯಲ್ಲಿ ನಿಂತು ಮಕ್ಕಳ ವಿಡಿಯೋ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ.
മനസ്സിലൊരു തെന്നിയാട്ടം. ദൂരെ ഒരു കുന്നോരം പകലിൻ പഴവിൽ നിറമായുമ്പോൾ ഇളമാന്തലിരുന്നു കുണുങ്ങും കുയിലായി കുറുതാൻ വാ. മഞ്ഞക്കുഞ്ഞി തുമ്പിക്കൊപ്പം കൂടെ കൂടി പാടാനേതോ നാടൻ ശീലം മൂളിത്തന്നേതോ. ചിറകിൽ നിറം കുടഞ്ഞുണരും കൊഞ്ചിയാട്ടം, കനവിലൊരു തെന്നിയാട്ടം. മേലെ കണിമഞ്ഞോരം മഴവില്ലൊളിയായി മറമാടുമ്പോൾ കളകാകളി മൂളി നടക്കും കുരുവിയരികിൽ വാ. കുഞ്ഞി തുമ്പിക്കൊപ്പം കൂടെ കൂടി പാടാനേതോ നാടൻ ശീലം മൂളിത്തന്നേതോ. വെള്ളാരം കിളികൾ വലം വെച്ചു പറക്കും വേനൽ മാസം, മനസ്സിലിത് മഞ്ഞു മാസം. കാണാ കാറ്റിൻ തണ തേടാൻ പതിരില്ല പഴമൊഴി പാട്ടുപാടാം. വെള്ളാര കിളികൾ വലം വെച്ചു പറക്കും വേനൽ മാസം, മനസ്സിലിത് മഞ്ഞു മാസം. എന്ത് മനോഹരമായ പ്രദർശനം. താങ്ക് യു ചിൽഡ്രൻ, യു പെർഫോം ബ്യൂട്ടിഫുള്ളി. Dance is the hidden language of the soul. Through this performance of the song, Better When I Am Dancing, it expresses joy, rhythm, and emotion. So, here before you, Class 2nd B Flying Birds. Let's welcome them.
ಅಲ್ಲ, ಮಕ್ಕಳ ಗಮನಕ್ಕೆ, ಅಲ್ಲಿ ಬಾಯಾರಿಕೆ ಕುಡಿದ ನಂತರ ಮಕ್ಕಳು ವೇಸ್ಟ್ ಗ್ಲಾಸ್ಗಳನ್ನು ಹೊರಗಡೆ ಬಿಸಾಡ್ತಾ ಇದ್ದಾರೆ. ದಯವಿಟ್ಟು ನಾಳೆ ಬಿಷಪ್ ಅವರು ಬರ್ತಾರೆ, ಕಟ್ಟಡ ಉದ್ಘಾಟನೆ ಇರುವ ಕಾರಣ ಪರಿಸರ ಶುಚಿತ್ವ ಇಡಬೇಕು. ಆದ ಕಾರಣ ಕುಡಿದಂತಹ ಗ್ಲಾಸುಗಳಲ್ಲಿ ವೇಸ್ಟ್ ಡಬ್ಬ ಇಟ್ಟಿದ್ದಾರೆ, ಆ ವೇಸ್ಟ್ ಡಬ್ಬಕ್ಕೆ ಹಾಕಿ ಸಹಕರಿಸಬೇಕಾಗಿ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಕ್ಕಳು ಸಹಕಾರ ನೀಡುವುದು. Don't think about it, just move your body. Listen to the music, sing oh yeah, oh. Just move those left feet, go ahead, get crazy. Anyone can do it, sing oh yeah, oh. Show the world you got that fire. Feel the rhythm getting louder. Show the room what you can do, prove to them you got the moves. Hey, I don't know about you, but I feel better when I'm dancing. Yeah, yeah. I'm better when I'm dancing. Yeah, yeah. And we can do this together. I bet you feel better when you're dancing. Yeah, yeah. When you finally let go and you say that solo, 'cause you listen to that music, sing it oh hey oh, 'cause you're confident, babe. Yeah, you make your hips sway. We knew that you could do it, sing oh hey oh. Show the world you got that fire, baby. Feel the rhythm getting louder. Show the room what you can do, prove to them you got the moves. Hey, I don't know about you, but I feel better when I'm dancing. Yeah, yeah. I'm better when I'm dancing. Yeah, yeah. And we can do this together. I bet you feel better when you're dancing. Yeah, I feel better when I'm dancing. I'm better when I'm dancing. Hey, oh yeah. I feel better when I'm dancing. Yeah, yeah. Better when I'm dancing. Yeah, yeah. Don't you know we can do this together? Bet you feel better when you're dancing. Yeah, I feel better when I'm dancing. I'm better when I'm dancing. Hey, feel better when I'm, yeah, yeah. Thank you everyone. Our dancers truly brought the happiness. Shines brightest when we dance with confidence. ನಮಗೆ ಹಕ್ಕಿಯ ಹಾಗೆ ಹಾರಬೇಕೆನಿಸುವುದು ಎಂದರೆ ನಾವು ಕೂಡ ಆಕಾಶ
ಆಕಾಶಕ್ಕೆ ಹೋಗಬೇಕೆಂದಲ್ಲ, ಹಕ್ಕಿಯಂತೆ ಸ್ವತಂತ್ರವಾಗಿ ಭಯವಿಲ್ಲದೆ ನಮ್ಮ ಕನಸುಗಳನ್ನು ಸಾಧಿಸಲು ಮುಂದೆ ಹೋಗಬೇಕು ಎನ್ನುವುದು ಮುಖ್ಯ. ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಎಂಬ ಹಾಡಿಗೆ ಹಾರುತ್ತಾ ವೇದಿಕೆಯತ್ತ ಬರುತ್ತಿದ್ದಾರೆ 2 ಸಿಯ ವಿದ್ಯಾರ್ಥಿಗಳು. ಹನಿ ಹನಿ ಇಬ್ಬನಿಯ ಬಾಚಿ ಕುಡಿಯೋ ಆಸೆ, ಚಿಲಿಪಿಲಿ ಹಕ್ಕಿಲೆ ನಿನ್ನ ಭಾಷೆ ಕಲಿಯೋ ಆಸೆ, ಮುಗಿಲ ತಂಪಳಿ ಕೊಳಲ ಇಂಪಳಿ ಹರಳು ಮುಗಿನ ಹರಳು ತಂಪಳಿ ಮೆರೆಯೋರು ರಾಸೆಯೋ. ಹನಿ ಹನಿ ಇಬ್ಬನಿಯ ಬಾಚಿ ಕುಡಿಯೋ ಆಸೆ, ಇನಿದರಿ ಮುಗಿಲಿನ ಭಾಷೆ ಕಲಿಯೋ ಆಸೆ. ಬಿಳಿ ಬಿಳಿ ಮೋಡಕ್ಕೆ ಭಗೆ ಭಗೆ ಬಣ್ಣ ಬಳಿಯೋಕೆ ಆಸೆಯೋ, ಗಗನವ ಭೂಮಿಯ ಚುಂಬಿಸುತ್ತ ನೋಡೋಕೆ ಆಸೆಯೋ. ಇಲ್ಲಿ ತಿಂಗಾಳಿ ನಿನ್ನ ಜಳಕಾಲಿ ಹಿಡಿದು ನಾ ಹಾಡಲೇ, ಹನಿ ಹನಿ ಇಬ್ಬನಿಯ ಬಾಚಿ ಕುಡಿಯೋ ಆಸೆ.
ಪಿಲಿ ಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯುವ ಆಸೆ. ಮುಗಿಲ ತಂಪಲ್ಲಿ ಹೊಳಲಾಯಿ ಪಳಿ ಹರಡು ಮುಗಿಲ ಹರಡು ತಂಪಲ್ಲಿ ರೇಡಿಯೋ ರಾಸೆಯೋ ಹನಿ ಹನಿ ಬಳಿಯ ಭಾಷೆ ಕಲಿಯುವ ಆಸೆ. Thank you for the lovely Honey Honey Bunny dance. ಇದೀಗ ನೀವು ನೋಡಲಿರುವುದು ಗೋವಾದ ಸಾಂಪ್ರದಾಯಿಕ ಜನಪದ ನೃತ್ಯ ಕುಂಬಿ ಜನಾಂಗದ ಕುಂಬಿ ನೃತ್ಯ. ಗೋವಾದ ಕುಂಬಿ ಜನಾಂಗದ ಜನಪದ ಸಾಂಪ್ರದಾಯಿಕ ನೃತ್ಯ ಮಾಡಲಿರುವರು 3ನೇ ತರಗತಿಯ ಮಕ್ಕಳು. ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. शीतकडी खातां आमी नुस्तें गरयतां आमी कोंकणी उलयतां आनी गोंया आमचो गांव आमी शीतकडी खातां आमी नुस्तें गरयतां आमी कोंकणी उलयतां आनी गोंया आमचो गांव कोंकणी आमची गोंयची भास तीच करुया राजभास 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 आमी देवळान वेतां आमी इगोर्जेन वेतां आनी एकामेकाक मेळून आमी कोंकणी उलयतां देवळान वेतां आमी इगोर्जेन वेतां आनी एकामेकाक मेळून आमी कोंकणी उलयतां कोंकणी आमची गोंयची भास तीच करुया राजभास कोंकणी आमची गोंयची भास तीच करुया राजभास कोंकणी आमची गोंयची भास तीच करुया राजभास कोंकणी आमची गोंयची भास तीच करुया राजभास
मुस्क बाजयतां आमी कांतारा म्हणटां आमी फुगडी गाजयतां पळय तेन्ना नाचता सगळो गांव हे आमी मुस्क बाजयतां आमी कांतारा म्हणटां आमी फुगडी गाजयतां पळय तेन्ना नाचता सगळो गांव हे कोंकणी आमची गोंयची भास तीच करुया राजभास 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 शेतान वावरतां आमी पाड्याक चलयतां आख्खो दीस काम करून सांजे फेणीचो मारतां हे शेतान वावरतां आमी पाड्याक चलयतां आख्खो दीस काम करून सांजे फेणीचो मारतां हे कोंकणी आमची गोंयची भास तीच करुया राजभास 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 इंग्लीश समजतां मराठी शिंगतां पूण घरा कोडे वचून आमी कोंकणी उलयतां हे पुर्तुगेज मारतां मराठी शिंगतां पूण घरा कोडे वचून आमी कोंकणीच उलयतां कोंकणी आमची गोंयची भास तीच करुया राजभास 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 भास गोंयची मायभास सोबीत नाच सादर करून आमची मोना दादोशी केल्ल्या सर नाचप्यांक देव बरें करूं. Our next performance highlights important theme. A clean environment is the foundation of a healthy society. Let us welcome our talented students with a big round of applause as they present the dance Cleanliness for Health, Beautiful Environment. ಸ್ವಚ್ಛತೆ ಕಾಪಾಡುವುದು ಕೇವಲ ಕರ್ತವ್ಯವಲ್ಲ, ಅದು ನಮ್ಮ ಆರೋಗ್ಯದ ರಕ್ಷಣೆ. Let us all follow this in our everyday life.
ಮುಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎದ್ದೊಂದು ಗಳಿಗೆ ನೆನೆದೇವೋ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಮುಗಿಲಾಗ ಹಕ್ಕಿಗಳು ಹಾರಾಡ್ಯಾವ ಮಂಜಿನ ಇಬ್ಬಾನಿ ಮನೆ ಮ್ಯಾಲ ಬಿದ್ದಾಗ ಜಗವನ್ನು ಬೆಳಗಲು ಬಂದ ನೇಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ಜಗವನ್ನು ಬೆಳಗಲು ಬಂದ ನೇಸರ ಎಷ್ಟೊಂದು ಸುಂದರ ನಮ್ಮ ಪರಿಸರ ದಿಂದಿನಕ ದಿಂದಿನಕ ತೈ 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 ಆಹಾ ದಿಂದಿನಕ ದಿಂದಿನಕ ತೈ 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 ತಂದನಿ ತಾನು ಓಹೋ ತಾನಿ ತಂದಾನು ತಂದನಿ ತಾನು ಓಹೋ ತಾನಿ ತಂದಾನು ಜುಳು ಜುಳು ಹರಿಯುವ ನದಿಯನ್ನು ನೋಡಿ ಜಲದಲ್ಲಿ ಜೀವಿಗಳು ನಲಿತಾವ ಹಾಡಿ ಜುಳು ಜುಳು ಹರಿಯುವ ನದಿಯನ್ನು ನೋಡಿ ಜಲದಲ್ಲಿ ಜೀವಿಗಳು ನಲಿತಾವ ಹಾಡಿ ನದಿಯಲ್ಲಿ ಮಾನವರೇ ಮಲಿನ ಮಾಡಬೇಡಿ ನದಿಯಲ್ಲಿ ಮಾನವರೇ ಮಲಿನ ಮಾಡಬೇಡಿ ಮತ್ತೇನ್ ಮಾಡು ಅಂತೀಯಪ್ಪ ಜಲದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ ಆಯ್ತ್ ಬಿಡ್ರಿ ಅಣ್ಣಾರ ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ 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 ತಂದನಿ ತಾನು ಓಹೋ ತಾನಿ ತಂದಾನು ತಂದನಿ ತಾನು ಓಹೋ ತಾನಿ ತಂದಾನು ತಂಪಾಗಿ ಬೀಸುವ ಗಾಳಿಯನ್ನು ನೋಡಿ ಆಗಸದಲ್ಲಿ ಹಕ್ಕಿಗಳು ಗರಿಬಿಚ್ಚಿ ಹಾರಾಡಿ ತಂಪಾಗಿ ಬೀಸುವ ಗಾಳಿಯನ್ನು ನೋಡಿ ಆಗಸದಲ್ಲಿ ಹಕ್ಕಿಗಳು ಗರಿಬಿಚ್ಚಿ ಹಾರಾಡಿ ಮೋಟಾರು ಕಾರ್ಖಾನೆ ಹೊಗೆ ಉಗುಳಬೇಡಿ ಮೋಟಾರು ಕಾರ್ಖಾನೆ ಹೊಗೆ ಉಗುಳಬೇಡಿ ಮತ್ತೇನ್ ಮಾಡು ಅಂತೀಯಪ್ಪ ವಾಯು ಮಾಲಿನ್ಯವನ್ನು ನೀವು ಮಾಡಬೇಡಿ ಆಯ್ತ್ ಬಿಡ್ರಿ ಅಣ್ಣಾರ ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ 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 ತಂದನಿ ತಾನು ಓಹೋ ತಾನಿ ತಂದಾನು ತಂದನಿ ತಾನು ಓಹೋ ತಾನಿ ತಂದಾನು
ಖುಷಿಯಿಂದ ಮಣ್ಣನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ ತೈ ತೈ, ದಿಂದಿನಕ ದಿಂದಿನಕ ತೈ ತೈ ತೈ. ಆಹಾಹಾ ತಂದನಿ ತಾನು, ತಾನಿ ತಂದನು. ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ನಾಡು ಉಳಿಸಿ. ಆಹಾ, ಹೌದ್ ಹೌದಾ? ಹೌದಪ್ಪ. ಗಿಡ ಮರಗಳ ಕಡಿದರ ಬರಗಾಲ ನೋಡಿ, ಕಾಡುಗಳ ಹಾಳು ಮಾಡಿ ಬರಡು ಭೂಮಿ ನೋಡಿ. ಗಿಡ ಮರಗಳ ಕಡಿದರ ಬರಗಾಲ ನೋಡಿ, ಕಾಡುಗಳ ಹಾಳು ಮಾಡಿ ಬರಡು ಭೂಮಿ ನೋಡಿ. ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ, ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ. ಮತ್ತೇನ್ ಮಾಡುವಂತೀಯಪ್ಪ? ಕಾಡಿನ ಸಂಪತ್ತ ಉಳಿಸೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ ತೈ ತೈ, ದಿಂದಿನಕ ದಿಂದಿನಕ ತೈ ತೈ ತೈ. ತಾನಿ ತಂದಾನು. ಆಹಾಹಾ ತಂದನಿ ತಾನು, ತಾನಿ ತಂದನು. ಅಣ್ಣಯ್ಯ ಅಕ್ಕಯ್ಯ ಒಂದಾಗಿ ಬನ್ನಿ, ಸ್ವಚ್ಛ ಸಮಾಜವನ್ನು ಕಟ್ಟೋಣ ಬನ್ನಿ. ಅಣ್ಣಯ್ಯ ಅಕ್ಕಯ್ಯ ಒಂದಾಗಿ ಬನ್ನಿ, ಸ್ವಚ್ಛ ಸಮಾಜವನ್ನು ಕಟ್ಟೋಣ ಬನ್ನಿ. ಸ್ವಚ್ಛ ಭಾರತಕ್ಕಾಗಿ ಹೆಜ್ಜೆ ಹಾಕ ಬನ್ನಿ, ಸ್ವಚ್ಛ ಭಾರತಕ್ಕಾಗಿ ಹೆಜ್ಜೆ ಹಾಕ ಬನ್ನಿ. ಮತ್ತೇನ್ ಮಾಡುವಂತೀಯಪ್ಪ? ಪರಿಸರ ಸಂರಕ್ಷಣೆ ಮಾಡೋಣ ಬನ್ನಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ ತೈ ತೈ, ದಿಂದಿನಕ ದಿಂದಿನಕ ತೈ ತೈ ತೈ. ಆಹಾಹಾ ತಂದನಿ ತಾನು, ತಾನಿ ತಂದಾನು. ಆಹಾಹಾ ತಂದನಿ ತಾನು, ತಾನಿ ತಂದನು. ಅದ್ಭುತ ಪ್ರದರ್ಶನ. ಮಕ್ಕಳು ನೀಡಿದ ಸಂದೇಶ ಸ್ಪಷ್ಟ. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ, ಆರೋಗ್ಯ ಇದ್ದಲ್ಲಿ ಸುಂದರ ಜೀವನ. Let us all follow this in our everyday life. ವಸಂತ ಮಾಸದಲ್ಲಿ ಕಂಡುಬರುವ ಪ್ರಕೃತಿಯ ಸೊಬಗನ್ನು ನಮ್ಮೆಲ್ಲರ ಮನಸ್ಸನ್ನು ತಲ್ಲಣಗೊಳಿಸುತ್ತದೆ.
ಹಕ್ಕಿಗಳ ಚಿಲಿಪಿನಿ ಗಾನ, ನೀರಿನ ಚುಲುಚುಲು ನೀನಾದ, ಇಬ್ಬದಿಯು ಧರೆಗಿಳಿಯುವ ಸಂದರ್ಭದಲ್ಲಿ ನಾನು ಅದರ ಜೊತೆಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಕನಸು ನಮಗಿದೆ. ಹಾಗಾದರೆ ಪ್ರಕೃತಿಯ ಸೊಬಗನ್ನು ಮೂರಿಸಿ ಮಕ್ಕಳೊಂದಿಗೆ ಆಹಾ ಜುಮ್ ತಕ ಜುಮ್ ಎಂದು ಹಾಡುತ್ತಾ ಕುಣಿಯುತ್ತಾ ಸಂಭ್ರಮ ತುಂಬುವ ಸೊಗಸಾದ ನೃತ್ಯದೊಂದಿಗೆ.
ಸೊಗಸಾದ ಹೆಜ್ಜೆಗಳು ಮತ್ತು ಜೋಶ್ ತುಂಬಿದ ಪ್ರದರ್ಶನವೇ ಈ ವೇದಿಕೆಗೆ ವಿಶೇಷ ಸೊಬಗು ನೀಡಿತು. ಅವರಿಗಾಗಿ ಭರ್ಜರಿ ಚಪ್ಪಾಳೆ. ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ಶ್ರೀಮಂತಿಕೆಯ ಸಾಹಿತ್ಯ ಪರಂಪರೆಯನ್ನು ಪಡೆದ ಭಾಷೆ ಕನ್ನಡ ಭಾಷೆ. ಕನ್ನಡದ ಹೆಮ್ಮೆಯನ್ನು ಸಾರುವ ಪದ್ಯ ಹಾರಿಸು ಕನ್ನಡ ಡಿಂಡಿಮವ ಎಂಬ ನೃತ್ಯದೊಂದಿಗೆ 4A ತರಗತಿಯ ವಿದ್ಯಾರ್ಥಿಗಳು. ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಕನ್ನಡ ಕನ್ನಡ ಕವಿ ಕನ್ನಡ 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 ಕವಿ ಕನ್ನಡ. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿನಲ್ಲಿರುವುದು. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿನಲ್ಲಿರುವುದು. 1 2 3 4 ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. 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 ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಿಮಗೆ ಸ್ಫೂರ್ತಿ ತುಂಬಿದ ಡಿಂಡಿಮವ ನೃತ್ಯ ಪ್ರದರ್ಶನಕ್ಕೆ ನಮ್ಮ ಪ್ರಿಯ ಸ್ನೇಹಿತರಿಗೆ ಜೋರಾದ ಚಪ್ಪಲೆಗಳಿಂದ ಪ್ರೋತ್ಸಾಹಿಸೋಣ. ಗಾನ, ತಾಳ, ಚಲನೆ, ಸಂಭ್ರಮ, ಒಗ್ಗಟ್ಟಿನ ಸುಂದರ ನೃತ್ಯವೇ ಕೋಲಾಟ ನೃತ್ಯ. ಈಗ ವೇದಿಕೆಗೆ ಬರಲು ಸಜ್ಜಾಗಿದ್ದಾರೆ 4B ತರಗತಿಯ ವಿದ್ಯಾರ್ಥಿಗಳು. ಕೋಲು ಕುಣಿತವೆ ಕೋಲು ಕುಣಿತವೆ ಎಂಬ ಹಾಡಿಗೆ ಹೆಜ್ಜೆ ಹಾಕುತ್ತಾ ನಿಮ್ಮ ಮುಂದೆ.
ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನತಾನಿ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ
ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಸುಂದರವಾದ ಬಾಕ್ಯಾರ್ದ ಕಂಡೊಡು ತುಳು ನೃತ್ಯವನ್ನು ಕುಣಿದು ನಮ್ಮ ಸಂಸ್ಕೃತಿಯನ್ನು ವೇದಿಕೆಯಲ್ಲಿ ಜೀವಂತಗೊಳಿಸಿದ 4ನೇ ತರಗತಿಯ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. Audience, get ready for lively and energetic performance. So, ladies and gentlemen, please welcome our enthusiastic performance to the stage. ನಮ್ಮ ಪ್ರತಿಭಾವಂತ 5 ಮಕ್ಕಳನ್ನು ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ.
ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಅದ್ಭುತ. ನಮ್ಮ 5B ವಿದ್ಯಾರ್ಥಿನಿಗಳು ಗೂಮರ್ ಗೂಮರ್ ನೃತ್ಯದಿಂದ ಎಲ್ಲರ ಮನ ಗೆದ್ದಿದ್ದಾರೆ. ಥ್ಯಾಂಕ್ ಯು ಚಿಲ್ಡ್ರನ್ ಫಾರ್ ದಟ್ ಯೋರ್ ವಂಡರ್ಫುಲ್ ಡ್ಯಾನ್ಸ್. Now let us welcome our lovely and talented performer 5th B boys to the stage. ಒಂದು ಜೋರಾದ ಚಪ್ಪಾಳೆ ನೀಡಿ ನೃತ್ಯಗಾರರನ್ನು ವೇದಿಕೆಗೆ ಸ್ವಾಗತಿಸೋಣ. ਤੇਰੀ ਮੈਂ ਤਾਂ ਜਾਗਾ ਰਾਤਾਂ ਨੂੰ ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗਮ ਦੀਆਂ ਬਰਸਾਤਾਂ ਨੂੰ ਤਾਰੇ ਗਿਣ ਗਿਣ ਯਾਦ ਚ ਤੇਰੀ ਮੈਂ ਤਾਂ ਜਾਗਾ ਰਾਤਾਂ ਨੂੰ ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗਮ ਦੀਆਂ ਬਰਸਾਤਾਂ ਨੂੰ ਓ ਨਾ ਪਾਵਾਂ ਤੇਰੀਆਂ ਮਿੱਠੀਆਂ ਬਾਤਾਂ ਨੂੰ ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਆਉਂਦੀਆਂ ਬਰਸਾਤਾਂ ਨੂੰ Thank you for energetic performance.
students will now present a dance showcasing the harmful effects of plastic and the way to protect nature. Let us encourage their efforts towards environment awareness with loud applause. ಬನ್ನಿ ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ. 7B ತಂಡವನ್ನು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸೋಣ. Let's get this party started. आज ब्लू है पानी 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 और तुम भी सानी 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 आ जाओ on the beach यार, फोटो मेरी खींच डूबी किस्मत होगी तेरी, कर तूने ये बात न मानी. Oh, it's plastic again. I've been seeing too many nowadays. Tens of thousands of animals, like cows, birds, whales, turtles, die every year due to plastic. Plastic in the gut just stays there, stops food digestion, often leading to slow, painful death. Plastic takes up to 1,000 years to decompose, so even after killing an animal, it goes on to kill many more. It was too late for these animals, and if we don't act, it will be too late for everyone. Out of 300 million tons of plastic produced annually, only 10% gets recycled. That means we have a lot to do. Let's get started. छोड़ो प्लास्टिक थैली,
हम सब ने अब ठानी अपना लो कपड़े की कोई थैली नहीं पुरानी। ये सोच सयानी, ये सोच सयानी। Can I get you something to drink? Yes, we will have a lemonade, but no straws, please. ये सोच सयानी, ये सोच सयानी, ये सोच सयानी, ये सोच सयानी। I would like to buy a pack of water bottles, please. Sure, ma'am. But, Mom, I can refill my reusable bottle. Oh, it's okay. This is cheap and easy. We can just use and throw. Mom, I love you, but I have another mother. My Mother Nature. I love her too. I don't think she will like it if we keep abusing her resources. Be the change you want to see. शुक्रिया अदा प्लास्टिक ने साथ जो दिया, मिस यूज न करेंगे इसे ये वादा कर लिया। हाँ मुझे एतबार एतबार है सबके मिल जाने का। समंदर से हाँ मुझे प्यार है इस दुनिया से मेरी इस घर से। धरती 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 मेरी माँ है, मुझको प्यार है मेरी माँ से। मिट्टी पानी दरिया पंछी और बहती हवा से, धरती हवा से। Yes, we love our Mother Nature and will protect her in every way. We make plastic. We buy plastic. We use plastic. And we have to stop. If you cannot reuse it, refuse it. Today, we are taking an oath not to pollute this earth. Are you with us? टिक 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 कसम ये खाए रे। टिक 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 प्लास्टिक टिक ना पाए रे। टिक 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 कसम ये खाए रे। टिक 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 प्लास्टिक टिक ना पाए रे। प्लास्टिक के हम सब मोहताज हैं, कैसा ये समाज है। कल ना हो हाथों में आज है, मौका ये अब ना गवाएंगे। टिक 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 कसम ये खाए रे। टिक 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 प्लास्टिक टिक ना पाएंगे। टिक 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 कसम ये खाए रे। टिक 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 प्लास्टिक टिक ना पाए रे। टिक 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 कसम ये खाए रे। टिक 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 प्लास्टिक टिक ना पाए रे। A wonderful performance. The message from our students are crucial. When we reduce plastic, nature becomes more beautiful. Let us practice this message in our everyday life. Thank you. Gujarat is known for its vibrant color, joyful music, and energetic Garba tradition. ಗುಜರಾತಿನ ಸಂಸ್ಕೃತಿಯ ಪ್ರತೀಕವಾದ ಗಾರ್ಬಾ ನೃತ್ಯವು ಸಾಂಪ್ರದಾಯಿಕ ತಾಳ ಲಯಗಳಿಗೆ ಹೆಜ್ಜೆ ಹಾಕುವ ಸಂತೋಷ ಮತ್ತು ಒಗ್ಗಟ್ಟು ಸಾರುವ ವಿಶೇಷ ನೃತ್ಯ ಕಲೆ. Every spin and every step carries the traditional beauty of Gujarat. Let us welcome our 6th C girls
to the stage with a huge round of applause.
spectacular performance. Congratulations to all performers. ದಕ್ಷಿಣ ಭಾರತದ ಸಂಸ್ಕೃತಿಯಲ್ಲೇ ಅತ್ಯಂತ ಜೀವಂತ ಉತ್ಸಾಹಭರಿತ ನೃತ್ಯ ರೂಪಗಳು ಎಂದರೆ ತಮಿಳು ಜಾನಪದ ನೃತ್ಯಗಳು. ವೈವಿಧ್ಯಮಯವಾದ ತಮಿಳು ಹಾಡಿಗೆ ನೃತ್ಯ ಮಾಡಲಿರುವ 5ನೇ ತರಗತಿಯ ವಿದ್ಯಾರ್ಥಿಗಳನ್ನು ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. துளி எடுத்து ஒரு மாலை நான் கோக்கட்டுமா? பச்சை பச்சை கிளி உனக்கு அத பரிசமா போடட்டுமா? அழ வச்சிடும் இயற்கையம்மா அவளை கும்பிட்டு வணங்கிக்கம்மா. அழ வச்சிடும் இயற்கையம்மா அவளை கும்பிட்டு வணங்கிக்கம்மா. உலகோலையா கொடுத்தரண்ட அறுக்க போறோம் அப்புறம் தேடி சமஞ்ச புள்ள குனிஞ்சது போல் விளைஞ்ச வயிற அறுத்து போடடியோ.
வயிற அறுத்து போடடியோ அறுத்து போடடியோ ಪ್ರದರ್ಶನಕ್ಕಾಗಿ ಎಲ್ಲ ನೃತ್ಯ ಕಲಾವಿದರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗಾಡ್ಸ್ ಓನ್ ಕಂಟ್ರಿ ಎಂದು ಕರೆಯಲ್ಪಡುವ ಕೇರಳದ ಸಂಸ್ಕೃತಿಯನ್ನು ನೃತ್ಯದ ಮೂಲಕ ವರ್ಣಿಸಲು ವೇದಿಕೆಗೆ 7 ತರಗತಿಯ ಡ್ಯಾನ್ಸ್ ಟೀಮ್ ಅನ್ನು ಆಹ್ವಾನಿಸೋಣ. Let us welcome our Kerala Culture Dance Team, 7A girls, to the stage with a big round of applause. ഓനാന്ന് ഓനാന്ന് എത്തു പിടിക്കണതോനാന്ന് നേരാന്നേ നേരാന്നേ കൂട്ടിന് വന്നവനാന്നേ മണ്ണാന്ന് മണ്ണാന്ന് വന്ന് വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് പതിരെല്ലാം കെട്ടണ് കെട്ടണ് പതിരെല്ലാം പട്ടണ് പട്ടണ് നിറ പറയണ നിറയട്ടെ തന്തിര തന്താര പതിരെല്ലാം കെട്ടണ് കെട്ടണ് പതിരെല്ലാം പട്ടണ് പട്ടണ് നിറ പറയണ നിറയട്ടെ തന്തിര തന്താര ആരാന്നേ ആരാന്നേ ഒത്തുപിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിനുറഞ്ഞാടാൻ തകിട തറ 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 ഇളക്കി തലയിളക്കി മുടിയാട്ടി ഉയിരിൻ ഉയിരെ പാടൂ നമ്മളെ നല്ലേ കതിരെല്ലാം കെട്ടണ് കെട്ടണ് പതിരെല്ലാം പട്ടണ് പട്ടണ് നിറ പറയണ നിറയട്ടെ തന്തിര തന്താര പതിരെല്ലാം കെട്ടണ് കെട്ടണ് പതിരെല്ലാം പട്ടണ് പട്ടണ് നിറ പറയണ നിറയട്ടെ തന്തിര തന്താര ആരാന്നേ ആരാന്നേ ഒത്തുപിടിക്കുന്നതാരാന്നേ തീയാടാൻ തിറയാടാൻ
തനതിത്തന തെലുന്ത് തെലുന്ത് വിളവിളക്കി പറ 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 കൊട്ടട ഉയിരിന്നുയിരേ പാടൂ നമ്മളൊന്നല്ലേ കതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ കതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ ആരാന്നേ ആരാന്നേ ഒത്തുപിടിക്കുന്നതാരാന്നേ തീയാടാൻ തിറയാടാൻ മാണിക്കക്കാതിലുറഞ്ഞാടാൻ ഓനാന്ന് ഓനാന്ന് എത്തുപിടിക്കുന്നതോനാന്ന് നേരാന്നേ നേരാന്നേ മുതിര് വന്നതവനാന്നേ മണ്ണാന്ന് മണ്ണാന്ന് പൊണ്ണു വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് പതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ പതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ പതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ പതിരെല്ലാം കെട്ടണ് കെട്ടണ് പതിരെല്ലാം പറ്റണ് പറ്റണ് നിറ പറയറതിറയട്ടെ തന്തിര തന്താരോ ಅದ್ಭುತ ಕೇರಳ ಸಂಸ್ಕೃತಿಯ ಮೃದುವಾದ ಸೊಗಸು ನೃತ್ಯದ ಹೆಜ್ಜೆಗಳಲ್ಲಿ ಮೂಡಿಬಂತು. ಧನ್ಯವಾದಗಳು. Now we are about to witness a special presentation that celebrates the spirit of our nation. Patriotism is not just saluting the flag. It is love, responsibility, sacrifices and pride being an Indian. Our students will now bring the message alive through a powerful skit blended with a vibrant patriotic dance. The Commander's Call, English skit. This skit is about a girl who doesn't just dream of wearing the uniform, but demands a right to serve the nation by joining Indian Army. But her loving parents is against it because according to her parents, military of any defense services is only for boys and not for girls. Now, let us see how that girl convinces her parents to join defense system. Please welcome to the stage the cast of Commander's Call by Class 6th B. Have you seen this? Our Indian Army has conducted a successful surgical strike. Oh really? That's great. Here is a letter. Azma? Azma! Where are you? Come here quickly. What's the matter? Why are you so upset? Wait, you will be upset too. Let her come. Azma! Yes, Dad. What's the matter? What is it? You had applied to join defense? What? How could you even think about it? She had appeared for the exam and this is her appointment letter. Asma, is it true? You had gone so far without informing us. Mom, Dad, I knew you won't permit me to pursue my dreams. I had always wanted to serve my country. There are many other ways to serve your country. Go for IAS, IPS and serve your country. But Dad, I want to become a frontline warrior. I'm passionate about the zeal, attitude, uniform and the valor. Asma, please understand, you are all we have. How can we consent to send you to face death every day? If I were a boy, would you say the same? You would be proud of me, right? It's just because I'm a girl, you're not ready to send me. Yes, you are right. Defense is not for girls and I will never send you. We are looking for a groom and you will get married as soon as possible. And you will get married as soon as possible. Asma,
Asma, where are you? Asma? Oh my god, what is this? Dear Mom and Dad, please forgive me for disappointing you. You left me with no choice. I had to leave. I want to be in the Indian Army. It's my only dream since childhood. I wish you could feel proud of me. I will miss you a lot. Bless me so that I can become a brave soldier, not less than any boy. With love, your disobedient daughter, Asma. Asma! What is it? Why are you crying? See this. Our Asma has left. She is gone. Our daughter is gone. Please bring her back. No, I won't. She has left the house without our consent. She has to come back on her own. You don't worry. Do you think military training is easy? She will come back soon. Let her face the reality. She will be back. Boys and girls, welcome to the Indian Army. Thank you, sir. Tomorrow onwards, intense training will start. You will get your agenda by tonight. Remember, there is no mercy for anyone during training. Copy, sir. Louder! Copy, sir. Stand at ease. Sir, this is Asma Malik. I'm also part of this camp. Oh, really? But you are late. I'm sorry, sir. I have come a long way. Show me your appointment letter. Is this a joke? And you are expecting to join the army with this seriousness? Please, sir, allow me to join the camp. I have left everything behind only to join the camp. My father didn't consent to let me come here. I have left my home. Please give me a chance. I will not disappoint you. Okay, I will see you for a month. If you can prove yourself, you will be a part of this camp. Thank you, sir. Troop, I will see you all tomorrow. Be ready for the training. Dismiss now. Copy, sir. So, delegate darlings, are you going for this tough training? Leave it, yaar. They will run away in 3 days. You are wrong. They will run away in 2 days. Challenge. Challenge. Look at them. How will we survive here if they behave like this? I'm really nervous. Shall we quit? I'm also doubtful they will not let us survive here. No, I won't quit. I'm fighting with it at my home also. Why shall we give up? Just because these men think that we are weak? We can't be the frontline warrior? If we quit, they will win. I will try till my last breath. I want to break this taboo. We are also with you. Asma kept her promise. She didn't keep any stone unturned to complete her training. She tried and tried and tried. She fell, but only to stand up again. She didn't give up. इन गर्दिशों के बादलों पे चढ़ के वक्त का गिरेबा पकड़ के पूछना है जीत का पता, जीत का पता। इन मुट्ठियों में चांद तारे भर के आसमां की हद से गुजर के हो जा तू भीड़ से जुदा, भीड़ से जुदा, भीड़ से जुदा। कहने को सर्रा है तू, लोहे का छर्रा है तू, टूटी शमशीरों से ही हो। कर हर मैदान फतेह, कर हर मैदान फतेह, कर हर मैदान फतेह रे बंदेया, हर मैदान फतेह। कर हर मैदान फतेह, कर हर मैदान फतेह, कर हर मैदान फतेह, बंदेया हर मैदान फतेह। कर हर मैदान फतेह, कर हर मैदान फतेह, कर हर मैदान फतेह रे
Hello? Mom? Asma, how are you, my child? I'm perfectly fine, Mom. How are you and Dad? We are also okay. I am always worried for you, and so is your dad. I know, Mom. I am sorry for what I have done. But can I request you something? This 15th August, can you and Dad come here at our camp? Please, Mom. Please come. This Independence Day. Okay, I will try to convince your dad. Okay, Mom. I will eagerly wait for you. Bye, my child. Bye, Mom. I love you both. Come, this way. Stand here. But where is our daughter? Can you see her? No. Excuse me, are you Azma's parents? Yes, sir. Major KP Singh, Commander-in-Chief. I am Azma's mentor. Oh, hello, sir. Where is our daughter? Is she okay? She is perfectly alright. She has successfully completed her training. She is the best of the troop. There she is, Wing Commander Azma Malik. You know what? We always think big for our sons, and the dreams of our daughters are often torn off. Like this. Our daughters also need encouragement, but we fail to believe in their dreams. Yes, sir. You are right. I was wrong. And today I can say without any doubt, I am proud of her. We are proud of her. शान देश की हम संतान हैं, तीन रंग से रंगा तिरंगा अपनी ये पहचान है। जय हिंद। तलवारों पे सर वार दिए, अंगारों में जिस्म चलाया है, तब जाके कहीं हमने सर पे ये केसरी रंग सजाया है। छल्ला सिर ते बन के कफन जद तुरिया, तन के मौत नू वाजा मारे वे थर थर कपदे सारे। छल्ला सिर ते बन के कफन जद तुरिया, तन के मौत नू वाजा मारे वे थर थर कपदे सारे। रे लाठी गाड़ दूं, रे चाड़ा पाड़ दूं, रे लाठी गाड़ दूं, रे चाड़ा पाड़ दूं। माँ के पेट से मरघट तक है तेरी कहानी, पग पग प्यारे दंगल दंगल रे दंगल दंगल। सूरज तेरा चढ़ता ढलता गर्दिश में करते हैं तारे, दंगल दंगल रे दंगल दंगल। झुके तेरे आगे
तेरा, वो भारत देश है मेरा, वो भारत देश है मेरा। ऐ मेरे प्यारे वतन, ऐ मेरे बिछड़े चमन, तुझ पे दिल कुर्बान, तुझ पे दिल कुर्बान। ये देश है वीर जवानों का, अलबेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। यहाँ चोरी छाती वीरों की, यहाँ बोली शक्लें हीरों की, यहाँ गाते रांझे, यहाँ गाते रांझे, मस्ती में मचती है धूमें बस्ती में। A wonderful performance. The message shared by our student is clear. Patriotism means not just loving our country, but upholding its values. Your skit and dance surely filled our hearts with pride. Thank you. Our next performance is the beautiful Nadamba dance, a graceful art form inspired by Kerala traditional rhythm and culture. ಬನ್ನಿ ನಾವು ಕೈ ಚಪ್ಪಾಳೆಯೊಂದಿಗೆ ನಮ್ಮ ನಾಡಂಬ ನೃತ್ಯ ತಂಡ 6A ವಿದ್ಯಾರ್ಥಿನಿಗಳನ್ನು ವೇದಿಕೆಗೆ ಆಹ್ವಾನಿಸೋಣ. പാട്ടിന്റെ താളത്തിൽ തുള്ളടി നല്ലോല കിളിച്ചില്ലാണ്ട ആ ഓർ പാട്ടിന്റെ താളത്തിൽ ആടടി
రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి కుర్చీని మార్చబెట్టి The soft rhythm of the Nadam part and a student grateful movement created magic on stages. Thank you. Get ready everyone. The stage is about to burst with energy, presenting a powerful and vibrant performance. Ottine Feelings remix dance by our talented performance of 7th A boys. Kai chappalendige swagatisona. होती है फीलिंग्स जरा समझो ना सनम मेरी फीलिंग्स को होती है फीलिंग्स जरा समझो ना सनम मेरी फीलिंग्स को பொண்ணே பொம்பிளையே ஓடி மாமையிலே குற்றாலம் குயில் கூவான்னி கூல
അണ്ണ എനിക്കണ്ണ പൊന്തട്ടെ ആഘോഷ പ്രകമ്പനം ആർമാദം ആർക്കും മന്മാദം ആർക്കു പൊന്തട്ടെ ആഘോഷ പ്രകമ്പനം ആർമാദം ആർക്കും മന്മാദം ആർക്കു പൊന്തട്ടെ ആഘോഷ പ്രകമ്പനം Dum shak, dum 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 shak, dum shak, dum 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 shak, hey hey, dum shak, dum 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 shak, dum shak, dum 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 shak, dum shak, dum 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 shak, dum shak, dum 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 shak. கொக்கரக்கோ எவ்வடிய கொக்கரக்கோ இருந்த இருட்டலாம் இனிமேலே கொக்கரக்கோ கொக்கரக்கோ சேவல் கொக்கரக்கோ சேவல் கூவக்குள்ளே வெட்டு கோழி கொக்கரக்கோ சங்க சக்கரம் போல மனசு சுத்தர வேளை சுராங்க நிற்காமலுக்கனவா அதோ பாருவானம் துணி துவைக்குது மேகம் விலகு போகுது சோகம் நீவா கொக்கரக்கோ எவ்வடிய கொக்கரக்கோ இருந்து இருட்டலாம் இனிமேலே கொக்கரக்கோ ಸೊಗಸಾದ ನೃತ್ಯಕ್ಕೆ ಧನ್ಯವಾದಗಳು. ಮುಂದಿನ ನೃತ್ಯ ಅರಬಿಕ್. ಸಂಸ್ಕೃತಿಯ ರಂಗು ರಸ ರಂಜನೆಗಳನ್ನು ಒಟ್ಟುಗೂಡಿಸಿದ ಸುಂದರ ಅರಬಿಕ್ ಡ್ಯಾನ್ಸ್. ಇದೀಗ ಅರಬಿಕ್ ನೃತ್ಯಕ್ಕಾಗಿ ನೃತ್ಯಗಾರರನ್ನು ವೇದಿಕೆಗೆ ಆಹ್ವಾನಿಸೋಣ. ಹಲೋ ಇದೀಗ ಒಂದು ಸೂಚನೆ. ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇದೀಗ ಆರಂಭವಾಗಿದೆ. ಮಕ್ಕಳ ಗಮನಕ್ಕೆ, ಈಗ ಹೆತ್ತವರು ದೊಡ್ಡವರು ಯಾರು ಹೋಗ್ಲಿಕ್ಕಿಲ್ಲ. ಚಿಕ್ಕ ಮಕ್ಕಳು LKG UKG 1ರಿಂದ 4ನೇ ತರಗತಿಯ ಮಕ್ಕಳು ದಯವಿಟ್ಟು ತಮ್ಮ ಪ್ಲೇಟುಗಳನ್ನು ತಕೊಂಡು ಊಟದ ಹತ್ರ ಹೋಗಬೇಕಾಗಿ ನಿಮ್ಮಲ್ಲಿ ವಿನಂತಿ. ದೊಡ್ಡ ಮಕ್ಕಳು ಹಾಗೆ ಕುಳಿತುಕೊಳ್ಳೋದು. ದೊಡ್ಡ ಮಕ್ಕಳು ಮತ್ತು ಹೆತ್ತವರು ಈಗ ಹೋಗ್ಲಿಕ್ಕಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ತಮಗೆಲ್ಲರಿಗೂ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಇಂದು ವಾರ್ಷಿಕೋತ್ಸವದ ಮೊದಲ ದಿನ. ಇದೀಗಲೇ ಕೆಲವು ತರಗತಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ, ಇನ್ನೂ ಮುಂದುವರಿಯುತ್ತದೆ. ಡಿಸೆಂಬರ್ 2 ನಮ್ಮ ನಾಳೆ ಶಾಲಾ ವಾರ್ಷಿಕೋತ್ಸವದ 2ನೇ ದಿನ. ನಮ್ಮ ಶಾಲೆ ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನದಲ್ಲಿದೆ. 140 ವರ್ಷಗಳಲ್ಲಿ ಸಂತ ಜೋಸೆಫರ ಮುಖಾಂತರ ಲಭಿಸಿದ ಎಲ್ಲ ಕೃಪಾವರಗಳಿಗೆ ನಿರಂತರ ನಮ್ಮ ಶಾಲೆ ಎಲ್ಲ ಕಷ್ಟ ವಿಘ್ನಗಳಿಂದ ರಕ್ಷಿಸಿದ ಭಗವಂತನಿಗೆ ಧನ್ಯವಾದಗಳನ್ನು ಸಮರ್ಪಿಸುವ ದಿವ್ಯ ಬಲಿಪೂಜೆಯನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಮಂಗಳೂರು ಧಮ್ಮಪಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ದಿವ್ಯ ಬಲಿಪೂಜೆಯನ್ನು ನೆರವೇರಿಸಲಿರುವರು. ಎಲ್ಲ ಕ್ರೈಸ್ತ ಬಾಂಧವರು ಬಲಿಪೂಜೆಗೆ ಹಾಜರಾಗುವುದು. ಬಳಿಕ ನೂತನ ಕಟ್ಟಡವು ಧರ್ಮಾಧ್ಯಕ್ಷರ ದಿವ್ಯ ಹಸ್ತದಿಂದ ಉದ್ಘಾಟನೆಗೈಯಲಿದೆ. ಬಳಿಕ ಸಭಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿದೆ. ಸತತ 31 ವರ್ಷಗಳ ಕಾಲ ಸುದೀರ್ಘ ಸೇವೆಯಿಂದ ನಿವೃತ್ತಗೊಳ್ಳಲಿರುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪಾವತಿ ಇವರಿಗೆ ಸನ್ಮಾನ ಕಾರ್ಯಕ್ರಮವು ನಡೆಯಲಿದೆ. ಶಾಲಾ ಎಲ್ಲ ಮಕ್ಕಳು ಅವರ ಪೋಷಕರು ತಪ್ಪದೆ ಈ ಸಭೆಗೆ ಹಾಜರಾಗಿ ಅವರು ನೀಡಿದ ಸೇವೆಗೆ ಗೌರವ ನೀಡಬೇಕಾಗಿ ಕಳಕಳಿಯ ವಿನಂತಿ. ಸಭೆಯ ಬಳಿ ಭಾರೀ ಭೋಜನದ ವ್ಯವಸ್ಥೆಯೂ ಇದೆ. ನಾಳೆ ಎಲ್ಲ ಮಕ್ಕಳು ನೀಟಾಗಿ ಯೂನಿಫಾರ್ಮ್ ಹಾಕಿ ಬರುವುದು.
ಎಲ್ಲ ಮಕ್ಕಳು ಅಲ್ಲಿ ಇಲ್ಲಿ ಅಲೆದಾಡದೆ ಸಭಾ ಕಾರ್ಯಕ್ರಮದಲ್ಲಿ ಮೌನವಾಗಿದ್ದು ಶಿಸ್ತಿನಿಂದ ವರ್ತಿಸುವುದು. ಎಲ್ಲ ಅಧ್ಯಾಪಕರು ಮಕ್ಕಳ ಜೊತೆಗಿದ್ದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಹೆತ್ತವರು ನಾಳಿನ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಕಳಕಳಿಯ ವಿನಂತಿ. ಕಾರ್ಯಕ್ರಮ ಮುಂದುವರಿಯುವುದು. لأجاريهم قلدت ظاهر ما فيهم فبدوت شخصا آخر كي أتفاخر وظننت أنا أني بذلك حزت غنى فوجدت أني خاسر فتلك مظاهر. لا 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 نحتاج المال كي نزداد جمالا جوهرنا هنا في القلب تلالا. لا لا نرضي الناس بما لا نرضاه لنا حالا ذاك جمالنا يسمو يتعالى. أتقبلهم الناس لست أقلدهم إلا بما يرضيني كي أرضيني. سأكون أنا مثلي تماما هذا أنا فقناعتي تكفيني ذاك يقيني. لا 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 نحتاج المال كي نزداد جمالا جوهرنا هنا في القلب تلالا. لا لا نرضي الناس بما لا نرضاه لنا حالا ذاك جمالنا يسمو يتعالى. كن أنت تزداد جمالا. سأكون أنا من أرضى أنا لن أسعى لا لرضاهم وأكون أنا ما أهوى أنا مالي وما لرضاهم. سأكون أنا من أرضى أنا لن أسعى لا لرضاهم وأكون أنا ما أهوى أنا لن أرضى أنا برضاهم. لا 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 نحتاج المال كي نزداد جمالا جوهرنا هنا في القلب تلالا. لا لا نرضي الناس بما لا نرضاه لنا حالا ذاك جمالنا يسمو يتعالى. كن أنت تزداد جمالا. كن أنت تزداد جمالا. ಮನೋಹರವಾಗಿ ನರ್ತಿಸಿದ ನೃತ್ಯಗಾರರಿಗೆ ಧನ್ಯವಾದಗಳು.
ಭಾಷಾಸು ಮಧುರ ಮುಖ್ಯ ದಿವ್ಯಾ ಗೀರ್ವಾಣ ಭಾರತಿ ತತ್ರಾಪಿ ಕಾವ್ಯಂ ಮುಖ್ಯಂ ತಸ್ಮಾದಪಿ ಸುಭಾಷಿತಂ. ಇದೀಗ ಸುಮಧುರ ಕಂಠಸಿರಿಯಿಂದ ಸಂಸ್ಕೃತ ಗಾನಾಲಾಪನ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸಾತ್ವಿಗಳನ್ನು ಸ್ವಾಗತಿಸೋಣ. ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ ತೇ ಮೃದುಲಾಂಗುಲಿ ಸ್ಪರ್ಶನ ಮಾತ್ರೇ ತೇ ಮೃದುಲಾಂಗುಲಿ ಸ್ಪರ್ಶನ ಮಾತ್ರೆ ಕಿಂ ಪ್ರಪಂಚ ಭೂಪಾಳರಾಗ ಪ್ರಭಾವಂ ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ ತೇ ಮೃದುಲಾಂಗುಲಿ ಸ್ಪರ್ಶನ ಮಾತ್ರೆ ಕಿಂ ಪ್ರಪಂಚ ಭೂಪಾಳರಾಗ ಪ್ರಭಾವಂ ತೇ ಮೃದು ಸ್ಪರ್ಶಿಣಿ ರಾಗವಿಲೋಲಿನಿ ತೇ ಮೃದು ಸ್ಪರ್ಶಿಣಿ ರಾಗವಿಲೋಲಿನಿ ವೀಣಾವಾದಿನಿ ಸ್ವರದಾಯಿನಿ ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ ಕವಿನಾ ಗಾಯಕ ತೇರೂಪಲಾವಣ್ಯ ಸೃಜತೆ ನೈವಾರ್ಯ ಕಾವ್ಯ ಪ್ರಪಂಚೋ ಕವಿನಾ ಗಾಯಕ ತೇರೂಪಲಾವಣ್ಯ ಸೃಜತೆ ನೈವಾರ್ಯ ಕಾವ್ಯ ಪ್ರಪಂಚೋ ತೇ ಮುಗ್ಧಲಾವಣ್ಯಂ ಅಭಿಬನ್ನಿಹ ನಾಸ್ತಿ ತೇ ಮುಗ್ಧಲಾವಣ್ಯಂ ಅಭಿಬನ್ನಿಹ ನಾಸ್ತಿ ಕಾಮಿತ ಹೃದಯಾಜ್ಞ ವಿಕಾಸ ವಿಭಾತಂ ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ ರೇಯುಕ್ತರಾಗಾದ್ರ ಗೌದಿದವಳಿತ ವಿಕಾಸ ಮಧಬರ ಕುಮುದಯುತಯಾಮಿನಿ ರೇಯುಕ್ತರಾಗಾದ್ರ ಗೌದಿದವಳಿತ ವಿಕಾಸ ಮಧಬರ ಕುಮುದಯುತಯಾಮಿನಿ ಲೀಲಾ ಸಾಧತ್ವ ವಿನಸಂತಿ ಮೇದಿನಿ ಲೀಲಾ ಸಾಧತ್ವ ವಿನಸಂತಿ ಮೇದಿನಿ ಜ್ಞಾನ ನಿದ್ರ ಅನುರಾಗ ಕಾಮಿಷು ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ ತೇ ಮೃದುಲಾಂಗುಲಿ ಸ್ಪರ್ಶನ ಮಾತ್ರೆ ಕಿಂ ಪ್ರಪಂಚ ಭೂಪಾಳರಾಗ ಪ್ರಭಾವಂ ಶ್ರಾವಣ ಚಂದ್ರಿಕಾ ಧವಳಿತಯಾಮಿನಿ ನೀಲ ನೀರಗ ವರ್ಣಾನುರೂಪಿಣಿ.
ಹಲ್ 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 ಸುಶ್ರಾವ್ಯವಾಗಿ ಹಾಡಿದ ಸಾತ್ವಿಕಳಿಗೆ ಅನಂತ ಅನಂತ ಧನ್ಯವಾದಗಳು. ಹಲೋ, ಸೂಚನೆ ಇದೀಗ. ಯಕ್ಷಗಾನದಲ್ಲಿ ಭಾಗವಹಿಸುವಂತಹ ಮಕ್ಕಳು ಆದಷ್ಟು ಬೇಗನೆ ಗ್ರೀನ್ ರೂಮಿನ ಹತ್ತಿರ ಬರಬೇಕಾಗಿ ಸಂಬಂಧಪಟ್ಟವರು ವಿನಂತಿ ಪಡಿಸಿದ್ದಾರೆ. ದಯವಿಟ್ಟು ಯಕ್ಷಗಾನದಲ್ಲಿ ಭಾಗವಹಿಸುವ ಮಕ್ಕಳು ಆದಷ್ಟು ಬೇಗನೆ ಗ್ರೀನ್ ರೂಮಿಗೆ ಬರಬೇಕಾಗಿ ವಿನಂತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೀಗ ಭೋಜನ ಕಾರ್ಯಕ್ರಮ ಅಲ್ಲಿ ಆರಂಭಗೊಂಡಿದೆ. ದಯವಿಟ್ಟು ಮಕ್ಕಳು LKG UKG ಮಕ್ಕಳು ಆದಷ್ಟು ಬೇಗನೆ ಭೋಜನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಪಾಯಸದ ವ್ಯವಸ್ಥೆ ಇದೆ, ಅದನ್ನು ಕೂಡ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮತ್ತೊಂದು ಸೂಚನೆ, ಊಟ ಮಾಡಿದ ನಂತರ ಹಾಲೆ ಪ್ಲೇಟುಗಳನ್ನು ದಯವಿಟ್ಟು ಚೇರ್ಗಳಲ್ಲಿ ಬಿಟ್ಟು ಹೋಗಬೇಡಿ, ಅದನ್ನು ವೇಸ್ಟ್ ಬಾಕ್ಸ್ಗಳಿಗೆ ಹಾಕಿ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ವಿನಂತಿ. ಯಾಕೆಂದರೆ ನಾಳೆಯೂ ಕೂಡ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೈ ತೊಳೆಯಲು ನಮ್ಮ ಹಿಂಬದಿಯಲ್ಲಿ ಸ್ಟೇಜಿಯ ಈ ಬದಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಕೈ ತೊಳೆಯುವಂಥದ್ದು. ವೇಸ್ಟ್ ಪ್ಲೇಟ್ ಹಾಕಲಿಕ್ಕೆ ಅಲ್ಲಿ ಪ್ಲಾಸ್ಟಿಕ್ ತೊಟ್ಟೆಗಳನ್ನಿಟ್ಟಿದ್ದಾರೆ, ವೇಸ್ಟ್ ಹಾಕಲಿಕ್ಕೆ ಬೇಕಾಗಿ ದಯವಿಟ್ಟು ಅಲ್ಲಿಗೆ ಹಾಕಿ ನಮ್ಮೊಂದಿಗೆ ಸಹಕಾರ ನೀಡುವಂಥದ್ದು. ಮೋಕ್ಷಿತ್ ಯಕ್ಷಗಾನದಲ್ಲಿದ್ದಾನಂತೆ. ದಯವಿಟ್ಟು ಮೋಕ್ಷಿತ್ ಎಲ್ಲಿದ್ರು ಗ್ರೀನ್ ರೂಮ್ಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮೋಕ್ಷಿತ್ 5th A ಮೋಕ್ಷಿತ್ ಎಲ್ಲಿದ್ರು ಯಕ್ಷಗಾನದ ಗ್ರೀನ್ ರೂಮಿಗೆ ತಲುಪಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುವುದು. ವಿಶ್ವದ 25 ರಾಷ್ಟ್ರಗಳ ಮಾತೃಭಾಷೆಯಾದ ಒಂದು ಭಾಷೆಯಾಗಿದೆ ಅರಬಿಕ್. ಸಂಸ್ಕೃತಿಗಳಿಂದ ಸಂಪನ್ನದ ಈ ಭಾಷೆಯು ವಿವಿಧ ಕಲಾರೂಪಗಳು ಇದೆ. ಅದರ ನೃತ್ಯವನ್ನು ಇದೀಗ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. دي بركة كعب وهتعملها قصاد الدنيا هتقولها وخد بقى عهد تعدلها سكت كتير خدت ايه مصر بسكوتك ما تستخسرش فيها صوتك بتكتب بكرة بشروطك دي بشرة خير قوم نادي عالصعيدي وابن اخوك البورسعيدي والشباب الاسكندراني لما دي لمة رجال وانا هاجي مع السوهاجي والقناوي والسيناوي والمحلاوي اللي مية مية والنوبة الجمال ما توصيش السويسة الدنيا هايصة كده كده والاسماعيلاوية يا مكاد والعدا كلمني عالشرقوة واحنا ويا بعض اقوى واحنا ويا بعض اقوى واملنا كبير نادي عالصعيدي وابن اخوك البورسعيدي والشباب الاسكندراني لما دي لمة رجال وانا هاجي مع السوهاجي والقناوي والسيناوي والمحلاوي اللي مية مية والنوبة الجمال ما توصيش السويسة الدنيا هايصة كده كده والاسماعيلاوية يا مكاد والعدا كلمني عالشرقوة واحنا ويا بعض اقوى واحنا ويا بعض اقوى واملنا كبير ومال حبيبي مالو قولوا لي واش جراله البارح كان يبغيني واليوم تغير حاله كان ديما فيا يسول وغيابه عليا طول لازم شي حد في باله والله عليك نعاول ومال
هالضا والله حرام عليك ضيعت معك زماني هجرت اللي كان يبقيك وجريتي للبراتي حب تسونامي ضرب لي قلبي والله تسونامي استر يا ربي حب تسونامي ضرب لي قلبي والله تسونامي استر يا ربي ಮನೋಹರವಾಗಿ ನರ್ತಿಸಿದ ನೃತ್ಯಗಾರರಿಗೆ ಧನ್ಯವಾದಗಳು. ಇಂದು ಸಂಜೆ ಭಾರ್ಗವ ವಿಜಯ ಎಂಬಂತಹ ಯಕ್ಷಗಾನ ಇಲ್ಲಿ ಇದೇ ವೇದಿಕೆಯಲ್ಲಿ ಜರಗಳಿರುವುದು. ಯಕ್ಷಗಾನ ತರಬೇತಿ ನೀಡಿದವರು ರಮೇಶ್ ಶೆಟ್ಟಿ ಬಾಯಾರು ಮತ್ತು ಭಾಸ್ಕರ್ ಕೋಳಿಯೂರು. ಯಕ್ಷಗಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ. ಇಂದು ಸಂಜೆ ಭಾರ್ಗವ ವಿಜಯ ಎಂಬಂತಹ ಯಕ್ಷಗಾನ ಇದೇ ವೇದಿಕೆಯಲ್ಲಿ ಜರಗಲಿರುವುದು. ಎಲ್ಲರೂ ಉಪಸ್ಥಿತರಿದ್ದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸಂಸ್ಕೃತ್ ಡ್ರಾಮಾ ಗುರೋಹೋ ಮಹತ್ವಂ ಬರುದಿಲ್ಲಲ್ಲ.
एषः काम्यते मया। महामन्त्री सन्यासः? हे राजन्, कः एषः भवतः मनीषः? एतदेव सम्यक् मार्गः अस्ति। कोऽपि एतां मार्गां दर्शयति। सेनापति अधुना एव राज्ये उद्घोषणां करोतु। तत् पश्चात् कोऽपि विद्वान् राज्यसभाम् आगच्छति। सः वेदपुराणेषु पण्डितः भवेत्। हा महाराज। अस्तु, तावदेव भवतु। सेनापति, एतादृशं व्यक्तिम् अन्वेषामः। अहं राज्ये उद्घोषणं करोमि। सम्यक्, बहु सम्यक्। शृण्वन्तु शृण्वन्तु शृण्वन्तु, सर्वे अवधानेन शृण्वन्तु। यः कोऽपि पण्डितः वेदपुराणेषु उत्तमतया जानाति सः राज्यसभाम् उपस्थितं भवेत्। अस्माकं महाराजा तेन सह मेलितुमिच्छति। यदि कोऽपि एतादृशं पण्डितं जानाति तर्हि तं राज्यसभाम् आनयति। शृण्वन्तु शृण्वन्तु, महामन्त्री, अहं राज्ये उद्घोषणं कृतम्। सम्यक्, बहु सम्यक्। गच्छावः। गच्छावः। इदानीं बहुभिः पण्डितानां मेलितवन्तौ कोऽपि संस्कृतेऽपि वेदपुराणेषु अपि पण्डितः नास्ति। एतादृशं पण्डितः कुत्र मिलिष्यति? तावदेव अहं चिन्तयामि। ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। कोऽपि संस्कृतमन्त्रं जपति खलु? आमां पश्यामः। कः आगच्छति? अहं पश्यामि। महामन्त्री महोदय, सेनापति महोदय, युवत्र मम गृहं किम् अभवत्? आवामिदानीम् अत्र मन्त्रं शृण्वन्तः भवतः स्वरां वा? आम्, मम एव स्वरं। भवान् संस्कृतं जानाति इति मन्ये। वेदपुराणेषु ज्ञानमस्ति वा? मां संस्कृते वेदपुराणेषु च ज्ञानमस्ति। अत्युत्तमं। वेदपुराणेषु अपि ज्ञानमस्ति वा? अस्माकं महाराजः भवतैव पण्डितज्ञानं प्राप्तुम् इच्छति। भवान् आवाद्य सः राजसभामागत्य राजानां पाठयतु। सज्जः कृपया तिष्ठतु। आगच्छतु आगच्छतु। प्रणाम राजन्। प्रणाम। एषः अस्ति अस्माकं राज्यस्य उत्तमं पण्डितमस्ति। सः ज्ञानविषयान् महान् पण्डितः। प्रणाम राजन्। प्रणाम पण्डितवर्य, भवतः आगमनं बहु सन्तोषजनकमस्ति। धन्यवादः। अधुना अहम् उत्तमं संस्कृतं ज्ञानं ज्ञातुमिच्छामि। यदि एतत् सर्वं ज्ञात्वा तर्हि मोक्षं लभेत् मामिति अहं मन्ये। अति उत्तमम्। वेदपुराणेषु अपि ज्ञानं प्राप्तुं काम्यते मया। भवान् तत् सर्वं मां पठिष्यति वा? एतत् सर्वं ज्ञातुं कति समयः आवश्यकम्? एतत् सर्वं ज्ञातुं सरलं 3 वर्षाणि आवश्यकम्। 3 वर्षाणि? 3 वर्षाणि। भवान् सज्जः वा? आम्, तावदेव भवतु। अद्य एव आरम्भं करिष्यामि। राजन्, गणेशवन्दन आरम्भं भवेत्। वक्रतुण्ड महाकाय वक्रतुण्ड महाकाय कोटिसूर्य समप्रभ कोटिसूर्य समप्रभा निर्विघ्नं कुरु मे देव निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा। अवगच्छति वा? अवगच्छामि। महाराज, कृपया स्वीकरोतु। धन्यवादाः।
अवश्यं चर्चां करिष्यामि। प्रणाम राजन। प्रणाम। महामंत्री पंडितवर्य आगच्छति वा? पंडितवर्य। प्रणाम राजन। प्रणाम पंडितवर्य। यः अहं किञ्चित् चिन्तनं कृतवान्। चिन्तनं किं राजन? एतानि 3 वर्षाणि गतानि, किन्तु अपि मा बहु सम्यक् पाठयितवान्, किन्तु 3 वर्षात् मम क्रोधः नियन्त्रणं न शक्यते, व्यसनम् अपि त्यक्तुं न शक्नोमि, नवरसेष्वरपि न कर्तुं शक्नोमि। यदि कोऽपि भेदः नास्ति, कथम् एतत्? किम् एतत्? पंडितवर्य, एतेषु 3 वर्षेषु अहम् अपारं धनं दत्तवान्, तावद्धनं कमपि कस्मै अपि न प्रदत्तवान्। एतन्तु सत्यम्। अहं सर्वं जानं तत्त्वम्, एतदपि सत्यम्। असन्तुष्टवहं, बहु असन्तुष्टवहं। पंडितवर्य, यत् किमपि धनं सन्मानं भवते दत्तवान्, तत् सर्वं मह्यं प्रतिदत्त्वा राज्यात् बहिर्गच्छतु। महामन्त्री, धनं व्ययम् अभवत्। अहं वने एकं महर्षि जानामि। प्रणाम महर्षि। प्रणामं। भवान् प्रख्यातः महापण्डितः अस्ति। इदानीं मम आश्रमं केन कारणेन आगतं? मम जीवनं सङ्कटम् आगच्छतु। किम् अभवत्? किन्तु अहं 3 वर्षात् महाराजा दत्तम्। किन्तु अद्यापि महाराजाय असन्तुष्टवहम्। अस्तु। मम एकं शिष्यं भवतः, सः राज्यसभां नयति, सः महाराजय इच्छाय कर्तुं शक्नोति। हे वत्स, अत्र आगच्छतु। आगच्छामि गुरुदेव। प्रणामं गुरुदेव। प्रणामं। पण्डितवर्येण सः राज्यसभां गच्छतु, तस्य समस्याय निवारणं करोतु। त्वं वेदपुराणं जानाति वा? किञ्चित्। तत् प्रश्नं मा पृच्छतु, तेन सह गच्छतु, सः एवं समस्यायां निवारयति। यदि आवश्यकं चेत् तस्य मनसि प्रकटयिष्यामि। अहं तस्मै ज्ञानं प्रदत्तं, चिन्ता मास्तु, कल्याणमस्तु। प्रणामः। प्रणाम राजन। प्रणाम। महामन्त्री, राज्ये सर्वं कुशलं वा? हाँ महाराज। प्रणामं महाराज। पंडितवर्य, भवान् तु अत्र केन कारणेन आगतवान्? एषः कः? एषः महामुनेः शिष्यः। सः समस्याविषये निवारणं कर्तुं शक्यते। एषः पण्डितः किं वदति? सत्यमेव वदामि। समस्यायां समाधानं मम समीपे अस्ति, चिन्ता मास्तु। माम् अधिकसमयं न आवश्यकं। किन्तु राजन्, किन्तु किम्? एकः सूचनः अस्ति। यदा अहं वदामि तथैव करोतु। एतद् कृत्वा अहं क्रोधः व्यसनाय च मुक्तं प्राप्नोमि चेत् तदेव तु। महामन्त्री,
तथैव भवतु। हाँ महाराज। प्रणाम राजन। महामंत्री सम्यक् व्यवस्था अभवत् वा? हाँ महाराज। प्रणामं राजन्। आगच्छतु, सिंहासने उपविशतु। अस्तु, हे सेनापति, त्वं पण्डितां तत्र नयतु। तस्य हस्तां रज्ज्वा बध्नतु। त्वं बन्धवशात् मुक्तिं न प्राप्नुयात्। किन्तु किन्तु किं किन्तु किन्तु किं इदानीं राजानं बन्धनं करोतु। तस्य हस्तां रज्ज्वा बध्नतु। त्वं बन्धवशात् मुक्तिं न प्राप्नुयात्। किं वदसि? सत्यमेव वदामि। इदानीम् अहं राजः, मा विस्मरतु। अस्तु, क्षम्यताम्। अस्तु, आज्ञायाः पालनं भवेत्। हे महापण्डित, त्वं राजानां बन्धवशात् मुक्तं कुरु। तदपि तत् अशक्यम्। ओ राजन्, त्वं पण्डितां बन्धवशात् मुक्तं कुरु। अशक्यम्, अहम् असमर्थः। त्वमपि प्रयत्नं कुरु। न कर्तुं शक्नोमि, अहम् असमर्थः। राजन्, एषः भवतः दोषः। दोषः? यः स्वयं संसारबन्धनात् मुक्तिं नास्ति, सः एव भवन्तं मोक्षमार्गं दर्शयितुं शक्नोति। योग्यव्यक्तेः अन्वेषणं करोतु। योग्यव्यक्तिः? कीदृशव्यक्तिः? मम गुरुदेव एव संसारबन्धनात् मुक्तिं कर्तुं समर्थः। मां गुरुदेव प्रतिगच्छाव। शीघ्रं गच्छावः। शीघ्रं गच्छामि। साधु 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 साधु। एषः गतः गुरो महत्त्वं कथयति। गुरु एव आध्यात्मिकज्ञानसम्पन्नः। सः निर्मुक्तं नित्यमुक्तमस्ति, अतः अस्मभ्यं संसारबन्धनं मुक्तं कृत्वा मोक्षं ददाति। वेदपुराणान् तु केवल वाक्यर्थं जानन्ति, न तु अन्तरात्मम्, अतः ते मोक्षमार्गं दर्शयितुं न शक्नुवन्ति। अतः गुरुमार्गं स्वीकृत्य संसारबन्धनात् मुक्तिं प्राप्नुयात्। ಇದೀಗ ಗುರೋಹೋ ಮಹತ್ವಂ ಎಂಬ ಪಾತ್ರದಲ್ಲಿ ಅಭಿನಯಿಸಿದಂತಹ ಮಕ್ಕಳು, ರಾಜನ ಪಾತ್ರದಲ್ಲಿ ಜಶ್ವೇತ್ ಆರುಸಿ, ಹಾಗೆಯೇ ಮಂತ್ರಿಯ ವೇಷಧಾರಿಯಲ್ಲಿ ಪ್ರಥಮ್ 5B, ಹಾಗೆಯೇ ಗುರುವಿನ ಪಂಡಿತನ ಪಾತ್ರದಲ್ಲಿ ಪ್ರಶಸ್ತ ಶೆಟ್ಟಿ, ಹಾಗೂ ಋಷಿಯ ಪಾತ್ರದಲ್ಲಿ ವಂಶಿಕಾ 5B, ಹಾಗೂ ಸೇನಾಪತಿ ಪಾತ್ರದಲ್ಲಿ ಭವಿಷ್ 7B. ಅದೇ ರೀತಿ ಪಂಡಿತನ ಪಾತ್ರದಲ್ಲಿ ಪ್ರಶಸ್ತ್ ಶೆಟ್ಟಿ ಅಭಿನಯಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇದೇ ವೇದಿಕೆಯಲ್ಲಿ ಮುಂದೆ ಯಕ್ಷಗಾನ ಜರಗಲಿರುವುದು ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತಾ ಇರುವುದು.
ವೇದಿಕೆಯಲ್ಲಿ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ ಮಕ್ಕಳದ್ದು. ತದನಂತರ ಯಕ್ಷಗಾನ ಇದೆ. ಯಕ್ಷಗಾನಕ್ಕೆ ತರಬೇತಿ ನೀಡಿದಂಥವರು ರಮೇಶ್ ಶೆಟ್ಟಿ ಬಾಯಾರು ಮತ್ತು ಭಾಸ್ಕರ್ ಕೋಳಿಯೂರು. ಯಕ್ಷಗಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ. ಭಾರ್ಗವ ವಿಜಯ. ಜಮದಗ್ನಿ ಪಾತ್ರದಲ್ಲಿ ಕೀರ್ತಿ, ಸುತಾಪ ಪಾತ್ರದಲ್ಲಿ ರಿಶ್ವಿ ಆರ್ ಶೆಟ್ಟಿ, ಸುಮನ್ ಪಾತ್ರದಲ್ಲಿ ಯಾನ್ವಿ, ವಸುವಿನ ಪಾತ್ರದಲ್ಲಿ ತನ್ವಿ, ಬೃಹದ್ಬಣ ಪಾತ್ರದಲ್ಲಿ ಪ್ರಣಮ್ಯ, ಬಲ ಪಾತ್ರದಲ್ಲಿ ಹರ್ಷಿತ್, ವನಫಲಕ ಪಾತ್ರದಲ್ಲಿ ಮೋಹಿತ್, ಕಾರ್ತವೀರ್ಯ ಪಾತ್ರದಲ್ಲಿ ನಿಹಾಸ್ ಕುಲಾಲ್, ಪರಶುರಾಮ ಪಾತ್ರದಲ್ಲಿ ತನ್ವಿ ಜಿಯನ್, ರೇಣುಕಾಳ ಪಾತ್ರದಲ್ಲಿ ಧ್ಯೇಯ, ಪರಶುರಾಮ ಪಾತ್ರದಲ್ಲಿ ಮೋಕ್ಷಿತ್, ಜಮದಗ್ನಿ ಪಾತ್ರದಲ್ಲಿ ಆದ್ಯ ವಿನೋದ್, ಕಾಳಯಜ್ಞ ಪಾತ್ರದಲ್ಲಿ ಐಶಾನಿ, ಬಲ ಪಾತ್ರದಲ್ಲಿ ಅಧಿರಾ, ಶಕ್ರಜಿತ್ ಪಾತ್ರದಲ್ಲಿ ತೃಷಾ. ಭಾರ್ಗವ ವಿಜಯ. ಕರಾಟೆಯಲ್ಲಿ ಭಾಗವಹಿಸುವಂತಹ ಮಕ್ಕಳು 1B ತರಗತಿಗೆ ಹೋಗಬೇಕಂತ ವಿನಂತಿ. ಹೌದು. ಯಾರಾದರೂ ಭೋಜನ ಸ್ವೀಕರಿಸಲು ಬಾಕಿ ಇದ್ದರೆ ದಯವಿಟ್ಟು ಕೌಂಟರ್ ಬಳಿಗೆ ಹೋಗಿ ಭೋಜನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರಾದರೂ ಭೋಜನ ಮಾಡಲು ಬಾಕಿ ಇದ್ದರೆ ದಯವಿಟ್ಟು ಕೌಂಟರ್ ಬಳಿಗೆ ಹೋಗಿ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುವುದು. ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯಲಿದೆ. ಜನತೆಯ ಚೈತನ್ಯ ಇದೀಗ ವೇದಿಕೆ ಕಂಗೊಳಿಸಲು ಸಿದ್ಧವಾಗಿದೆ ROC ವಿದ್ಯಾರ್ಥಿಗಳಿಂದ.
ನನ್ನ ಶಾಲೆ, ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ಧನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಬಂದ ನಮ್ಮೋನು ಕಾಮನ್ ಮ್ಯಾನು, ಪ್ರೀತಿ ಹಂಚೋನು ಸೂಪರ್ ಹ್ಯೂಮನ್, ಮನ್ಸ ಕದ್ದೋನು ಕನ್ಸ ಗೆದ್ದೋನು, ಎಲ್ಲ ಕಷ್ಟನು ಜಯಿಸಿ ಬಂದೋನು. ಫ್ರೆಂಡ್ಶಿಪ್ ರಿಲಿಜನ್ನು, ಫ್ರೆಂಡ್ಶಿಪ್ ಎಮೋಷನ್ನು, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಸಲಹೆನ ಕೊಟ್ಟಿರ್ತಾನೆ. ಬೆನ್ ಹಿಂದೆ ನಿಂತಿರ್ತಾನೆ, ಕಷ್ಟಕ್ಕೆ ಆಗ್ಬರ್ತಾನೆ ಕುಚಿಕು ಗೆಳೆಯ. ದಾರಿ ಬಿಡಯ್ಯ ಬಾರೋ ಗೆಳೆಯ, ಒನ್ ಅಂಡ್ ಓನ್ಲಿ ಕುಣಿಯೋದು ತಾಕತ್ತು, ಕುಣಿಸೋದು ನಂಗೊತ್ತು, ನಮ್ ತಾಳಕ್ ತಕ್ಕ ಕುಣಿಯೋರಿದ್ರೆ ನಮ್ದೇ ದೌಲತ್ತು. ಆ ದರ್ಯಾ ದೌಲತ್ತು, ನಮ್ ಐಡಿಯಾ ಸಖತ್ತು, ನಮ್ ಗದೆ ಸಂಪತ್ತು, ಹೊಗಳೋರ್ನ ಕಂಡ್ರೆ ತಿನ್ನಿಸ್ತೀವಿ ನಾಯಿ ಬಿಸ್ಕತ್ತು. ಆ ಎಂಥ ಗಮ್ಮತ್ತು. ನಟ ಸಾರ್ವಭೌಮ, he is king of the cinema. ಕಾಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. Dance with the fool, dance with the fool. Oh, ನಟ ಸಾರ್ವಭೌಮ, he is boss of the karma. ನೋಡ್ರಪ್ಪೋ ಪಾಪಿಗಳೆಲ್ಲ ಹೊಂಟ್ರು ಲಾಂಗ್ ಟ್ರಿಪ್ಪು. Dance with the fool, dance with the fool. ನಮ್ಮ ಮನಸ್ಸನ್ನು ಪುನರುಜ್ಜೀವನಗೊಳಿಸಿದ ಮನಮೋಹಕ ಪ್ರದರ್ಶನಕ್ಕೆ ಧನ್ಯವಾದಗಳು.
ಪ್ರಕೃತಿಯಲ್ಲೊಂದು ಅದ್ಭುತ ಕ್ಷಣ. ಆಕಾಶದಲ್ಲಿ ಮೋಡಗಳು ಒಟ್ಟುಗೂಡಿದಾಗ, ಮಳೆಯ ಸುಗಂಧ ಬೀರುವಾಗ, ಪ್ರಕೃತಿಯ ಸೌಂದರ್ಯ ಹೆಚ್ಚಿಸಲು ನವಿಲು ತನ್ನ ಗರಿಯನ್ನು ಬಿಚ್ಚಿ ನಾಟ್ಯ ಮಾಡುತ್ತದೆ. ಅದನ್ನು ಬದುಕಿನಲ್ಲಿ ನೋಡುವುದೇ ಸೊಗಸಾದ ಅನುಭವ. ವೇದಿಕೆಯು ನವಿಲುಗಳಿಂದ ಕಂಗೊಳಿಸಲಿ ಎಂದು 5C ವಿದ್ಯಾರ್ಥಿನಿಯರನ್ನು ಸ್ವಾಗತಿಸುತ್ತೇನೆ. धीरे ना नित्तोम तनन धीरे ना नित्तोम तनन धीरे ना नित्तोम तनन धीरे ना उदन धीम तदन धीम तन धीरे ना उदन धीम तदन धीम तन धीरे ना धीम तनो धनो धनो धीरे ना धीम तनो धनो ಸೊಗಸಾದ ನೃತ್ಯದೊಂದಿಗೆ ಎಲ್ಲರನ್ನೂ ರಂಜಿಸಿದ 5C ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು.
ಗೆಳೆಯರೇ, ವೇದಿಕೆಯನ್ನು ಚೈತನ್ಯ ತುಂಬಿದ ರಿಮಿಕ್ಸ್ ಡ್ಯಾನ್ಸ್ನಿಂದ ಕಂಪಿಸಲು 7 ಸಿ ವಿದ್ಯಾರ್ಥಿನಿಯರನ್ನು ಸ್ವಾಗತಿಸೋಣ. ಸಂಗೀತ ಆರಂಭವಾಗಲಿ, ವೇದಿಕೆ ಬೆಂಕಿಯಂತೆ ಹೊಳೆಯಲಿ. तू होगी 1 2 2 ओ कुड़िए what to do ओ हो गई मुंडे दी पतंगा वारगी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू कर दिया अंग्रेजी पढ़दी गिट पिट तू कर दी जिम्मे कोई न साडी विक्टोरिया तू कंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा तू घंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा Om zimam zimam bing bing boo tin sastena se taar chimk gayi chhati se om zimam bing bing boo tin sastena se tin taar hai dheeli kaun kase 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 train ki battiyan bujha ke bas trip land do தனிமா ஐயோ என்றமா வாயாடி நீ வாடி வாடி பாப்போம் விளையாடு தாய் கிளவி
ಸ್ಟಡಿ ಬಾಗರ್. ವಾವ್, ಸಂಪೂರ್ಣ ವೇದಿಕೆಯನ್ನು ಕಂಗೊಳಿಸಿ ಬಿಟ್ಟರು. ಎಲ್ಲವೂ ಚೆಂದ. ಧನ್ಯವಾದಗಳು. ನಾವೆಲ್ಲರೂ ಕಾಯುತ್ತಿದ್ದ ಕ್ಷಣ ಬಂದಿದೆ. ಇಂದಿನ ರಂಗಭೂಮಿಯನ್ನು ಸಿಂಗರಿಸಲು ನಮ್ಮ ಸಂಸ್ಕೃತಿಯ ಪರಂಪರೆಯ ನಿಜವಾದ ನೋಟವನ್ನಿಡಲು ಬರುತ್ತಿದೆ ಯಕ್ಷಗಾನ. ಯಕ್ಷಗಾನವು ಕೇವಲ ನೃತ್ಯ ಸಂಗೀತವಲ್ಲ, ಅದು ಶರೀರ ಭಾಷೆಯ ನಾಟಕ, ಭಾವ ರಸಗಳ ಸಂಭ್ರಮ, ಕರ್ನಾಟಕದ ಶಾಶ್ವತ ಪರಂಪರೆ. ಈಗ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ರಂಗದಲ್ಲಿ ನಾವು ಕಾಣುವಂಥದ್ದು ಯಕ್ಷಗಾನ ಭಾರ್ಗವ ವಿಜಯ. ಹಿಮ್ಮೇಳದಲ್ಲಿ ಭಾಗವತರು ಶ್ರೇಯಾ ಆಚಾರ್ಯ, ಚೆಂಡೆ ಭಾಸ್ಕರ್ ಕೋಳಿಯೂರ್, ಮೃದಂಗ ರೋಹಿತ್ ಉಚ್ಚಿಲ, ನಿರ್ದೇಶನ ಕೇರಳ ರಾಜ್ಯ ಸರ್ಕಾರದ ಕೇರಳ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ರಮೇಶ್ ಶೆಟ್ಟಿ ಬಾಯಾರು ಮತ್ತು ಸಹಕಾರ ಭಾಸ್ಕರ್ ಕೋಳಿಯೂರು. ಮೃದಂಗ ರೋಹಿತ್ ಉಚ್ಚಿಲ, ಚಕ್ರದಳ ಕೀರ್ತನ್ ಕೋಳಿಯೂರು. ಯಕ್ಷಗಾನ ತರಬೇತಿ ನೀಡಿದವರು, ನಮ್ಮ ಮಕ್ಕಳಿಗೆ ಯಕ್ಷಗಾನ ತರಬೇತಿ ನೀಡಿದವರು ರಮೇಶ್ ಶೆಟ್ಟಿ ಬಾಯಾರು, ಭಾಸ್ಕರ್ ಕೋಳಿಯೂರು. ಯಕ್ಷಗಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ. ಬನ್ನಿ ನೋಡುವ, ಎಲ್ಲರೂ ಕಾದು ಕುಳಿತುಕೊಳ್ಳುವ ಭಾರ್ಗವ ವಿಜಯ. ಇದೀಗ ಮಕ್ಕಳ ಕಾರ್ಯಕ್ರಮ ಮುಂದುವರಿಯುವುದು. ಅಬ್ಬರದ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 6B ತರಗತಿಯ ವಿದ್ಯಾರ್ಥಿನಿಯರು.
ഒരു പാട്ട് വെച്ച് തന്നാൽ ഞങ്ങൾക്കൊന്ന് എന്റർടൈൻ ചെയ്യാമായിരുന്നു. ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചം പോരടി പഞ്ചാരം ട്രാക്ക് മാറ്റി. സ്കൂളിൽ പഠിക്കുമ്പോ ഡാൻസിനും പാട്ടിനും ഒക്കെ ഞാൻ മിടുക്കിയായിരുന്നു. സമൂഹ ഗാനം വരെ ഞാൻ ഒറ്റയ്ക്ക് പാടിയിട്ടുണ്ട്. അന്ന് എന്നെ സിനിമയിൽ അഭിനയിക്കാൻ വിളിച്ചതാ. അന്ന് ഇതുപോലെ തടിയൊന്നും ഇല്ലായിരുന്നു. സകൃതകൃതാവായ നാട്ടുകാരെ ശ്രദ്ധിക്കുക, കലാപരിപാടികൾ തുടങ്ങാൻ ആരംഭിക്കാൻ.
ನೃತ್ಯದ ಮೂಲಕ ಎಲ್ಲರನ್ನೂ ರಂಜಿಸಿದ 6B ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ನಿಮ್ಮೆಲ್ಲರ ಮುಂದೆ ಬರಲಿರುವುದು ಶಿಸ್ತು, ಧೈರ್ಯ, ಸಾಮರ್ಥ್ಯ ಮತ್ತು ಮಾನಸಿಕ ದೃಢತೆಯ ಪ್ರತೀಕವಾದ ಕರಾಟೆ ಪ್ರದರ್ಶನೆ. ಕರಾಟೆ ಎನ್ನುವುದು ಕೇವಲ ದೇಹದ ಬಲವಲ್ಲ, ಅದು ನಮ್ಮ ಮನಸ್ಸಿನ ಒತ್ತಡವನ್ನು ನಿಯಂತ್ರಿಸುವ ಸಾಮರ್ಥ್ಯ, ಸ್ವಯಂ ರಕ್ಷಣೆ ಕಲಿಕೆ. ಇದೀಗ ಕರಾಟೆ ಡೆಮಾನ್ಸ್ಟ್ರೇಷನ್ ಬೈ ಅವರ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. चल चल अब उठ भी जा, नस नस में तू जोश जगा। कुछ भी नहीं आसान यहाँ, अपनी राहें खुद ही बना। मेहनत कर, पसीना बहा, रुकना और थकना है मना। जीतना चाहे कर तू यहाँ, कर खुद को तैयार जरा। Get ready to fight. Fight. Get ready to fight. Get ready to fight. Get ready to fight. We going in like there's nothing to lose, nothing to prove. It's all about positive attitude. Get down, then get back up again. Come on, shake up that false cold. Life is too short. पहचान बना, जीतना चाहे कर तू यहाँ, कर खुद को तैयार जरा। Get ready to fight. Get ready to fight. Get ready to fight. Get ready to fight. चल 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 अब उठ
में जा, नस नस में तू जोश जगा, कुछ भी नहीं आसान यहाँ, अपनी राहें खुद ही बना। मेहनत कर पसीना बहा, रुकना और थकना है मना, जीतना चाहे कर तू यहाँ, कर खुद को तैयार जरा। Get ready to fight. 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 We going in like there's nothing to lose, nothing to prove. It's all about positive attitude. Get down, then get back up again. Come on, shake up that false cold. Life is too short, yeah. जोर लगा तू जान लगा, अपनी अलग पहचान बना, जीतना चाहे कर तू यहाँ, कर खुद को तैयार जरा। Get ready to fight. 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 ಕರಾಟೆ ಪ್ರದರ್ಶನಗೈದ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕರಾಟೆ ಪ್ರದರ್ಶನಕ್ಕೆ ಮಾರ್ಗದರ್ಶನ ನೀಡಿದ ಕರಾಟೆ ಗುರುಗಳಿಗೆ ಅವರ ಸಹನೆ, ತರಬೇತಿ ಮತ್ತು ಪ್ರೋತ್ಸಾಹಕ್ಕೆ ನನ್ನ ವಿಶೇಷ ಧನ್ಯವಾದಗಳು. ಇದೀಗ ಕೆಲವೇ ಕ್ಷಣದಲ್ಲಿ ಯಕ್ಷಗಾನ ಇದೇ ರಂಗಭೂಮಿಯಲ್ಲಿ ನಡೆಯಲಿರುವುದು. ನಾವೆಲ್ಲರೂ ಕಾಯುತ್ತಿದ್ದಂತಹ ಕ್ಷಣ ಬಂದಿದೆ. ರಂಗಭೂಮಿಯನ್ನು ಸಿಂಗರಿಸಲು ನಮ್ಮ ಸಂಸ್ಕೃತಿಯ ಪರಂಪರೆಯ ನಿಜವಾದ ನೋಟವನ್ನಿಡಲು ಬರುತ್ತಿದೆ ಯಕ್ಷಗಾನ. ಯಕ್ಷಗಾನವು ಕೇವಲ ನೃತ್ಯ ಸಂಗೀತವಲ್ಲ, ಅದು ಶರೀರ ಭಾಷೆಯ ನಾಟಕ, ಭಾವ ರಸಗಳ ಸಂಭ್ರಮ, ಕರ್ನಾಟಕದ ಶಾಶ್ವತ ಪರಂಪರೆ. ಈಗ ನಾವು ನೋಡುವ ಯಕ್ಷಗಾನ ಭಾರ್ಗವ ವಿಜಯ. ಭಾರ್ಗವ ವಿಜಯ ಹಿಮ್ಮೇಳದಲ್ಲಿ ಭಾಗವತರು ಶ್ರೇಯಾ ಆಚಾರ್ಯ, ಚೆಂಡೆ ಭಾಸ್ಕರ್ ಕೋಳಿಯೂರ್, ಮೃದಂಗ ರೋಹಿತ್ ಉಚಿಲ, ನಿರ್ದೇಶನ ಕೇರಳ ರಾಜ್ಯ ಸರ್ಕಾರದ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ರಮೇಶ್ ಶೆಟ್ಟಿ ಬಾಯಾರು ಮತ್ತು ಸಹಕಾರ ಭಾಸ್ಕರ್ ಕೋಳಿಯೂರು. ಮೃದಂಗ ರೋಹಿತ್ ಉಚಿಲ, ಚಕ್ರದಳ ಕೀರ್ತನ್ ಕೋಳಿಯೂರು. ಯಕ್ಷಗಾನಕ್ಕೆ ನಮ್ಮ ಮಕ್ಕಳಿಗೆ ತರಬೇತಿ ನೀಡಿದವರು ರಮೇಶ್ ಶೆಟ್ಟಿ ಬಾಯಾರು, ಭಾಸ್ಕರ್ ಕೋಳಿಯೂರು. ಯಕ್ಷಗಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ. ಯಕ್ಷಗಾನದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಜಮದಗ್ನಿಯಾಗಿ ಕೀರ್ತಿ, ಸುತಾಪ ರಿಶ್ವಿ ಆರ್ ಶೆಟ್ಟಿ, ಸುಮನಾ ಯಾನ್ವಿ, ವಸು ತನ್ವಿ ಸಾಲಿಯಾನ್, ಬೃಹದ್ಬಣ ಪ್ರಣಮ್ಯ, ಬಲ ಅರ್ಷೆ, ವನಫಲಕ ಮೋಹಿತ್, ಕಾರ್ತವೀರ್ಯ ನಿಹಾಸ್ ಕುಲಾಲ್, ಪರಶುರಾಮ ತನ್ವಿಜಿಯನ್, ರೇಣುಕಾಳ ಪಾತ್ರದಲ್ಲಿ ಧ್ಯೇಯ, ಪರಶುರಾಮ ಪಾತ್ರದಲ್ಲಿ ಮೋಕ್ಷೆ, ಜಮದಗ್ನಿ ಪಾತ್ರದಲ್ಲಿ ಆದ್ಯ ವಿನೋದ್, ಕಾಳಯಜ್ಞ ಪಾತ್ರದಲ್ಲಿ ಐಶಾನಿ, ಬಲ ಪಾತ್ರದಲ್ಲಿ ಅಧಿರ, ಶಕ್ರಜಿತ್ ಪಾತ್ರದಲ್ಲಿ ತ್ರಿಷಾ. ಬನ್ನಿ ಎಲ್ಲರೂ ಈ ಒಂದು ಯಕ್ಷಗಾನವನ್ನು ಆನಂದಿಸಿ ನೋಡಿ, ಆನಂದಿಸಿ ಎಂದು ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮಕ್ಕಳ ಕಾರ್ಯಕ್ರಮ ಮುಂದುವರಿತಾ ಇದೆ.
ಇದೀಗ ಅಬ್ದುಲ್ ರೆಹಮಾನ್ ಇವರಿಂದ ಮಾಪಿಳ್ಳ ಪಾಟು. ಹಲ್ 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 പ്രശസ്ത മാപ്പിള കവി ബദറുദ്ദീൻ പാറന്നൂരിൻ്റെ ബദാൽ ആയതാൻ എന്ന ചരിത്ര കവിതയിൽ നിന്നും കൃതി സീറത്തു നബവിയ. ഇശൽ ഏറ്റം പടൂട്ടം ചാട്ടുചാച്ചി. താനം പൊങ്കും തിങ്കല്ലെങ്കും സംകൃതമേ ദുനിയാലെ ബാനം തിങ്കും വാങ്ങിൻ ചിന്തതുമേ ഉലിലെങ്കും തോഹറസൂലിൻ ചെങ്കതിർ പൊങ്കും പിണ്ടലമേ തെളിവൊന്തും മുത്തരി കോർപ്പലരായും വെത്തിട ഭംഗിതമേ കോടിയതു മണിയടിയൊരു തേരി തെളിയിടു വിളിമതിയതു നിജമേ തിരുനബി ദിനദിനെ തിരുക്കനവതിനൊരു ദിനമതിനരുളിടീബുനസിതവരദിനേ സുഹൃതം പോളിയതിലേ താനം പൊങ്കും തിങ്കല്ലെങ്കും സംകൃതമേ ദുനിയാലെ ബാനം തിങ്കും വാങ്ങിൻ ചിന്തതുമേ തനമെങ്കും തിരുമോളി വരും നിജമിതു തരമേ പൊങ്കും നാദം ധ്വനിയാലെ തിങ്കും മോദം തനമാകെ നൂറായി ഉദികത്തും മദനോലെ ബിണ്ടേ നബിയതിലേ കൊതിയാൽ പദമെമ്പുന്നേ നബിയോരതിനെ കുന്നേ അടനബിലാലിൽ ചെങ്കതിലെമ്പുന്നേ തങ്ങൾ ദീനോടെ തിരുവിളിയുയരുപതേ ബാങ്കൂടെ മധുസൂര മജബുകളെ കതിരൊളി യശകുലം ഭഷകമിൽ ഒരു തിരു മതിരകമതിയുടെ നാദം പൊങ്കും താളം ഭംഗിതമേ വിളിയാലും സംകൃത താനം താനം
താനം പൊങ്കും തിങ്കൾ എങ്കും സംകൃതമേ ദുനിയാലെ ബാനം തിങ്കും ബാങ്കിൻ ചിന്തതുമേ ഒളിലെങ്കും തോഹറസൂലിൻ ചെങ്കതി പൊങ്കും ബിണ്ടനമേ തെളിവുന്തും മുത്തരി കോർപ്പനരായം ബെത്തിട ഭംഗിതമേ കോടിയതു മണിയടി ഓരോ തേരി തേനേടു വിളിമതിയതു നിജമേ തിരുനബി ദിനദിനെ തിരുക്കണമതിലൊരു ദിനമതിനരുളിടേ പുനസിതവരതിനെ സുഹൃതം പോണിയതിനെ താനം പൊങ്കും തിങ്കലെങ്കും സംകൃതമേ ദുനിയാലെ ബാനം തിങ്കും ബാങ്കിൻ ചിന്തതുമേ ധ്വനി പൊന്തും മധുരിതമിതുവിധം പുതുതരമേ ചൊങ്കിൽ ബാനം നിറമായി ബാങ്കിനാദം ഉറവായി നീതം ഉദകത്തിൻ വേലിയതു കണ്ടേ ഫർഹദിനെ ഉതുമായത് പൊങ്കുന്നേ മദിനേശം ലംഘുന്നേ ചൊടി ചടി ഉമറും റങ്കിനുലർന്നാനേ മൊയ്യലതിത്തിടവേ തുഞ്ഞവഞ്ഞ സിരി പിന്നാലയോലിയേ മദിനിധി സുബ്ഹാനെ ഒരു തിരുവചനമിതുറുവിടു ഖൈറുമിനന്നവും താനം ഭംഗീതമേ വിനിയാലം സംകൃതമേ താനം താനം പൊങ്കും തിങ്കലെങ്കും സംകൃതമേ ദുനിയാലെ ബാനം തിങ്കും ബാങ്കിൻ ചിന്തിതുമേ ഒളിലെങ്കും തോഹറസൂലിൻ ചെങ്കതിർ പൊങ്കും പിണ്ടനമേ തെളിവുന്തും മുത്തരി കോർപ്പനരായും ബെത്തിട ഭംഗിതമേ കോടിയതു മണിയടി ഓരോ തേരി തേനേടു വിളിമതിയതു നിജമേ തിരുനബി ദിനദിനെ തിരുക്കനമതിനൊരു ദിനമതിനരുളിടേ പുനസിതവരതിനെ സുഹൃതം പോളിയതിനെ ಸಂಸ್ಕೃತ ಗಾನಮೇಳ. इतश्चोदातत्वगङ्ग जगदपावयदनुदिनम्
समचित्तता भवतो भवेत् सर्वलोकहितैषिता समचित्तता भवतो भवेत् अन्तरायान् ध्वंसयत्वा दोर्बलं सञ्चिनुमहत् अन्तरायान् ध्वंसयत्वा दोर्बलं सञ्चिनुमहत् धर्मनिष्ठः कर्मनिरतो जनहितं कुरु सन्ततं धर्मनिष्ठः कर्मनिरतो जनहितं कुरु सन्ततं परहितं सञ्चिन्त्यतां धनुदीनजनता सेव्यताम् परहितं सञ्चिन्त्यतां धनुदीनजनता सेव्यता धनुदीनजनता सेव्यता प्रबुद्धात्मन् गाय गीतं राष्ट्रभक्तिनिबोधकं प्रबुद्धात्मन् गाय गीतं राष्ट्रभक्तिनिबोधकं राष्ट्रभक्तिनिबोधकं राष्ट्रलाललालला ला 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 ला. ಧನ್ಯವಾದಗಳು. ಆತ್ಮೀಯರೇ, ಮುಂದೆ ಇದೇ ವೇದಿಕೆಯಲ್ಲಿ ಯಕ್ಷಗಾನದ ಪ್ರದರ್ಶನ ನಡೆಯಲಿದೆ. ಯಕ್ಷಗಾನವು ಸಾಂಪ್ರದಾಯಿಕ ಕಲೆಗಳಲ್ಲಿ ಒಂದು. ಇದು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳಿಂದ ತುಂಬಿಕೊಂಡಂತಹ ವಿಶೇಷವಾದ ಕಲೆ. ಇದು ಕಥೆಗಳ ಮೂಲಕ ನೈತಿಕ ಮೌಲ್ಯವನ್ನು ತಿಳಿಸುವುದಲ್ಲದೆ ವಿಶೇಷ ವೇಷಭೂಷಣ, ನೃತ್ಯ, ಸಂಗೀತ ಮತ್ತು ನಾಟಕೀಯ ಅಭಿನಯದ ಸಂಯೋಜನೆಯಾಗಿದೆ. ಪ್ರತಿ ಪ್ರದರ್ಶನವು ವಿಶೇಷ ವೇಷಭೂಷಣಗಳಿಂದ ಉತ್ಕೃಷ್ಟ ಮುಖಭಾವ ಮತ್ತು ಗಂಭೀರ ಮುಖಭಾವ, ಗಂಭೀರವಾದ ನೃತ್ಯ ಚಲನೆಗಳೊಂದಿಗೆ ವಿಶೇಷ ಸೌಂದರ್ಯ ಪಡೆದುಕೊಂಡಿದೆ. ಭೂಮಿಯ ಮೇಲೆ ಅದೆಷ್ಟೋ ಕಲಾ ರೂಪಕಗಳು ಜನ್ಮ ತಾಳಿದರೂ ಕೂಡ ಕೇವಲ ಕೆಲವೇ ವರ್ಷದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಹೋಗುವುದಾದರೆ ಯಕ್ಷಗಾನವು ಸಮಕಾಲೀನ ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ತನ್ನ ಯಶಸ್ಸನ್ನು ಕಾಪಾಡಿಕೊಂಡಿದೆ. ಒಂದೊಮ್ಮೆ ಕೇವಲ ಧಾರ್ಮಿಕ ಸಂಪ್ರದಾಯವಾಗಿ ಬೆಳೆದು ಬಂದರೆ ಇದೀಗ ಅದು ಏಷ್ಯಾ ಖಂಡದಲ್ಲೇ ಸರಿ ಸಾಟಿ ಇಲ್ಲದ ಮಕ್ಕಳ ಕಲಾರಂಜನೆಗೆ ಹೆಸರುವಾಸಿಯಾದಂತಹ ಕೇರಳ ಶಾಲಾ ಕಲೋತ್ಸವದಲ್ಲೂ ರಂಗ ಪ್ರವೇಶ ನಡೆಸಿ ಆಕರ್ಷಕ ಬಿಂದುವಾಗಿ ಮಾರ್ಪಟ್ಟಿದೆ. ಅಲ್ಲಿ ಚೆಂಡೆ ಬಡಿತ, ಇಲ್ಲಿ ಕುಣಿತ. ಅದು ಕೇಳುಗರ ವಿಶೇಷ ತಾಳದಲ್ಲಿ ನಿಬ್ಬೆರಗುಗೊಳಿಸುತ್ತದೆ. ಮಾಸ್ಮರಿಕ ಶಕ್ತಿಯು ಅದರಲ್ಲಿ ಅಡಗಿದೆ. ಇದೀಗ ಕೆಲವೇ ನಿಮಿಷದಲ್ಲಿ ನಮ್ಮ ಶಾಲಾ ಮಕ್ಕಳಿಂದ ಭಾರ್ಗವ ವಿಜಯ ಎಂಬ ಯಕ್ಷಗಾನ ಇಲ್ಲಿ ನೆರವೇರಲಿದೆ. ಇದಕ್ಕೆ ನಮ್ಮೊಂದಿಗೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಸಹಕರಿಸಲಿದ್ದಾರೆ ಶ್ರೇಯಾ ಆಚಾರ್ಯ. ಚೆಂಡೆಗೆ ಸಹಕರಿಸಲಿದ್ದಾರೆ ಭಾಸ್ಕರ ಕೋಳಿಯೂರ್, ಮೃದಂಗ ರೋಹಿತ್ ಉಚ್ಚಿಲ ಮತ್ತು ಸಹಕಾರ ಭಾಸ್ಕರ ಕೋಳಿಯೂರು, ಚಕ್ರದಳ ಕೀರ್ತನ್ ಕೋಳಿಯೂರು. ಇದಕ್ಕೆ ನಿರ್ದೇಶನವನ್ನು ನೀಡಿದವರು ಕೇರಳ ರಾಜ್ಯದ ಸರ್ಕಾರದ ಕೇರಳ ಜಾನಪದ ಅಕಾಡೆಮಿಯಿಂದ ಪ್ರಶಸ್ತಿ ವಿಜೇತರಾದಂತಹ ರಮೇಶ್ ಶೆಟ್ಟಿ ಬಾಯಾರ್. ಹೌದು, ದೇಶ ವಿದೇಶಗಳಲ್ಲಿ ಅವರು ಯಕ್ಷಗಾನವನ್ನು ನಡೆಸಿದ್ದಾರೆ. ಕತ್ತರ್, ಬಹ್ರೈನ್, ದುಬೈ ಹಾಗೂ ಬಹ್ರೈನಲ್ಲಿ ಕೂಡ ಅವರು ತಮ್ಮ ಕಲೆಯ ಪ್ರದರ್ಶನವನ್ನು ನಡೆಸಿದ್ದಾರೆ. ಇದೀಗ ಕೆಲವೇ ನಿಮಿಷದಲ್ಲಿ ನಮಿ ಮಂಟಪದಲ್ಲಿ ಕೂಡ ಭಾರ್ಗವ ವಿಜಯ ಯಕ್ಷಗಾನ ನಡೆಯಲಿದೆ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ವೇದಿಕೆಯಲ್ಲಿ
ನಡೆಯಲಿದೆ. ಎಲ್ಲರೂ ಕೂಡ ನಾಳೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಳಿಯೂರು ಸಂತ ಜೋಸೆಫರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಆಶೀರ್ವಚನ ಕಾರ್ಯಕ್ರಮವು ನಾಳೆ 9:30 ಗಂಟೆಗೆ ಸರಿಯಾಗಿ ಜರಗಳಿರುವುದು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅತಿವಂದನೀಯ ಸ್ವಾಮಿ ಪೀಟರ್ ಪೌಲ್ ಸಲ್ಡಾನಾ ಬಲಿಪೂಜೆಯನ್ನು ನೆರವೇರಿಸಿ ನೂತನ ಕಟ್ಟಡದ ಉದ್ಘಾಟನೆ ಮಾಡಲಿರುವರು ಮತ್ತು ಆಶೀರ್ವಚನ ನೆರವೇರಿಸಲಿದ್ದಾರೆ. ತದನಂತರ ಸಭಾ ಕಾರ್ಯಕ್ರಮವೂ ನಡೆಯುವುದು. ತದನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಜರಗಲಿರುವುದು. ತಾವೆಲ್ಲರೂ ಕ್ಲಪ್ತ ಸಮಯಕ್ಕೆ ಆಗಮಿಸಿ ನಮ್ಮ ಈ ಸಮಾರಂಭವನ್ನು ವಿಜಯಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಳೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಟ್ಟಿ ಈ ರೀತಿಯಾಗಿದೆ. 7th B ಬಾಯ್ಸ್ ಡಾನ್ಸ್, ಕನ್ನಡ ಡ್ರಾಮಾ, ಒಪ್ಪಣ, ಓಲ್ಡ್ ಸ್ಟೂಡೆಂಟ್ಸ್ ಡಾನ್ಸ್ ಹಾಗೂ ಸೈಂಟ್ ಜೋಸೆಫ್ ಟ್ಯಾಬ್ಲ್ಯೂ.
ಇಲ್ಲಿ ಪ್ರೋಗ್ರಾಮ್ ನಡೆಯುವಂತಹ ಸಭಾಂಗಣದಲ್ಲಿ ಕುಳಿತುಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಯಾರಲ್ಲಿ ಆಟ ಆಡ್ತಿರೋದು? ಬೇಗ ಬನ್ನಿಲ್ಲಿ. ಹಲೋ 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 ಎಫೆಕ್ಟ್ ಆಫ್ ನೆಟ್ ಡಿಲೇ ಉಂಟು ಔಟ್ ಕಮ್ಮಿ നല്ല കമ്മൽ ಅದೊಂದು ಆಫ್ ಮಾಡಲ್ಲ ಔಟ್ ಕೊಡಿ ಆಯಾ ಔಟ್ ಯಾವ ಮುಂದೆ ಕೊಡ್ಲಿ ಇದು ಬೇಸ್ ಆಫ್ ಮಾಡಲಿ ಬೇಸ್ ಉಂಟು ಬೇಸ್ ಬೇಸಲ್ಲ ಶಾರ್ಪಲ್ಲಿ ಒಂದೊಂದು ಪಾಯಿಂಟ್ ಇದಿಲ್ಲ ಒಂದೊಂದು ಪಾಯಿಂಟ್ ಮಾನಿಟರ್ ವಾಲ್ಯೂಮ್ ಅವ್ಲು ಅವ್ಲು ಲೈನ್ ಲೈನ್ ಲೆಫ್ಟ್ ಕಮ್ಮಿ ಅಲ್ಪಲ್ಲ ಲೆಫ್ಟ್ ಕಮ್ಮಿ ಅಲ್ಪಲ್ಲ ಔಟ್ ಹಲೋ 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 ಹಲೋ
ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪೆರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ ವರ್ಣಿಪೆನಿ ಕಥಾಮೃತವ ಅರುಗುತ್ತಿದ್ದನು ವಿದ್ಯೆಯನು ಭೂಸುರನ ಕೇಳು ದಿನದಿರೇಣುಕೆ ಭೂಸುರನೇ ಕೇಳು ದಿನದಿರೇಣುಕೆ ಭರದಿ ಮೀಯುವೆಯನುತ ಬಂದಳು ನರ್ಮದಾ ತಟಕೆ ಭರದಿ ಮೀಯುವೆನೆನುತ ಬಂದಳು ನರ್ಮದಾ ತಟಕೆ ಅರುಗುತ್ತಿದ್ದನು ಆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರಿ ಮಂತ್ರವು ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ಬೀಜ ಮಂತ್ರ. ರೇಣುಕಾ ಮಹಾರಾಜನಿಗೆ ಮಗಳಾಗಿ ರಾಜಕುಮಾರಿಯಂತೆ ಬದುಕಬಹುದಾಗಿತ್ತಾದರೂ ನಾನದನ್ನು ತ್ಯಜಿಸಿದೆ. ಪರಮ ಋಷಿವರೇಣ್ಯರಾದ ಜಮದಗ್ನಿ ಮಹರ್ಷಿಗಳನ್ನು ಒಲಿದು ವಿವಾಹವಾದೆ. ಅಂದಿನಿಂದ ಇದುವರೆಗೂ ಋಷಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಆದರ್ಶ ಜೀವನವನ್ನು ನಡೆಸುತ್ತಾ ಬರುತ್ತಿದ್ದೇನೆ. ನನ್ನ ಹದಿಬರೆಯ ಧರ್ಮದ ಪಾಲನೆ ಉಳಿದವರಿಗೂ ಅನುಕೂಲವಾಗುವಂತೆ ನಿಂತಿದೆ. ತಮ್ಮ ಜೀವನವು ಜಮದಗ್ನಿ ರೇಣುಕೆಯಂತಿರಬೇಕೆಂದೇ ಎಲ್ಲರೂ ಹಾರೈಸುತ್ತಾರೆ. 4 ಗಂಡು ಮಕ್ಕಳಿಗೆ ಜನ್ಮ ನೀಡಿದೆ. ನಂತರದಲ್ಲಿ 5ನೇ ಗರ್ಭಕ್ಕಾಗುವಾಗ ಶ್ರೀಮನ್ನಾರಾಯಣ ನನ್ನ ಕನಸಿನಲ್ಲಿ ಬಂದು ನಿನಗೆ ಮಗನಾಗಿ ಜನಿಸುತ್ತೇನೆ ಎಂದ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ? ಭಗವಂತ ಮಗನಾಗಿ ಜನಿಸುವಾಗ ಅತ್ಯಂತ ಹರ್ಷಪಟ್ಟೆವು. ಭೃಗುವಂಶಸ್ಥನಾದ ಮಗುವಿಗೆ ಭಾರ್ಗವರಾಮ ಎಂಬುದಾಗಿ ಹೆಸರಿಸಿ ವಿದ್ಯಾಭ್ಯಾಸಕ್ಕಾಗಿ ಕೈಲಾಸಕ್ಕೆ ಕಳುಹಿಸಿಕೊಟ್ಟಿದ್ದೇವೆ. ಎಂದಿನಂತೆ ಇಂದು ಕೂಡ ತನ್ನ ಪತಿಯ ಜಪಾನುಷ್ಠಾನಕ್ಕಾಗಿ ಶುದ್ಧೋದಕವನ್ನು ಒಯ್ಯಲು ನರ್ಮದಾ ನದಿ ಬಳಿಗೆ ಹೊರಟಿದ್ದೇನೆ. ಆದಷ್ಟು ಬೇಗ ನೀರನ್ನು ಸಂಗ್ರಹಿಸಿ ಪತಿ ಸೇವೆಯನ್ನು ಪೂರೈಸುತ್ತೇನೆ. ಏನಿದು ವಿಸ್ಮಯ! ವನಿತ ನದಿಯೊಳು ಮೀಯುತ್ತಿರುವ ವೇಳೆದೊಳತ ಧನದಲ ಬಲವುತ ಸಹ ಬಂದು ನರ್ಮದೆಯ ವನದಿ ಕ್ರೀಡಿಸುವುದು ಕಂಡಾಗ ಮಮಕಾಂತ ಸಹಿತಿರುವಂತೆ ಕ್ರೀಡಿಸುವರೇ ವನಿತೆ ನದಿಯೊಳು ಮೀಯುತ್ತಿರುವ ವೇಳೆದೊಳತ್ತ ಏನಿದು ವಿಸ್ಮಯ! ಯಾಕೆಲ್ಲಿ ಇಷ್ಟು ಮಂದಿ ನೆರೆದಿದ್ದಾರೆ? ಏನು ನಡೆಯುತ್ತಿದೆ ಇಲ್ಲಿ? ಹೆಣ್ಣು ಗಂಡುಗಳೆಂಬ ಭೇದವಿಲ್ಲದೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಜನ ಸೇರಿರಬೇಕಾದರೆ ಏನೋ ದೊಡ್ಡ ಕಾರ್ಯಕ್ರಮವೇ ಇರಬೇಕು. ಓಹೋ, ಸರಿಯಾಗಿ ನೋಡಿದರೆ ಅರ್ಥವಾಯಿತು. ಇವರಲ್ಲಿ ಆಟಕ್ಕಾಗಿ ಸೇರಿದ್ದಾರೆ. ನನ್ನ ಪೂರ್ವಾಶ್ರಮ ನೆನಪಾಯಿತು ನೋಡಿ. ಇವರಾಡುತ್ತಿರುವುದು ಜಲಕ್ರೀಡೆ. ಅರಸುಗಳ ಸಪ್ತ ವ್ಯಸನಗಳಲ್ಲಿ ಇದೂ ಒಂದು. ನಾನು ಒಬ್ಬ ರಾಜಕುಮಾರನನ್ನೇ ವಿವಾಹ
ಕೂಡದು ಕೂಡದು. ನನ್ನ ಪತಿದೇವರು ಬಹಳ ಸಿಟ್ಟುವುಳ್ಳ ವ್ಯಕ್ತಿ. ಸಿಟ್ಟು ಬೇರೆಯಲ್ಲ, ಜಮದಗ್ನಿ ಬೇರೆಯಲ್ಲ. ನಾನು ಬೇಗ ಅಲ್ಲಿಗೆ ಹೋಗಬೇಕು. ಇಲ್ಲದಿದ್ದರೆ ಸ್ವಲ್ಪ ತಡವಾದರೆ ಬಹಳ ವ್ಯಗ್ರವಾಗುತ್ತಾರೆ. ಘನ ಕೋಪವಂತ ಆತ. ಘನಕೋಪಯುತ ತನ್ನ ರಮಣನೆಂದರಿದಾಗ ವನಿತೆ ಮನದೊಳು ತಿಳಿದು ಮಚ್ಚನವಗೆಯುತ್ತ ಸನುಮತದಿ ಜಲವ ತಾನು ಇವೆಂದೆನು ತಾಗ ಮಳಲ ಪಾತ್ರೆಯಗೈದಳು ಮಳಲ ಪಾತ್ರೆಯಗೈದಳು. ನನ್ನ ಪತಿದೇವರು ಬಹಳ ಸಿಟ್ಟುವುಳ್ಳ ವ್ಯಕ್ತಿ. ಸಿಟ್ಟು ಬೇರೆಯಲ್ಲ, ಜಮದಗ್ನಿ ಬೇರೆಯಲ್ಲ. ಅಂತಹವರ ಪತ್ನಿಯಾಗಿ ನಾನಿಲ್ಲಿ ಈ ಪರಿಯಾಗಿ ಮೈಮರೆತರೆ ಅದು ಸಾಧುವಲ್ಲ. ಇಲ್ಲದಿದ್ದರೆ ನಾನು ಅಲ್ಲೂ ತಪ್ಪು ಮಾಡಿದ ಹಾಗಾಗುವುದು. ಅತ್ಯಂತ ವೇಗವಾಗಿ ನೀರನ್ನು ಸಂಗ್ರಹಿಸಿ ಪತಿ ಸೇವೆಯನ್ನು ಪೂರೈಸುತ್ತೇನಂತೆ. ಓ, ಅಲ್ಲಿ ಮರಳ ಪಾತೆಯನ್ನು ಮಾಡಲು ನೋಡುತ್ತೇನೆ. ಇಲ್ಲಿ ಪಾತ್ರೆ ಆಗುತ್ತಿಲ್ಲ. ಓ, ಅಲ್ಲಿ ಗಮನಿಸುತ್ತೇನೆ. ಇಲ್ಲೂ ಆಗುತ್ತಿಲ್ಲ. ಓ, ಅಲ್ಲಿ ನೋಡುತ್ತೇನೆ. ಇಲ್ಲೂ ಆಗುತ್ತಿಲ್ಲ. ಹಿಂದೇನು ಕೊರತೆ ಬಂತು? ಹಿಂದೇನು ಕೊರತೆ ಬಂತು? ಹಿಂದೇನು ಕೊರತೆ ಬಂತು? ಪಾತಿವ್ರತ್ಯಕ್ಕೆಂದೇನು ಕೊರತೆ ಬಂತು? ಎಂದಿನಂತದಿ ಜಲ ಇಂದೊಯ್ವೆ ಎಂದರೆ ಎಂದಿನಂತೆ ಇಂದು ಜಲವನೊಯ್ವೆ ಎಂದರೆ ಹೊಂದದು ಪಾತ್ರೆಯ ಸೈಗದದಿಂದ ಹೊಂದದು ಪಾತ್ರೆ ಸೈಕತದಿಂದಲೇ ಗೈವೆ ಹೊಂದದು ಪಾತ್ರೆ ಸೈಕತದಿಂದಲೇ ಗೈವೆ. ಹೌದಲ್ಲ, ಇಂದು ನಿತ್ಯಾನುಷ್ಠಾನದ ವೇಳೆಗೆ ನೀರೊಯ್ಯಲು ನಾನು ಕುಂಭವನ್ನೇ ತಂದುದಿಲ್ಲ. ಮರಳ ಪಾತೆಯನ್ನು ಮಾಡಿ ಅದರಲ್ಲೇ ನೀರೊಯ್ಯುತ್ತಿದ್ದೆ. ಬೇರೊಬ್ಬರಿಗೆ ಇದು ಸಾಧ್ಯವಿಲ್ಲ. ಯಾಕೆಂದರೆ ಮರಳಿನಲ್ಲಿ ನೀರಿಂಗುವುದು. ಆದರೆ ನಾನು ನನ್ನ ಪಾತಿವ್ರತ್ಯದ ಬಲದಿಂದ ಅದನ್ನು ಕರಗತಗೊಳಿಸಿಕೊಂಡಿದ್ದೇನೆ. ಹೋಗಲಿ, ದೇವರಿಗಾಗಿ ಸೆರಗಿನಲ್ಲಿ ಆದರೂ ನೀರೊಯ್ಯೋಣವೆಂದರೆ ಇಂದು ಅದು ಕೈ ಸಾಗದು. ಯಾಕೆ ಯಾಕೆ ಹೀಗೆ? ಹಿಂದೇನು ಕೊರತೆ ಬಂತು? ಹೀಗೆ ಇಲ್ಲಿ ಸುಮ್ಮನೆ ಕಾಲ ಕಳೆಯುವುದಲ್ಲ. ನಿಗ್ರಹ ಅನುಗ್ರಹ ಶಕ್ತಿ ಉಳ್ಳವರು ನನ್ನ ರಮಣ. ಎಲ್ಲಿ ಹೀಗಾಯಿತೆಂದು ವಿವರಿಸಿದರೆ ಕೋಪಿಸಿಕೊಳ್ಳಲಾರರು. ಆದಷ್ಟು ಬೇಗ ಆ ಕಡೆಗೆ ತೆರಳಿ ಇಲ್ಲಿ ನಡೆದುದನ್ನು ವಿವರಿಸುತ್ತೇನೆ. ವನಿತೆಯೇ ತೆರೆದಿದ ಮರುಗುತ್ತಲಿರ್ಪುದು ಮುನಿನಾಥರಿದು ಸುಜ್ಞಾನದಲ್ಲಿ ಜವನತೆಯೇ ಮನದಿ ಗರ್ಜಿಸುತ್ತ ತನ್ನ ಸತಿಗೆಲ್ದನು. ಓ
ಗೌರವದ ಬದುಕನ್ನು ಸಾಗಿಸುತ್ತಾ ಇದ್ದೇನೆ. ಜಮದಗ್ನಿ ಮಹರ್ಷಿಗಳ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಶಿಕ್ಷಣವನ್ನು ಪಡೆದು ಉತ್ತಮ ಸ್ಥಾನ ಗಳಿಸಿದ್ದಾರೆ. ಕೀರ್ತಿ ಗಳಿಸಿ ಭೃಗುವಂಶಸ್ಥನಾದ ಭಾರ್ಗವ ಜಮದಗ್ನಿಯ ಹೆಸರನ್ನು ಉಳಿಸಿದ್ದಾರೆ. ಕೀರ್ತಿ ತಂದಿದ್ದಾರೆಂಬುದು ಬಹಳ ಹೆಮ್ಮೆಯ ವಿಚಾರ. ನನ್ನ ಈ ಆಶ್ರಮ ಅದಕ್ಕೆ ಅಪವಾದ ಧರಿಸಿದಂತಹ ಶಿಕ್ಷಣಾರ್ಥಿಗಳಿಗೆ ಮನೆಯ ವಾತಾವರಣದ ಅನುಭವ. ಇಲ್ಲಿ ಕ್ಷಣ ಕ್ಷಣವೂ ಶಿಕ್ಷೆಗೂ ಅವಕಾಶವಿಲ್ಲ. ಇದು ಹೀಗಾಗಲಿಕ್ಕೆ ನನ್ನ ಮಡದಿ ರೇಣುಕೆಯು ಕಾರಣಳು. ಆದರೆ ಇಷ್ಟು ಹೊತ್ತಾದರೂ ನನ್ನಿಂದ ಅಜ್ಞಾಪ್ತಳಾಗಿ ಸಾಗಿದ ರೇಣುಕೆ ಇಷ್ಟು ಹೊತ್ತಾದರೂ ಏಕೆ ಬರಲಿಲ್ಲ? ಯಾಕೆ ತಡವಾಯಿತು? ಜ್ಞಾನ ದೃಷ್ಟಿಯಿಂದ ನೋಡುತ್ತೇನಂತೆ. ನಾರಿಗೇಳೆಂಬವನು ತರುವಡೆ ಅಲ್ಲವೇ? ನಾನು ಬೀಳ್ಕೊಂಡು ನದಿ ತಟಕ್ಕಾಕೆ ತೆರಳಿದವಳಲ್ಲವೇ ನೀನು? ಹೌದು. ಹೋದ ಉದ್ದೇಶ ಏನಾಯಿತು? ಅಂಬುವನು ತರುವುದೇ ಸಾರಿ ನದಿ ಬದಿಗಾಗಿ ಹೋಗಿ ನೀರನ್ನು ತಾರದೆ ಬಂದೆ ಏಕೆ? ಅಲ್ಲದೆ ಇಷ್ಟು ತಡವಾಯಿತು ಏಕೆ? ಬಗಳು, ಉತ್ತರಿಸು. ರಮಣ ನಿನಗೆ ಕೋಪ ಕ್ಷಮಿಸೋ ಅಪರಾಧವನು ರಮಣ. ರಮಣ ನಿನಗೆ ಕೋಪವೇ ಕ್ಷಮಿಸಪರಾಧವನು. ಅಮಿತ ಸದ್ಗುಣ ಪೂರ್ಣ ನಮಿಸು ಬೀಳುವೆ ಮುಂದ. ಅಮಿತ ಸದ್ಗುಣ ಪೂರ್ಣ ನಮಿಸು ಬೀಳುವೆ ಮುಂದ. ಸ್ಮರಣ ಬಾದೆ ರಮಣ ರಮಣ. ರಮಣ ಪ್ರಾಣಪತಿಯೇ, ಶುದ್ಧೋದಕವನ್ನು ತರಲೆಂದೇ ಕರ್ತವ್ಯ ಪರಳಾಗಿ ನಾನಾ ಕಡೆಗೆ ತೆರಳಿದ್ದು ತಮಗೂ ವೇದ್ಯ ತಾನೆ. ಹೋದಾಗ ಬರುವುದು ಸ್ವಲ್ಪ ತಡವಾಯಿತು. ಯಾಕೆ? ಅದಕ್ಕಾಗಿ ಮೊತ್ತ ಮೊದಲಾಗಿ ನಮ್ಮ ಚರಣದಲ್ಲಿ ಬಿದ್ದು ಯಾಚಿಸುತ್ತೇನೆ. ಓ ಅಮಿತ ಸದ್ಗುಣ ಪೂರ್ಣ, ತಿಳಿದು ನಾನಂತೂ ಅಂತಹ ಘೋರ ಅಪರಾಧವನ್ನು ಗೈದಿಲ್ಲ. ಆದರೂ ನೀರು ತೆರಲಾಗದೆ ಇದ್ದದ್ದು ಮತ್ತು ತಡವಾದುದು ಎರಡು ಅಪರಾಧವೇ. ಅನುಗ್ರಹಕಾರಕರಾದ ತಾವು ನನ್ನನ್ನು ಕ್ಷಮಿಸಬೇಕು. ನಾನು ಅಪರಾಧವನ್ನು ಎಸಗಿದ್ದರೆ. ವನಿತೆಗೆ ಗಂಧರ್ವ ಪ್ರಜ್ಞಾ
ಯಾವುದಕ್ಕೆ ತಿಳಿಯುವುದಿಲ್ಲ ಎಂದು ಭಾವಿಸುತ್ತದೆ. ಆದರೆ ನೀನು ಈ ಜಮದಗ್ನಿಯಿಂದ ತಪ್ಪಿಸಿಕೊಳ್ಳಲಾರೆ. ಏ ಬಜಾರಿ, ಮುಂದೆ ನಿಲ್ಲು. ಸತ್ಯವಲ್ಲದೆ ಬೇರೆ ಏನಾದರೂ ಬಗಳಿದರೆ ನಾಲಿಗೆ ಕತ್ತರಿಸೇನು. ನೀನು ಅಪರಾಧ ಮಾತ್ರ ಮಾಡಿದ್ದು ಅಲ್ಲ, ವ್ಯಭಿಚಾರ ಕೂಡ. ನದಿ ಬದಿಗೆ ಹೋದಾಗ ಚಂದದವನನ್ನು ಕಂಡಾಗ ಸೆರಗು ಹಾಕಿದ್ದು ಕಂಡೆಯ? ಅಲ್ಲಿ ಅವನು ಆಡುವ ಜಲ ಕೇಳಿಯನ್ನು ಕಂಡು ಮೈಮರೆತೆಯ? ಇಲ್ಲ ಸ್ವಾಮಿ. ಈ ಗಡ್ಡ ಬಿಟ್ಟ ಜಾಗಿಗಿಂತ ಅವನೇ ಆದಿತ್ತು ಎಂದು ತಿಳಿದೆಯಾ? ಇದು ಅಪರಾಧವಲ್ಲದೆ ಬೇರೇನು? ಉತ್ತರಿಸು. 5 ಗಂಡು ಮಕ್ಕಳ ಮುದ್ದಿಗೊಡ್ಡು ನಿನಗೆ ಕಾಮಾಸನೆಯೇ? ವ್ಯಭಿಚಾರಿಣಿ, ಉತ್ತರಿಸು. ಅರಸ ತರಳ ಭಾರ್ಗವನಾದ ಶ್ರೀಹರಿ ಸ್ಮರಹರನೋ. ನೀ ಹೊರತು ಮಿಕ್ಕಿನ ನೊರತುಕೊಳ್ಳನೋ. ನೀ ಹೊರತು ಮಿಕ್ಕಿನ ನೊರತುಗಳನ್ನು ಅರಸ ಅರಸ ಜಿಯಾ, ಇಲ್ಲ, ತಾವು ತಿಳಿದಂತೆ ಏನೂ ನಡೆಯಲಿಲ್ಲ. ಯಾರೋ ಒಬ್ಬ ಕೇಚರನನ್ನು ಇನ್ನೋರ್ವ ಸುಂದರನನ್ನು ಕಂಡು ಮಾರು ಹೋಗುವವಳಲ್ಲ ರೇಣುಕೆ. ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ನಡೆಸಿಯೂ ನಿಮಗೆ ಈ ರೇಣುಕೆ ಏನೆಂತು ಅರ್ಥವಾಗುವುದಿಲ್ಲವೇ? ಇಲ್ಲ. ಓ ಅಮಿತ ಸದ್ಗುಣಪೂರ್ಣ, ನನ್ನ ಕೊನೆಯ ಮಗ ರಾಮನೆಂದರೆ ಸಾಕ್ಷಾತ್ ಶ್ರೀಹರಿ. ನಾವು ಬಲ್ಲಿರಿ. ಅಂತಹ ಭಾರ್ಗವರಾಮನಾನೆಯಾಗಿಯೂ ನಾನು ತಪ್ಪನ್ನು ಮಾಡಿಲ್ಲ. ಬಲ್ಲೆನು ನಿನ್ನಯ ಕುಳ್ಳತನಗಳ ಬಲ್ಲೆನು ಶರಣಗಲ್ಜಿಗಿಂದಲೇ ಅಳುಕುತ್ತ ಜನ್ನಗಳನ್ನು ಆಡುವುದು ಶಾಸ್ತ್ರ, ಇಕ್ಕುವುದು ಗಾಲ, ಓದುವುದು ಪುರಾಣ ಕಾಂಡ, ತಿನ್ನುವುದು ಮಸಿಕೆಂಡ ಎಂಬಂತೆ ಆಯ್ತು ನಿನ್ನ ವ್ಯವಹಾರ. ನಾನು ಎದುರಿದಾಗ ಪತಿದೇವನಾಮ, ತಪ್ಪಿದರೆ ನನ್ನ ಬೆಂಗೆಡೆಯಲ್ಲಿ ಎಲ್ಲರಲ್ಲೂ ನಿನಗೆ ಪತಿಭಾವ. ಇಲ್ಲ ಸ್ವಾಮಿ. ಮಾನಸಿಕ ವ್ಯಭಿಚಾರಿಣಿ, ಚಂದದವ ಕಂಡಾಗ ಸೆರಗು ಹಾಕುವ ಬೀದಿ ಹೆಣ್ಣು ನೀನು. ಆಯ್ತು, ನೀನು ಬೀದಿಯಲ್ಲೇ ಬಿದ್ದಿರು, ಅದು ಪುಣ್ಯಾಶ್ರಮ. ನಿನ್ನಂತಹ ಜಗತ್ತವರು ಇರುವ ಸ್ಥಳವಲ್ಲ. ಕಟ್ಟು ನಿನ್ನ ಗಂಟು ಮೂಟೆ, ಆರೆ ಕ್ಷಣವು ನಿಲ್ಲದ ನಡೆ. ತೊಲಗೋ ತೊಲಗೋ.
ಅರಸ ಕೋಪ ವಿದ್ಯಾಕೆ ತನ್ನಯ ಉರಿಯುಗೊಳ್ಳಿ ಮುನಿಪಾಲ ತರಳರುಳು ಹರಿಯವನ ಕರೆಯೊತ್ತ ಒರೆದನಾಗ ಪ್ರಭು ಎಂತಹ ಕಣ್ಣ ಕಠೋರ ನುಡಿಯಾಡುತ್ತೀರಿ. ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ನಡೆಸಿಯೂ ನಿಮಗೆ ಈ ರೇಣುಕೆ ಏನೆಂತೂ ಅರ್ಥವಾಗುವುದಿಲ್ಲವೇ? ಅದಲ್ಲದೆ ಅಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ. ಈ ದೇಹವು ಕಾಮುಕತೆಯನ್ನು ಮೀರಿ ನಿಂತು ಪತಿ ಸೇವೆಯಲ್ಲಿ ನಿರತವಾಗಿದೆ. ಸಪ್ತಪದಿ ತುಳಿದು ಬಂದು ತಮ್ಮಿ ಆಶ್ರಮದ ಹೊಸ್ತಿಲಲ್ಲಿ ಸೇರಕ್ಕಿ ತುಳಿದು ಕಾಯ ವಾಚ ಮನಸ ನಿಮ್ಮನಸಿಯಾಗಿ ಬಾಳಲಿಲ್ಲವೇ? ಓ ಅಮಿತ ಸದ್ಗುಣ ಪೂರ್ಣ, ನನ್ನ ಕೊನೆಯ ಮಗ ರಾಮನೆಂದರೆ ಸಾಕ್ಷಾತ್ ಶ್ರೀಹರಿಯೇ. ಅಂತಹ ಭಾರ್ಗವ ರಾಮನಾನೆಯಾಗಿಯೂ ನಾನು ತಪ್ಪನ್ನು ಮಾಡಿಲ್ಲ. ಮತ್ತೆ ನಾನು ಮನೆ ಬಿಟ್ಟು ಹೋಗಲಾರೆ. ಇದು ನನ್ನದೇ ಮನೆ. ನಾನು ಎಲ್ಲಿಗೆ ಹೋಗಲಿ? ನಾನು ಇಲ್ಲೇ ಇರುತ್ತೇನೆ. ನಾನು ಮನೆ ಬಿಟ್ಟು ಹೋಗಲಾರೆ. ದಾರಿದ್ರ್ಯದ ಬಳೆ ತಿರುಗಿಸು ನಿನ್ನ ಮುಖವನ್ನು. ಇಲ್ಲಿ ನಾನು ಗಂಡನೋ ನೀನೋ? ನಾನು ಗಂಡನೋ ನೀನೋ? ನಾನು ಎದುರಿದಾಗ ಪತಿದೇವನಾಮ. ನಿಲ್ಲಿಸು ನಿನ್ನ ರಗಳೆಯನ್ನು. ಹೌದು, ಅದು ಹಾಗೆ. ಸುಳ್ಳು ಹೇಳುವವ ಬೇಗ ಆನೆಗೆ ಶರಣಾಗುವುದು. ನೀನು ಹಾಗೆ ನಾಲ್ಕು ಮಾತನಾಡಿ ಈ ಮುನಿಯನ್ನು ಮಂಗಾಡಿಸಬಹುದೆಂದು ತಿಳಿಯಬೇಡ. ಇನ್ನು ಮಾತಿಲ್ಲ. ನನ್ನ ಮಗನ ಮೇಲೇನೆ ಹಾಕುತ್ತೀಯಲ್ಲ, ಇನ್ನು ಮಾತಿಲ್ಲ. ತೊಲಗೋ ತೊಲಗೋ. ಮಗನೇ ಬಸ್ಸು, ಹೀಗೆ ಬಾ. ಯುದ್ಧಕ್ಕೆ ಕರೆಸಿದೆ ಎನ್ನ ಯುದ್ಧಕ್ಕೆ ಕರೆಸಿದೆ ಎನ್ನ ಅರುಹು ಕಾರ್ಯಗಳನ್ನು ಅರಿಕ್ಷಣ ಮಾತ್ರದ ನೆರವೇರಿಸುವೆನು ಕೊಡುವಾಗ್ನೆಯ ನಿನ್ನ. ಮಗನೇ, ದೀರ್ಘಧ್ವನಿಯಿಂದ ಮಗನಾದ ವಸು, ಈ ಕಡೆಗೆ ಬಾ ಎಂದು ಕರೆದೆಯಲ್ಲ. ಹೌದು. ನಾವೆಲ್ಲರೂ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದೆವು. ನಿಮ್ಮ ಪ್ರೀತಿಯ ಕರೆಯನ್ನು ಸರಿಸಿ ಬಂದೆನು. ಅಪ್ಪ, ನನ್ನಿಂದೇನು ಕಾರ್ಯವಾಗಬೇಕೆಂದು ತಿಳಿದರೆ ಈ ಕ್ಷಣ ಮಾಡಿ ಪೂರೈಸುತ್ತೇನೆ. ಹೇಳಿ ಅಪ್ಪ. ಮಗನೇ, ಇದು ಏನು? ಇದು ಕತ್ತಿ. ಹಿಡಿದುಕೋ ಇದನ್ನು. ಅಪ್ಪ, ಇದ್ಯಾಕೆ? ಅದು ಯಾರು? ಅದು ನಮ್ಮ ಅಮ್ಮ. ಅಮ್ಮನ ಗುಮ್ಮನ. ಕತ್ತ
ಕತ್ತರಿಸುವಳು ಶಿರವನ್ನು. ಅಪ್ಪ ನನ್ನಿಂದಾಗದು. ಆಗುವುದಿಲ್ವಾ? ಆಗುವುದೇ ಇಲ್ಲ. ಆಗುವುದಿಲ್ವಾ? ಆಗುವುದೇ ಇಲ್ಲ. ಹೆಕ್ಕುವ ಕತ್ತಿಯನ್ನ ಮೇಲಿಡು. ಶಾಪ ಕೊಡ್ತೇನೆ. ಕೊಡಿ. ಸತ್ತು ಹೋಗ್ತೆ. ಆದೀತು. ಸತ್ತೇ ಹೋಗು. ಒಂದು ಹೋದರೆ ಏನಾಯಿತು? ಇನ್ನೂ ಇಲ್ಲವೇ? ಮಗನೇ ಸುಮನ, ಹೀಗೆ ಬಾ. ಮಗನೇ, ನಿಮ್ಮ ನಿತ್ಯದ ಹೋಮಗಳಿಗಾಗಿ ಕೃಷಿ ಸಮಿತಿಗಳನ್ನು ಸಂಗ್ರಹಿಸುತ್ತಿದ್ದನಪ್ಪ. ಆಗಲೇ ನಾವು ಕರೆದಂತು ಕೇಳಿಸಿದಪ್ಪ. ಅದನ್ನು ಅಲ್ಲೇ ಬಿಟ್ಟು ಬಂದಿರುವೆ ತಾತ. ನನ್ನಿಂದೇನಾಗಬೇಕು? ಮಗನೇ, ಹಿಡಿದುಕೋ ಈ ಕತ್ತಿಯನ್ನ. ಏತಕ್ಕೆ ಕರೆಸಿದೆ ಎನ್ನ ಏತಕ್ಕೆ ಕರೆಸಿದೆ ಎನ್ನ ಅರುಹು ಕಾರ್ಯಗಳನ್ನು ಮುನ್ನ ಅರಕ್ಷಣ ಮಾತ್ರದಿ ನೆರವೇರಿಸುವೆನು ಕೊಡುವಾಜ್ಞೆಯ ಮಗನೇ, ನಿಮ್ಮ ನಿತ್ಯದ ಹೋಮಗಳಿಗಾಗಿ ಕೃಷಿ ಸಮಿತಿಗಳನ್ನು ಸಂಗ್ರಹಿಸುತ್ತಿದ್ದನಪ್ಪ. ಆಗಲೇ ನಾವು ಕರೆದದ್ದು ಕೇಳಿಸಿದಪ್ಪ. ಅದನ್ನು ಅಲ್ಲೇ ಬಿಟ್ಟು ಬಂದಿರುವೆ ತಾತ. ನನ್ನಿಂದೇನಾಗಬೇಕು? ನನಗೇನಪ್ಪನೆ ತಿಳಿದು ಅರೆ ನಿಮಿಷದಿ ಪೂರೈಸುವವೈ ನಿಮ್ಮ ಕುಮಾರ ಸುಮ. ಮಗನೇ, ಹಿಡಿದುಕೋ ಈ ಕತ್ತಿಯನ್ನ. ಇದು ಯಾಕಪ್ಪ? ಅದು ಯಾರು? ನಮ್ಮಮ್ಮ. ಧತ್, ಅಲ್ಲ, ಅದು ಹೆಣ್ಣೆಂಬ ಪಿಶಾಚಿ. ಕತ್ತರಿಸುವವಳ ಶಿರವನ್ನು. ಅಪ್ಪ ನನ್ನಿಂದಾಗದು. ಆಗುವುದಿಲ್ವಾ? ಆಗುವುದಿಲ್ಲ. ಆಗುವುದಿಲ್ವಾ? ಆಗುವುದೇ ಇಲ್ಲ. ಹೆಕ್ಕುವ ಕತ್ತಿಯನ್ನು. ಶಾಪ ಕೊಡ್ತೇನೆ. ಕೊಡಿ. ಸತ್ತು ಹೋಗ್ತೆ. ಆದೀತು. ಸತ್ತೇ ಹೋಗು. ಮಗನೇ ಸುತಾಪ, ಹೀಗೆ ಬಾ. ಮಗನೇ, ಏನು ಅಪ್ಪನೇ? ಕರೆಸಿದ ಹದನವದೇನು ಜನಕ ಕರೆಸಿದ ಹದನವದೇನು ಅರುಹು ನಿನ್ನ ಮನಸ್ಸು
ಶಿರವನ್ನು. ತಾತ ಏನಾಡುವಿರಿ? ತಾಯಿಯನ್ನು ಕೊಲ್ಲುವುದುಂಟೆ? ತಾಯಿಯನ್ನು ಕೊಲ್ಲಲು ನನ್ನಿಂದ ಸಾಧ್ಯ ಆಗದು. ಆಗುವುದಿಲ್ವಾ? ಆಗುವುದೇ ಇಲ್ಲ. ಆಗುವುದಿಲ್ವಾ? ಆಗುವುದೇ ಇಲ್ಲ. ಶಾಪ ಕೊಡ್ತೇನೆ, ಕೊಡಿ. ಸದ್ದು ಹೋಗ್ತೆ. ಆಯ್ತು. ಹೆಕ್ಕುವ ಕತ್ಯ ಮೇಲಿಡು. ಶಾಪ ಕೊಡ್ತೇನೆ. ಆದೀತು. ಸತ್ತೇ ಹೋಗು.
ಧರೆಯ ಮೇಲೆ ಕೆಡದಗ್ರಜರ ಕಂಡು ದುಃಖದಿಂದಲಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ಬಳಿಕ ಬರಿದ ರೋಷ ವೇಷದಿಂದಿರುವ ಜನಕ ನಡಿಗೆರಗುತ್ತ ನಿಂತೆಂದನು. ಇದಕ್ಕೆಲ್ಲ ಕಾರಣವೇನು? ವಿಘ್ನ ವಿನಾಯಕನಲ್ಲಿ ಪರಶುವಿದ್ಯೆಯನ್ನು ಅಭ್ಯಾಸಿಸುತ್ತಿರುವ ಕಾಲಕ್ಕೆ ಎತ್ತರದ ಧ್ವನಿಗೆ ಉತ್ತರವಾಗಿ ಅಲ್ಲಿಂದಲೇ ಹೊರಟು ಬಂದೆ. ನಿಮ್ಮನ್ನು ಕಂಡೆ. ಇದೆಲ್ಲ ಯಾಕೆ ಹೀಗೆ? ನನ್ನಿಂದ ಏನಾಗಬೇಕು ತಿಳಿಸಿ ಜನಕ. ತರಳನ ಕೇಳ್ದ ಬೇಳ್ದರ ಬೇಳುವೆನು ಪಿತರೆದ ಸ್ಮರಣಾತಕ. ಮಗನೇ ರಾಮ, ಬಂದೆಯ? ಹೀಗೆ ಬಾ, ಹೀಗೆ ಬಾ. ಕುಮಾರ ರಾಮ, ನೀನು ನಮ್ಮ ಕುಲವನ್ನು ಬೆಳಗಿಸುವವ ಎಂಬುದು ಚೆನ್ನಾಗಿ ಅರಿವಾಯಿತು. ಆದರೆ ಇವುಗಳಿಗೆ ಆ ಯೋಗವಿಲ್ಲ. ಹಾಗೆ ಎದರ ಮೇಲೆ ಬಿದ್ದಿವೆ. ನೀನಂದ ಹಾಗೆ ಒಂದು ಬಲವಾದ ಉದ್ದೇಶವನ್ನಿರಿಸಿಕೊಂಡು ತರುಣನಾದ ನಿನ್ನನ್ನು ಬರೆಸಿಕೊಂಡಿದ್ದೇನೆ ಮಗನೇ. ಆದರೆ ಕಾಲ ಬಹಳ ಹಾಡು. ಯಾರನ್ನು ಯಾವುದನ್ನು ನಂಬುವುದಕ್ಕಾಗುವುದಿಲ್ಲ. ಈ ಮರ್ತ್ಯದ ಆಚಾರ ವಿಚಾರಗಳು ನಂಬುವುದಕ್ಕಾಗುವುದಿಲ್ಲ ಎಂಬುದರಿಂದಾಗಿ ನನಗೆ ಭರವಸೆ ಬೇಕು ಮಗನೇ. ನನಗೆ ವಿಶ್ವಾಸ ಬೇಕು. ಕೊಡು ಭಾಷೆ. ತಂದೆಯವರೇ, ಮಗನೇ, ಹರಕಮಲ ಜನರಿದ್ದರೆಯಲಿ ಹರಕಮಲದ ಹೊರದರ ನೀನು
ಹಿಂದೆ ಮುಂದೆ ನೋಡದೆ ರುಂಡವನ್ನು ಕತ್ತರಿಸು. ಛಡಿಯದ ಕೊಡಲಿಯ ಮಾತೆಯ ಶಿರವ ಕೊಡವಿಗೆ ಬಿದ್ದುದು ತಡೆಯದ ಕ್ಷಣ ತಡೆದ ಮುಖಿ ಶಿರವು ಕರುಣಿಸು ಮೂರನು ಬೇಡೆಂದನು ಪಿತ ಕೆರಗುತ್ತ ಬೇಳಿದನು ಕುಮಾರ ರಾಮ, ಸಂತೋಷಪಟ್ಟೆ, ಬಹಳ ಸಂತೃಪ್ತನಾದೆ. ನಾನೆನಿಸಿದ ಕಾರ್ಯ ಕೈಗೂಡಿತು ಮಗನೇ. ನಿನ್ನಂತಹ 10 ಮಕ್ಕಳು ಯಾಕೆ, ನಿನ್ನಂತಹ ಒಬ್ಬ ಮಗನಿದ್ದರೆ ಸಾಕು. ಸುಶೀಲನಾದ ನೀನು ಕೈಗೊಂಡ ಕಾರ್ಯಕ್ಕೆ ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಮೆಚ್ಚಿದ ನಾನು ನಿನಗೆ 3 ವರಗಳನ್ನು ಕೊಡುತ್ತೇನೆ. ಆ ವರಗಳನ್ನು ಪಡೆದು ನೀನು ಹರ್ಷಿತನಾಗು ಮಗನೇ. ಕೇಳಿಕೋ ಮಗನೇ, ಕೇಳಿಕೋ. ಕರುಣಿಸು ಮಾತೆಯ ಕರುಣಿಸು ಮಾತೆ ಜೀವನೆನ್ನಯ ಹಿರಿಯರ ನೀಕ್ಷಣದಿಗೆ ಧರೆಯಲ್ಲಿ ಕೆಟ್ಟದವರು ಹೇಳಲಿ ಎನಗೆ ದುರಿತವು ಬರದಿರಲಿ ಕರುಣಿಸು ಮಾತೆಯ ಮಗನೇ,
ನಿಧಾನವಾಗಿ ಯೋಚಿಸೋಣ. ತಮ್ಮಂದಿರನ್ನು ಮಾಡೋಣ. ಅಪ್ಪ, ಇನ್ನು ನೀವು ಎಷ್ಟೇ ಮಕ್ಕಳ ಜನ್ಮಕ್ಕೆ ಕಾರಣರಾದರು ಅವರು ಯಾರೂ ನನಗೆ ಅಣ್ಣಂದಿರಾಗಲಾರರು. ಅವರೆಲ್ಲರೂ ನನಗೆ ತಮ್ಮಂದಿರಾಗುತ್ತಾರಷ್ಟೇ. ಆದರೆ ನನಗೀಗ ನನ್ನ ಅಣ್ಣಂದಿರೇ ಬೇಕಲ್ಲ. ಆಯ್ತು ಮಗನೇ, ನನಗಾಗಿ ಅಲ್ಲ ನಿನಗಾಗಿ ಬದುಕಿಸಿಕೊಡುತ್ತೇನೆ. ಆದರೆ ಅವುಗಳು ನನ್ನ ಕಣ್ಣ ಮುಂದೆ ಬರಬಾರದು, ಅಲ್ಲಿಂದಲೇ ಹೋಗಬೇಕು. ತಿಳಿಯಿತಾ? ಇಗೋ ಬದುಕಲಿ. ಆಗಲಪ್ಪ, ಧನ್ಯನಾದೆ. ಪ್ರೀತಿಯ ಮಮತೆಯ ಹೊಳೆ ಹರಿಸುವ ನನ್ನ ಅಮ್ಮನನ್ನು ಬದುಕಿಸಿಕೊಡಿ ಅಪ್ಪ. ಇದು ಎರಡನೆಯವರ. ಮಗನೇ ರಾಮ, ಎಂತಹ ಕೆಟ್ಟ ಮಾತನಾಡುತ್ತಿರುವಿ ನೀನು. ಆಕೆ ಈ ಆಶ್ರಮಕ್ಕೆ ಬೇಡ ಅಂತ ನಿನ್ನನ್ನು ಅಷ್ಟು ದೂರದಿಂದ ಕರೆಸಿಕೊಳ್ಳಿಸಿದ್ದು. ಅವಳ ಸಾಹಸವೇ ಬೇಡ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳಿಕೊ ಮಗ. ಅದಾದರೂ ನನಗೆ ನನ್ನಮ್ಮ ಬೇಕೇ ಬೇಕು. ಆಯ್ತು, ನನಗಾಗಿ ಅಲ್ಲ ನಿನಗಾಗಿ ಬದುಕಿಸಿಕೊಡುತ್ತೇನೆ. ಇಗೋ ಬದುಕಲಿ. ಏನು ಕಂದ, ಏನಿದೆಲ್ಲ? ನಿನ್ನ ಕೈಯ ಪರಶು ನನ್ನ ಕತ್ತನ್ನು ಒರೆಸಿದಷ್ಟೇ ಗೊತ್ತು. ನಂತರ ಈಗ ನಾನು ಬದುಕಿದ್ದೇನೆ. ಏನಾಯಿತು? ಎಲ್ಲವನ್ನು ವಿವರಿಸು ಕಂದ. ಅಮ್ಮ, ನಿನ್ನ ವಧಾ ಪ್ರಕರಣದ ನಂತರ ನನ್ನಪ್ಪ ನನಗಾಗಿ ಮೆಚ್ಚಿ 3 ವರಗಳನ್ನು ನೀಡಿದರು. ಒಂದನೆಯದಾಗಿ ನನ್ನ ಅಗ್ರಜರನ್ನು ಬದುಕಿಸಿಕೊಂಡೆ. ಹೌದಲ್ಲ, ಅವರೆಲ್ಲ ಆಟವಾಡಿಕೊಳ್ಳುತ್ತಿದ್ದಾರೆ. ಮುಂದೆ ಇನ್ನು ನಿಮ್ಮನ್ನು ಬದುಕಿಸಲು ಎರಡನೆಯ ವರವಾಗಿ ಕೇಳಿಕೊಂಡೆ ಅಮ್ಮ. ಬಹಳ ವಿಚಿತ್ರವಾಗಿದೆ. 3ನೇ ವರವಾಗಿ ಏನು ಕೇಳಿಕೊಂಡೆ ಕಂದ? ಅಮ್ಮ, ಇನ್ನು ಏನನ್ನೂ ಕೇಳಿಕೊಳ್ಳಲಿಲ್ಲ. ಏನು ಹೊಳೆಯುತ್ತಿಲ್ಲಮ್ಮ, ನೀನೇ ದಾರಿ ತೋರಿಸಮ್ಮ. ಮಗನೇ ರಾಮ, ನೀನೆಷ್ಟು ಒಳ್ಳೆಯವನೆಂಬುದು ನಿನ್ನ ಈ ಮಧುರ ವಚನಗಳಿಂದಲೇ ಅರ್ಥೈಸಿಕೊಳ್ಳಬಲ್ಲೆ. ನೀನು ಮಾತೃಹತ್ಯೆ ಮಾಡಿರುವೆ. ಅದಲ್ಲದೆ ಲೋಕದ ಕಣ್ಣಿಗೆ ನಾನೊಬ್ಬಳು ಸ್ತ್ರೀ. ಮಾತೃಹತ್ಯೆ, ಸ್ತ್ರೀ ಹತ್ಯಾ ದೋಷ ಬಾರದಂತೆ 3ನೇ ವರವಾಗಿ ಕೇಳಿಕೋ ಕಂದ. ಅಪ್ಪ, ಮಗನೇ 3ನೇ ವರವಾಗಿ ನನ್ನಮ್ಮನನ್ನು ನಾನು ಕೊಂದುದರಿಂದ 2 ಹತ್ಯಾ ಪಾತಕಗಳನ್ನು ಪಡೆದಂತಾಯ್ತು. ಹಾಗಾಗಿ ಮುಂದೆ ನನಗೆ ರೌರವ ನರಕವನ್ನೇ ತಂದು ಕೊಡಬಹುದಾದ ಇವೆರಡರನ್ನು ನೀವು ನಿವಾರಿಸಿಕೊಡಿ ಅಪ್ಪ. ಮಗನೇ, ನೀನಾಡೋ ಮಾತು ಸಾಧುವಾದುದ್ದೇ. ಆದರೂ ನೀನು ಇನ್ನೀಚೆಯಂತೆ ಯಾವುದು ಮಾಡಿಲ್ಲವಾದುದರಿಂದ ನಿನಗೇನು ಬಾಧೆ ಇಲ್ಲ. ಮಗನೇ, ನಾನು ಹೇಳಿದ್ದು ನೀನು ಮಾಡಿದ್ದು ನಿಮಿತ್ತ ಮಾತ್ರ. ಆದರೂ ನಿನಗೆ ಶಂಕೆ ಬೇಡ. ನಿನ್ನ ಪಾಪ ಪ್ರಜ್ಞೆ ದೂರವಾಗಲಿ, ಬದುಕು ಹಸನಾಗಲಿ. ಅಪ್ಪ, ಮಗನೇ, ಪರಶುವಿದ್ಯೆಯನ್ನು ಮುಂದುವರಿಸುವುದಕ್ಕಾಗಿ ಕೈಲಾಸಕ್ಕೆ ತೆರಳಲೇ? ಹಾಗೇ ಆಗಲಿ ಮಗನೇ. ಚೆನ್ನಾಗಿ ವಿದ್ಯೆಯನ್ನು ಕಲಿತು ಲೋಕೋತ್ತರ ವೀರನಾಗಿ ಬಾಳು. ಆಗಲಿ ಅಪ್ಪ. ಅಮ್ಮ, ಹೇಳು ಕಂದ, ತ್ರಿಪುರ ವೈರಿಯ ಸುತನಲ್ಲಿಗೆ ಪರಶುವಿದ್ಯೆಯನ್ನು ಕಲಿಯಲು ಹೋಗಿ ಬರಲೇ? ಆದೀತು ಕಂದ, ಹೋಗಿ ಬಾ. ಅಬ್ಬಬ್ಬಾ, ಏನು ಮಾಡೋಣ? ನನ್ನ ಮಗ ರಾಮ ಹೋಗಿ ಆಯಿತು. ಆದರೆ ಈ ಆಶ್ರಮ ನರಕ ಸದೃಶವಾಗಿದೆ. ಇದು ಮನೆಯ ಬಾಗಿಲೋ ಅಲ್ಲ ಸಂಸಾರಸ್ಥರ ಮನೆಯೋ. ಏನು ಮಾಡೋಣ? ಮನೆಯವರಿಗೆ ಸಿಟ್ಟೇ ಬಹಳ. ಹೆಂಡತಿಯನ್ನು ಬಡಿದು ಕೊಲ್ಲಲಿಕ್ಕಾಯಿತು. ಹೆಂಡತಿ ಮನೆಗಾಗುವುದಿಲ್ಲವಲ್ಲ. ಅವಳು ಇರುತ್ತಿದ್ದರೆ ಗುಡಿಸಿ ಸೆಗಣಿ ಸಾರಿಸಿ ರಂಗದಲ್ಲಿ ಹಾಕುತ್ತಿದ್ದಳು. ನನಗೇನು, ಇರಲಿ, ಏನು ಬೇಕಾದರೂ ಮಾಡಲಿ. ಮಾತಾಡುತ್ತಾಳೆ, ಆದರೆ ನಾನೇ ಕಷ್ಟಪಡುವುದು. ಹೊಡೆದು ಬಡಿದು ಆಗಿದೆ. ಈಗ ಹೇಗೆ ಮಾತಾಡಿಸಲಿ? ಇರಲಂತೆ, ಎಷ್ಟಾದರೂ ನನ್ನ ಹೆಂಡತಿಯಲ್ಲ. ಉಂಡು ಮಲಗುವಾಗ ನಾನು 2 ಹೊಡೆದ ಅಂತ ಇಟ್ಟುಕೊಳ್ಳಿ. ಏನಾದರೂ
ನನ್ನ ಹೆಂಡತಿಯೇ ಅಲ್ವೇ? ನಾನೇ ಹೋಗಿ ಮಾತಾಡಿಸುತ್ತೇನೆ. ರೇಣುಕಾ, ರೇಣುಕಾ, ಬಾ ಬಾ. ಯಾರು ರೇಣುಕಾ? ಅವಳು ಸತ್ತಿದ್ದಾಳೆ. ಯಾವಾಗ? ಮತ್ತೆ ನೀನು ಯಾರು? ಮೋಹಿನಿಯಾ? ಅಲ್ಲಂತೆ, ನನ್ನ ಹೆಂಡತಿ ಗುಂಡು ಕಲ್ಲಿನ ಹಾಗೆ ದುಂಡು ದುಂಡಾಗಿ ನನ್ನೆದುರಿಗೆ ನಿಂತಿದ್ದಾಳೆ. ರೇಣುಕಾ, ಅದೆಲ್ಲ ಇರ್ಲಿ. ಸಂಸಾರ ಅಂದ ಮೇಲೆ ಒಂದು ಮಾತು ಬರ್ತದೆಯಾ? ಹೋಗ್ತದೆ. ಅದು ಇದರಿಂದಾಗಿ ಸಂಸಾರ ಸೊನ್ನೆ ತೆಗೆದು ಸಸಾರ ಆಗುತ್ತದೆ. ರೇಣುಕಾ, ಬಾ ಬಾ. ಅದೆಲ್ಲ ಇರ್ಲಿ. ನಾನು ಒಳಗೆ ಬರಬೇಕಾದರೆ ಒಂದು ನಿಬಂಧನೆ ಉಂಟು. ಏನದು? ಇಲ್ಲದಿದ್ದರೆ ಆಗಾಗ ನೀವು ಕೊಲ್ಲುತ್ತೀರಿ. ಏನು? ನಿನ್ನನ್ನು ಬದುಕಿಸಿದವ ನಾನು, ನಿನ್ನ ಮಗ ಅಲ್ಲ. ಏನು ಶರ್ತ? ನೀವು ಸಿಟ್ಟನ್ನು ಬಿಡಬೇಕು. ಅಷ್ಟೇಯ? ಸಿಟ್ಟು ನಿನ್ನಲ್ಲಿ ಅದು ಆಗ. ಈಗ ಸಿಟ್ಟಿಲ್ಲ, ಬಿಟ್ಟಿದ್ದೇನೆ. ಮತ್ತೆ ಸಿಟ್ಟು? ಮತ್ತೆ ನೀನು ಗಡ್ಡಕ್ಕೆ ಕೈ ಹಾಕಿ ಹೇಳಿದರೆ ನೋವಾಗುವುದಿಲ್ಲವೇ? ಅದು ಬಂದ ಗಡ್ಡ, ಕಟ್ಟಿದ ಗಡ್ಡ ಏನು ಅಲ್ಲ. ಇಲ್ಲಿಂದ ಮತ್ತೆ ಸಿಟ್ಟಿನ ಮಾತು? ರೇಣುಕಾ, ಆಯ್ತು. ಇದು ನಮ್ಮ ಜೀವನದಲ್ಲಿ ಅನರ್ಥಕ್ಕೆ ಕಾರಣವಾದ ಸಿಟ್ಟನ್ನು ಬಿಟ್ಟೇ ಬಿಡುತ್ತೇನೆ. ಎಲ್ಲ ಸಿಟ್ಟೆ ನನ್ನನ್ನು ಬಿಟ್ಟು ಹೋಗು. ಅಲ್ಲಿ ಹೋಗುತ್ತಿರು. ರೇಣುಕಾ, ಬಾ ಬಾ. ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ವಾಯುಷ್ಮತಿಪುರಕ್ಕೆ ಯಾರೆಂದು ತಿಳಿದಿದ್ದೀರಿ? ಕಾರ್ತವೀರ್ಯನೆಂದುಕೊಂಡಿದ್ದೇನೆ. ನಾನೇ ಸರಿ, ನಾನೇ ಸರಿ. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಏನಂತೆ ಹೊಸ ವಾರ್ತೆ? ಯಾರು ನನ್ನ ದರ್ಶನಕ್ಕಾಗಿ ಕಾದಿದ್ದಾರಂತೆ. ಬರಲಿ ಒಳಗೆ. ಆಗಲಿ, ಎದ್ದೇಳಿ. ನೀವ್ಯಾರು? ಇಲ್ಲಿಗೇಕೆ ಬಂದಿದ್ದೀರಿ ತಿಳಿಸಿ. ಲಾಲಿಸಬೇಕು ಜಯ
ತಿನ್ನಬಾರದು ಅಂದ್ರೆ ಆಗುವುದಿಲ್ಲ ಏನೋ. ಅದೇ ಬುದ್ಧಿ, ಕೈ ಮೊಸರಾದರೆ ಬಾಯಿ ಕೆಸರಂತೆ. ಹಾಗಲ್ವೋ ಅದು, ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ. ಅದೇ ಒಡೆಯ, ಚೆನ್ನಾಗಿ ಫಸಲು ಬಂತು ಬುದ್ಧಿ. ಆದರೆ ನಿಮ್ಮನ್ನು ನೋಡ್ಲಿಕ್ಕೆ ಬರುವಾಗ ಏನೂ ತರಲಿಲ್ಲ. ಆದರೆ ನೀವೇ ಹೇಳಿದ್ರಲ್ಲ, ನೀವು ಗರ್ಭಿಣಿ ಆಗುವಾಗ ಏನು ಗಂಡಸರು ಹೆರುವುದುಂಟೇನೋ? ಹಾಗಲ್ಲ ಬುದ್ಧಿ, ಗರ್ಭಿಣಿ ಇರುವ ಮನೆಗೆ ಮಕ್ಕಳಿರುವಲ್ಲಿ ದೇವರ ಸಮಾನರಾದ ತಮ್ಮಲ್ಲಿಗೆ ಬರುವಾಗ ಬರಿ ಕೈಯಲ್ಲಿ ಬಾರದುತ್ತ. ಹೌದು, ಮತ್ತ್ಯಾಕೆ ಬರಿಗೈಯಲ್ಲಿ ಬಂದಿದ್ದೀರಿ? ಬುದ್ಧಿ ಎಷ್ಟೇ ಬೆಳೆದರೂ ಕೈಗೆ ಸಿಕ್ಕದು. ನಿಗಗಲ ಕಾಟ ಏನು ಅದು? ಹೌದು ಬುದ್ಧಿ, ಭಿನ್ನಂಗ ಬರುವುದು ನಾವು ಬೆಳೆದದ್ದನ್ನೆಲ್ಲ ತಿಂದು ಮುಗಿಸುವುದು. ನಾವು ಎಣ್ಣೆ ಹಾಕಿಕಾದರೂ ಪ್ರಯೋಜನವಿಲ್ಲ. ಎಣ್ಣೆ ಹಾಕಿಕಾದರೂ ಏನು? ಎಣ್ಣೆ ಹಾಕಬಾರದು ಅಂತ ಶಾಸನ ಹೊರಡಿಸಿದ್ದೇನೋ ಬುದ್ಧಿ. ಹೊಟ್ಟೆಗಲ್ಲ ಕಣ್ಣಿಗೆ, ಹಾಗೆ ಸರಿ ಬೊಗಲು ಬಿಟ್ಟು ಬಿಟ್ಟು ಹೇಳಿದ್ರೆ ಅರ್ಥ ವ್ಯತ್ಯಾಸವಾಗುತ್ತದೆ ಏನೋ. ಆಯ್ತಾ ಬುದ್ಧಿ? ಯಾವ್ಯಾವ ಮೃಗಗಳು ಬಂದವು? ಮೊದಲು ಬರುವುದು 2 ಬಾಲದ ಪ್ರಾಣಿ, ದೊಡ್ಡದು. ಮುಂದೆಯೂ ಬಾಲ, ಮುಂದೆಯೂ ಬಾಲ. ಅದು ಯಾವುದು 2 ಬಾಲದ ಪ್ರಾಣಿ? ಅದು ಹಾಗಲ್ಲ, ಮುಂದೆ ಸೊಂಡಿಲು, ಹಿಂದೆ ಬಾಲ. ಅದು ಆನೆಯೋ? ಹೌದು ಬುದ್ಧಿ, ಮೊದಲು 1 ಆನೆ, 2 ಆನೆ, 4 ಆನೆ, 8 ಆನೆ, 12 ಆನೆ. ಏನು ಆನೆ ಲೆಕ್ಕ? ಅದೆಲ್ಲ ಈಗ ನಡೆಯುವುದಿಲ್ಲ. ಈಗ ಬರ್ತೀಯೇ ಆನೆಗೆ ಸಂಖ್ಯೆ. ಆಮೇಲೆ ಮಧ್ಯಾಹ್ನಕ್ಕಾಗುವಾಗ ಹುಲಿ ಬರುವುದು. ಮಧ್ಯಾಹ್ನಕ್ಕಾಗುವಾಗ ಹುಲಿ ಬಂದಿತ್ತ. ಬಹುಶಃ ಬೆಳಿಗ್ಗೆ ತೆಗೆದುಕೊಂಡಿರಬೇಕು. ಹೌದು ಬುದ್ಧಿ, ನಮ್ಮ ಬೆಳಿಗ್ಗೆ ಭದ್ರತೆ ಇಲ್ಲ ಬುದ್ಧಿ. ನಾವೆಲ್ಲ ನಾಳೆ ಇಲ್ಲಿಂದ ಹೊರಟು ಬೇರೂರಿಗೆ ಹೋಗುತ್ತೇವೆ. ಇಲ್ಲಿಂದ ಇನ್ನೊಂದು ಊರಿಗೆ ಹೋಗುತ್ತೇವೆ. ಅಲ್ಲಿ ನಿನಗೆ ಯಾರಿದ್ದಾರೋ ಅಲ್ಲಿ ಕಾವಲು ಮಾಡುವವರಿದ್ದಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗುವೆವು. ಒಳಪಾರಕರೆ ಅರಿತನಂತೆ ನಿಮಗೆ ಬಂದ ಕಷ್ಟ ಏನೆಂದು ತಿಳಿದೆ. ಕಾಡ ಮೃಗಗಳ ಕಾಟ ನಿಮಗೆ ಬೇಸರವನ್ನು ತಂದಿದೆ. ಚಿಂತಿಸಬೇಡಿ, ನಾವಿಂದೇ ಕಾಡಿಗೆ ಬೇಟೆಗಾಗಿ ಹೋಗೋಣ. ಕಾಟ ನೀಡುವ ಪ್ರಾಣಿಗಳು ಸಂಹರಿಸೋಣ. ಬನ್ನಿ.
ಅರಸನೈ ತಂದುದ ಕಾಣುತ್ತ ಋಷಿವರ್ಯ ಕರೆದೊಯ್ದು ವರದರ್ಭಾಸನಕ್ಕೆ ಪರಿ ಪರಿ ವಿಧದಿಂದ ಮನ್ನಿಸ ನೀನುತ್ತ ಬರಲೇನು ಕಾರಣವೆಂದ. ನಿನ್ನನ್ನು ಆಶ್ರಮಕ್ಕೆ ಕರೆಸಿ ಮನ್ನಿಸಬೇಕೆಂಬ ನನ್ನ ಮನುಷ್ಯಂತೆಗೆ ನನ್ನಾಶ್ರಮಕ್ಕೆ ಬಂದಿದ್ದೀಯಲ್ಲ, ಅದೋ ಆ ಪೀಠದ ಮೇಲೆ ಕರ್ಬೆಯನ್ನು ಆರಿಸಿ ಅರಸಿ ಆಸನ ಸಿದ್ಧಪಡಿಸಿದ್ದೇನೆ. ಸ್ವೀಕರಿಸು, ಹರ್ಷಿತನಾಗಬೇಕು. ಇಲ್ಲಿಗೆ ಬರಬೇಕೆಂದರೆ ಕಾರಣವೇನು? ಇರಿಸುವೆಯಾ? ಮುನಿನಾಥ ಕೇಳಯ್ಯ ಬೇಟೆಗೆಂದೆನು ತಲಿವನಕ್ಕೆ ಬಂದಿಗೆ ನಿಮ್ಮ ಪಾದವ ನಿಜ ದರ್ಶನದಿಂದ ಧನ್ಯನಾದೆವು. ಏನೆಂದು ಋಷಿ ಬರೆಯನಾಗ ಮುನಿನಾಥ ಕೇಳಯ್ಯ. ಇವರೆಲ್ಲ ಶಬರ ಪಡೆಯವರು. ಇವರು ಬೆಳೆಸಿದ ಕೃಷಿ ಫಲಗಳನ್ನು ಕಾಡಮೃಗವನ್ನು ಸೊಕ್ಕಿ ಹಾನಿ ಮಾಡಿದೆ ಎಂದು ದೂರು ತಂದರು. ಸ್ವಾಮಿ, ಊರಿಗೆ ಅರಸನಾಗಿ ಕೀರತರಿಗೆ ಅಭಯವಿಟ್ಟು ಬೇಟೆಗಾಗಿ ಬಂದೆ. ಇನ್ನೇನು ತೆರಳಬೇಕೆಂಬಷ್ಟರಲ್ಲಿ ನಮ್ಮ ಕರೆ ಬಂತು. ನಾವಿಲ್ಲಿಗೆ ಬಂದೆವು. ಶ್ರೀಪ್ಪ, ನಿಮ್ಮ ಇದರಿಂದ ನಮ್ಮ ಜನ್ಮ ಪಾವನವಾಯಿತು. ಇನ್ನು ಹೊರಡಲಪ್ಪಣೆಯೋ? ಅರಸ, ಆಶ್ರಮಕ್ಕೆ ಬಂದವನು ಹಾಗೆಯೇ ತೆರಳುವೆಯಾ? ಹೊತ್ತು ನೋಡಿದೆಯಾ? ಧರಣಿಪ ಕಾರ್ತವ್ಯ. ನಿನ್ನ ಮಾತುಗಳು ಸಹಜವೇ ಆದರೂ ನಿನ್ನ ಆಗಮವನ್ನು ಬಯಸಿದ ನಾನು ಅಂತೆ ಹಿಂದೆ ಕಳಿಸಲಾದೀತೆ? ಇಲ್ಲವೇ ಇಲ್ಲ. ಇದೋ ಈ ಗೃಹಸ್ಥಾಶ್ರಮದ ಧರ್ಮದ ಪ್ರಕಾರ ಮಧ್ಯಾಹ್ನಕ್ಕೆ ಬಂದ ಅತಿಥಿಗೆ ಆರೋಗ್ಯನಿಕ ವ್ಯವಸ್ಥೆ ಮಾಡದೆ ಕಳಿಸುವುದು ಅಪರಾಧ. ಹೋಗಿ ಎಲ್ಲರೂ ಊಟಕ್ಕೆ ವ್ಯವಸ್ಥೆ ಆಗುತ್ತದೆ. ಅಲ್ಲೇ ಉಂಡು ಬನ್ನಿ, ನಡೆಯಿರಿ. ಮುನಿನಾಥ, ಏನು ಊಟದ ಮಾತೆ? ನನ್ನ ಸಂಗಡ ಮುನಿಪಾಲ, ಊಟ ಮಾಡಬಾರದೆಂದಿಲ್ಲ, ಅವಶ್ಯವಾಗಿ ಮಾಡಬಹುದು. ಆದರೆ ಬೇಟೆಗಾಗಿ ಬಂದವ ನಾನು ಅಮಿತವಾದ ಸೇನಾ ಸಂಪತ್ತನ್ನೇ ಹೊಂದಿದ್ದೇನೆ. ಜೊತೆಗೆ ಈ ಬೇಟೆಗಾರರು ಎಲ್ಲರೂ ಸೇರಿ ದೊಡ್ಡ ಸಂಖ್ಯೆಯೇ ಆಗುತ್ತದೆ. ನೀವು ತಾವು ಕಷ್ಟಪಟ್ಟುಕೊಳ್ಳಬೇಡಿ. ನಾವು ಇನ್ನೊಂದು ಬಾರಿ ಬರುತ್ತೇವೆ. ಈಗ ಹೊರಡಲಪ್ಪಣೆಯಾ? ಆಗದಾಗದು. ನಿಮ್ಮ ಕೂಡ ಪರಿವಾರ ಎಷ್ಟಿದ್ದರೇನು? ನಿಮ್ಮ ಕೂಡ ಇರುವ ಅಮಿತಿ ಪರಿವಾರಕ್ಕೆ ಉಣ್ಣಬಡಿಸುವುದೇ ನಮ್ಮ ಧರ್ಮ. ಹೋಗಿ ಎಲ್ಲರೂ ನರ್ಮದೆಯಲ್ಲಿ ಮಿಂದು ಬನ್ನಿ. ಛತ್ರದಲ್ಲಿ ಊಟಕ್ಕೆ ವ್ಯವಸ್ಥೆ ಆಗುತ್ತದೆ. ಅಲ್ಲೇ ಉಂಡು ಬನ್ನಿ, ನಡೆಯಿರಿ. ಏನು ಊಟದಂತೆ? ಬನ್ನಿ, ಸಾಲು ಹಿಡಿಯೋಣ. ಮೊದಲು ಸ್ನಾನಕ್ಕೆ ಹೋಗಿ ಬರಬೇಕಂತೆ, ಆಮೇಲೆ ಊಟ. ಸ್ನಾನ ನಾನು ನಿನ್ನೆಯೇ ಪೂರೈಸಿದ್ದೇನೆ. ಕೊಲಕು ಪ್ರಾಣಿ. ಸ್ನಾನ ದಿನನಿತ್ಯ ಮಾಡಬೇಕು. ಅದಲ್ಲದೆ ಇದೊಂದು ಮಂದಿರ, ಮಡಿ ಶಿಷ್ಟಾಚಾರ ಇರಬೇಕೇನೋ? ಹೌದು ಹೌದು. ಇನ್ನೊಂದು ಮಾತು ನನ್ನ ಅಜ್ಜಿ ಹೇಳಿದ್ದಾರೆ. ನಾರಾಯಣ ನಾರಾಯಣ ಅಂತ ಹೇಳಿದರೆ ಸ್ನಾನ ಮಾಡಿದ ಹಾಗಂತೆ. ಹಾಗಾಗಿ ನಾನು ಅದನ್ನೇ ಹೇಳುತ್ತೇನೆ. ನನ್ನ ಹಿರಿಯರು ಕೂಡ ಹೇಳಿದ್ದಾರೆ, ಗೋವಿಂದ ಗೋವಿಂದ ಅಂತ ಅಂದರೆ ಉಂಡ ಫಲ ಅಂತ. ನೀನು ಮೊದಲು ನಾರಾಯಣ ಅಂತ ಹೇಳು, ಆಮೇಲೆ ಗೋವಿಂದ ಅಂತ ಹೇಳು. ನಾನು ಸ್ನಾನಕ್ಕೆ ಹೋಗಿ ಬರ್ತೇನೆ. ಸ್ನಾನ ಇಲ್ಲದೆ ಊಟವಿಲ್ಲ, ತಿಳಿದುಕೋ. ಹಾಗಾಗಿ ನಾನು ಬರ್ತೇನೆ. ಕಾಮಧೇನುವಿನ ಮಗಳಾದ ಶಬಲಿಗೆ ಆಜ್ಞಾಪಿಸಿದ್ದೇನೆ. ಬಂದ ಅತಿಥಿಗಳಿಗೆ ಚೆನ್ನಾಗಿ ಉಪಚರಿಸಿ ಬಡಿಸಿ.
ನಾಶವಾಯಿತೆ ಮನಕ್ಕೆ. ಏನು ದೇವೇಂದ್ರನಿದ್ದದೇನುವೆ? ಮುನಿಪಾಲ, ನಿಮ್ಮದು ಕೇವಲ ಆಶ್ರಮ, ಒಂದಷ್ಟು ಮಂದಿಗೆ ಮಾತ್ರ. ನಮ್ಮ ಸಾಗರ ಎಷ್ಟೋ ಮಂದಿ ಬಂದು ಹೋಗುತ್ತಾರೆ. ಅದರಿಂದ ಈ ದೇನುವಿನ ಅಗತ್ಯ ನನಗೆ ಇದೆ. ಆದ್ದರಿಂದ ಈ ದೇನುವನ್ನು ನನಗೆ ನೀಡುವಿರಾ? ಅರಸ, ನಿನ್ನ ಹೇಳಿಕೆ ಏನೋ ಸರಿಯಾದದ್ದು, ಆದರೆ ಶಬಲೆಯನ್ನು ಮಾತ್ರ ಕೊಡಲಾರೆ. ಏನೋ ಕೊಡಲಾರೆಯಾ? ಸಮಾಧಿ ಕೊಟ್ಟರೆ ಒಳ್ಳೆದು ಒಳ್ಳೆದು. ಸಮಾಧಿ ಕೊಟ್ಟರೆ ಒಳ್ಳೆದು. ಎತ್ತಿ ಕೇಳು ಸಮಾಧಪ್ಪದ ಬಳಿಕ ನಾ ಮಲ್ಪುದೇನು ದಂಡನೆ ಸಮರ್ಥನ ಎಂದನು. ಮುನಿಪಾಲ, ನಾವಿಲ್ಲಿ ಉಂಡು ಧನ್ಯರಾಗಿದ್ದೇವೆ. ಆಣೆರಪ್ಪು ನನಗುಂಟು. ಆದರೆ ತಗ್ಗಿ ಬಗ್ಗೆ ಕೇಳಿದರೆ ನೀವು ಆ ದೇನುವನ್ನು ಕೊಡುವುದಿಲ್ವಾ? ಓಯೇ ಗಡ್ಡ ಬಿಟ್ಟುಕೊಟ್ಟ ಸನ್ಯಾಸಿ, ನಿನ್ನಲ್ಲಿ ಏನು ಕೇಳುವುದು? ಆ ದೇನುವಿನ ಯಾರಿಗೂ ಅಗತ್ಯವಿದೆಯೋ ಅವರಿಗೆ ನೀಡಬೇಕು. ಅರಸ ಕಾರ್ತವೀರ್ಯ, ನಾನಾಡುವ ಎರಡು ಮಾತುಗಳನ್ನೇ ಕೇಳು. ಮಹಿಷ್ಮತಿ ಅರಸನೇ, ಈ ಧೇನುವನ್ನು ನಿನಗೆ ನೀಡಲಾಗದು ಎಂಬುದನ್ನು ಸಕಾರಣವಾಗಿ ನನ್ನ ಪತಿದೇವರು ನಿನಗೆ ಹೇಳಿದರು. ದೌರ್ಜನ್ಯಕ್ಕೆ ಮುಂದಾಗಿರುವೆಯಲ್ಲ. ನನ್ನ ಪತಿಯವರು ಈಗಾಗಲೇ ಸಿಟ್ಟು ತಡೆದು ಶಾಂತರಾಗಿದ್ದಾರೆ. ಇಲ್ಲದಿದ್ದರೆ ನಿನಗೆ ಇಷ್ಟು ಮಾತನಾಡಲು ಅವಕಾಶವೇ ಇರುತ್ತಿರಲಿಲ್ಲ. ಸುಮ್ಮನೆ ರಗಳೆ ತಂದುಕೊಳ್ಳಬೇಡ, ಹಿಂದೆ ಸಾರು. ಮುತ್ತು ಬಾಯಿ, ಮೂಗಿಗಿಂತ ದೊಡ್ಡ ಮೂಗುತ್ತಿ, ಮನೆಗಿಂತ ದೊಡ್ಡ ಮೆಟ್ಟಿಲು. ಶೋಭೆಯಲ್ಲ. ಶಬರರೇ, ಏನು ನೋಡುತ್ತಿದ್ದೀರಿ? ಆ ದೇನುವನ್ನು ಎಳೆದುಕೊಂಡು ಬನ್ನಿ. ಆಯ್ತು ಬುದ್ಧಿ. ಏನ ಮಾಡಲಿ ಯಜ್ಞವು ತಾನೇ ಕಟ್ಟದು ಕಿಂದಲಿ. ಧೇನುವನಿ ಪರಿವೈದನು ಧೇನುವನಿ ಪರಿವೈದನು ಮಾನವ ಪತಿತಾನು. ಏನ ಮಾಡಲಿ ಯಜ್ಞವು ಶಿವನೇ, ಹಿಂದಾದರೆ ಆ ಅರಸನಿಗೆ ನಾನೇ ಏನಾದರೂ ಮಾಡಬಹುದಿತ್ತು. ಆದರೆ ಈಗ ನಾನು ಅಕ್ಷತನಾಗಿದ್ದೇನೆ. ಇದರ ಸದುಪಯೋಗ ಪಡಿಸಿಕೊಂಡ ಆತ ಗೋಹಪಹಾರ ಮಾಡಿದ. ನಮ್ಮ ಮನೆಯ ಸದಸ್ಯರಂತೆ ಅದೇನು ಇತ್ತು, ಆದರೆ ಈಗ ಎಲ್ಲವೂ ಹೋಯಿತು. ರೇಣುಕ, ಯಾರಿದ್ದಾರೆ ನಮ್ಮ ಕಷ್ಟ ಪರಿಹರಿಸಲು? ಯಾರಿದ್ದಾರೆ? ಯಾರಿದ್ದಾರೆ?
ಬಂದ ಕೈಲಾಗ ನಾವು ಅಲ್ಲದೆ ಇನ್ನೇನಾಡಲಿ ಕಂದ. ಅರಸ ಕಾರ್ತವೀರ್ಯ ಇಲ್ಲಿಗೆ ಬಂದಾಗ ಒಳ್ಳೆಯ ಊಟ ಹಾಕಿ ಸತ್ಕರಿಸಿದೆ. ನಮ್ಮ ಆಶ್ರಮದಲ್ಲಿ ವ್ಯವಸ್ಥೆ ಹೇಗೆಂದು ಪ್ರಶ್ನೆಯನ್ನಿಟ್ಟ. ಸಬಲೆಯ ಸಹಾಯ ಎಂದೇ ಬಲಾತ್ಕಾರದಿಂದ ನಾವೇನಾದರೂ ದೇನುವನ್ನು ಕೇಳದೆ ಎಳೆದೊಯ್ದ ಕಂದ. ಬಂದನೆ ಮಗನೇ, ಅವಸರ ಬೇಡ. ಅಮ್ಮ ಹೇಳುವ ಮಾತುಗಳನ್ನು ಕೇಳಪ್ಪ. ಮಗನೇ ರಾಮ, ಅಮ್ಮ ಧರಣಿಪನ ಬಗ್ಗೆ ಮೊದಲು ನೀನು ಆ ಅರಸನಲ್ಲಿ ಸಾಮದಿಂದ ಧೇನುವನ್ನು ಕೇಳು. ಧರಣಿಪ ಕೊಡದೇನೆ ದಾನವಾಗಿ ಕೇಳು. ಭೇದೋಪಾಯಗಳನ್ನು ಪ್ರಯೋಗಿಸು. ಈ ತ್ರಿವಿಧಗಳು ವಿಫಲವಾದಾಗ ಮಾತ್ರ ದಂಡ ಪ್ರಯೋಗ ಮಾಡು. ಅರಸನನ್ನು ತಿದ್ದುವ ಪ್ರಯತ್ನ ಮಾಡು. ನಂತರವೇ ಮುಂದುವರಿ. ಆ ವಾಸುದೇವನ ಕರುಣೆ ಸದಾ ನಿನ್ನ ಮೇಲಿರಲಿ. ಹೋಗಿ ಬಾ ಕಂದ. ಆಯ್ತಮ್ಮ. ಸಿರಿಗರಸನಿಲ್ಲಿಗೆ ಚಂದದಿಂದನೇ ವಿಪ್ರರೂಪದೇ ಹಿಂದೆ ಚಕ್ರದ ಗರ್ವ ಹರಿಸುವೆನೆಂದು ಮಾತಿನೊಳು ಹಿಂದೆ ಚಕ್ರದ ಗರ್ವ ಹರಿಸುವೆನೆಂದ ಮಾತಿನೊಳು ಬಂದನೆ. ವಂದನೆ ಸಿರಿಯರಸ. ಬರಲಿ. ಹೃದಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಶ್ರೀಮನ್ನಾರಾಯಣನ ಪೂಜೆ ಮಾಡುತ್ತಿದ್ದ ದರ್ಶನ ನಾನು. ಏರಿದ ಗಿರಿಗರ್ವದಿಂದ ಧರೆಯಲ್ಲಿ ಜನಿಸುವ ಶಾಪವನ್ನು ಹೊಂದಿದೆ. ಈ ಶಾಪಕ್ಕಾಗಿ ಬಂದಿದ್ದಾನೆ ಭಗವಂತ. ಹಿಂದೆ ಕೊಟ್ಟ ಮಾತಿನಂತೆ ನಿನ್ನ ಅಹಂಕಾರ ಮಿತಿ ಮೀರಿದರೆ ಸಂಹಾರಕ್ಕಾಗಿ ಬರುತ್ತೇನೆ ಎಂದು ಹೇಳಿದ್ದಾನೆ. ಆದಷ್ಟು ಬೇಗನೆ ವೈಕುಂಠಕ್ಕೆ ಸಾಗಿ ಹರಿಕರವನ್ನು ಸೇರುವ ಆಸೆ. ಆತ ಬಂದರೇನಂತೆ. ಬಂದರೇನಾಯ್ತು ಈಗ ಬೆದರೇನು ಇಂದಿರೇಶನ ಪದಕ್ಕೆ ಮಮ ಶಿರವ ಚಂದದಿಂದ ಅರ್ಪಿಸುವೆ ಪರಿಜನ ವೃಂದ ಸಹಿತ. ಸಿರಿಯರಸ ಬಂದರೇನಂತೆ. ನಾವೆದರೆ 6 ಅಡಿ ದೇಹವನ್ನು 3 ಅಡಿ ಅಲೆದವನ ಪಾದ ಮೂಲದಲ್ಲಿ ಅರ್ಪಿಸುವ. ನಾನು ಮಾತ್ರವಲ್ಲ, ನನ್ನ ನಂಬಿದ ಆತ್ಮೀಯರೆಲ್ಲ ಇದ್ದಾರೆ. ಎಲ್ಲಿ ನಮ್ಮವರು? ಬರಲಿ.
ಕೃತವೀರ್ಯನ ಸುಕುಮಾರ ಸುಕುಮಾರ ಕೃತವೀರ್ಯನ ಸುಕುಮಾರ ಎಲೆ ಕ್ಷಿತಿಪನೆ ಸಂಗರ ಶೂರ ಕದಿತಾಳುತ್ತಲೆ ಮನವನು ಮತಿಯನ್ನು ಕರೆಸಿದರೇನು ನಮಗ್ಯಾಕೆ ಕರೆ ಬೇರೆ ತಮ್ಮ ಪಾದ ಮೂಲದಲ್ಲಿ ವಂದಿಸಿಕೊಳ್ಳುತ್ತೇನೆ ಈ ಶಕ್ರಜಿತು ಪ್ರಭುವೆ ನನ್ನನ್ನು ಏಕೆ ಕರೆದಿರಿ ತಿಳಿಸಿ ಧರಮೂರನು ಗೆದ್ದಿರುವ ಧರಮೂರನು ಗೆದ್ದಿರುವ ದೂರದೊಳಗೆ ಬರೀ ಪ್ರಭುವೇ ಕೊರತೆದೇನು ಬಂದಿಹುದು ಬೇಳಿರೆ ಎನ್ನೋಳು ನೀನೆಂದು ಪ್ರಭು ಕಾರ್ತವೀರ್ಯನೇ ಮೊತ್ತ ಮೊದಲಾಗಿ ವಂದಿಸಿಕೊಳ್ಳುತ್ತೇನೆ ಕಾಲಾಗ್ನಿಗಳು ಸಭಾಸ್ಥಾನಕ್ಕೆ ಬರಲೆಂಬ ತಮ್ಮ ಸೂಚನೆಯಂತೆ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ ವೀರಾಗ್ರಣಿಗಳಾದ ನಮ್ಮಲ್ಲಿ ಅರುಹಿದರೆ ಷಡ್ಮಾತದಲ್ಲಿ ಕಾರ್ಯಗಳನ್ನು ನಡೆಸುವ ಶಕ್ತಿ ನಮಗಿದೆ ಆದ್ದರಿಂದ ಲವಲೇಶವು ಶಂಕಿಸದೆ ಕಾರ್ಯಭಾರವನ್ನು ವಿವರಿಸು ಶಕ್ರಾದಿತ್ಯಾದರೆ ಕೇಳಿ ಕೇಳಿ ಶಕ್ರಾದಿತ್ಯಾದರೆ ಕೇಳಿ ಸಮರಕ್ಕೆ ರೋಷದಲ್ಲಿ ಸೊಕ್ಕಿನ ಭೂತರ ಬಾಲ ಪಕ್ಕನೆ ಬಂದಿಹ ಪೋರ ಶಕ್ರಜಿತ್ತು ಕಾಲಾಗ್ನಿಗಳೇ ನಾವು ಒಡಬೇಟೆಗೆ ಹೋದಾಗ ನಡೆದ ಸಂಗತಿ ಜಮದಗ್ನಿ ಆಶ್ರಮದ ಜ್ಞಾನವನ್ನು ತಂದದ್ದು ತಾವೆಲ್ಲರೂ ತಿಳಿದಿದ್ದೀರಿ ಆನಂತರ ಬೆಳವಣಿಗೆಯನ್ನು ವರ್ಣಿಸಲು ಆಶ್ರಮದ ಕುಮಾರನು ಬಂದಿದ್ದಾನೆ ಆ ಬ್ರಾಹ್ಮಣ ವಟುವಿಗೆ ಅಷ್ಟು ಗರ್ವ ಇದ್ದರೆ ನಾವು ಯೋಧರು ನಮಗೆ ಗರ್ವ ಎಷ್ಟಿರಬೇಡ ಅದರ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ಅದರ ಜೋದಿಗವೇನು ಅದರ ಜೋದಿಗವೇನು
ಬಲ ನಿನ್ನ ಧೈರ್ಯವೇ ಏನು ಕೈಯಲ್ಲಿ ಪರಶುವನ್ನು ತಿರುಗಿಸುತ್ತಾ ಬಂಡ ಧೈರ್ಯದಿಂದ ಮುಂದೆ ಬಂದೆಯಾ ನನ್ನ ಕಾಲಿಗೆ ಬೇಡು ಬಿಡುತ್ತೇನೆ ಇಲ್ಲವಾದರೆ ನಿನ್ನ ಕಾಲಿಗೆ ಬುದ್ಧಿ ಹೇಳು ಏನಲೆಂದು ನಸುಗುತ್ತಲೇ ರಾಮ ನಿನ್ನ ಜನನ ನಾಮವ ಬೇಳು ನಿಸೀಮ
ಅರೆಯೋಳು ಬೆಸರಾಂತ ಕೋಳೂರು ಕ್ಷೇತ್ರದಿ ತೋದಿಂದ ಅರೆಯೋಳು ಬೆಸರಾಂತ ಕೋಳೂರು ಕ್ಷೇತ್ರದಿ ಸ್ಥಿರವಾಗಿ ನೆನೆಯಾದ ಶಂಕರನಾರಾಯಣಗೆ ಶರಣಾಗತ ಶೇತನ ಪರಿಪಾಲಗೆ ದುರಿತ ನಿವಾರಣ ಭವಭಯಹರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ ಭದ್ರಂ ಶುಭಂ ಮಂಗಲಂ. ಮುದ್ದಾದ ವಯಸ್ಸಿನಲ್ಲೇ ವೇಷಭೂಷಣದಲ್ಲಿ ಮಿಂಚಿ ಭಾವಭರಿತ ಸಂಭಾಷಣೆಗಳಿಂದ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ ನಮ್ಮ ಯಕ್ಷಗಾನ ಮಕ್ಕಳು. ಪ್ರೀತಿಯ ಮಕ್ಕಳೇ, ನಿಮ್ಮ ಪರಿಶ್ರಮ, ಸಮರ್ಪಣೆ, ಕಲಾಪ್ರೇಮಕ್ಕೆ ಅಭಿನಂದನೆಗಳು, ವಂದನೆಗಳು. ಭಾರತೀಯ ಸಂಸ್ಕೃತಿಯ ಅನನ್ಯ ರತ್ನವಾದ ಯಕ್ಷಗಾನದ ಲೋಕಕ್ಕೆ ಮಕ್ಕಳನ್ನು ತರಬೇತು ನೀಡಿದ ಭಾರ್ಗವ ವಿಜಯ ಯಕ್ಷಗಾನ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಾಗಿ ಇದನ್ನು ತರಬೇತಿ ನೀಡಿದಂತಹ ಒಬ್ಬರು ವ್ಯಕ್ತಿಯಾಗಿದ್ದಾರೆ ರಮೇಶ್ ಬಾಯಾರ್. ಹೆಸರು ಎಲ್ಲರಿಗೂ ಗೊತ್ತಿರುವಂತೆ ಪರಿಚಿತರಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರು ಕಳೆದ 5 ದಶಕಗಳಿಂದ ಯಕ್ಷಗಾನ ತರಬೇತಿಯನ್ನು ನೀಡುತ್ತಾ ಬಂದಿರುತ್ತಾರೆ. ಅವರಿಗೆ ಕೇರಳ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಕಲಾ ಅಕಾಡೆಮಿಯಿಂದ ಕೂಡ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಅಭಿನಂದನೆಗಳು ರಮೇಶ್ ಸರ್. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಭಾಸ್ಕರ್ ಸರ್ ಕೋಳಿಯೂರು. ಚೆಂಡೆ ಭಾಸ್ಕರ ಎಂದೇ ಖ್ಯಾತರಾದ ಇವರು ಚೆಂಡೆಯ ನಾದಕ್ಕೆ ಎಲ್ಲರೂ ತಲೆ ತೂಗಿಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದಾರೆ. ಅಭಿನಂದನೆಗಳು ಸರ್. ಮುಂದೆ ನಮ್ಮೊಂದಿಗೆ ಮೃದಂಗವನ್ನು ಇಲ್ಲಿ ರೋಹಿತ್ ಉಚ್ಚಲ ಇವರು ನಮ್ಮಲ್ಲಿಗೆ ಸಹಕರಿಸಿದ್ದಾರೆ. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು. ಭಾಗವತರಾದಂತಹ ಶ್ರೇಯ ಆಚಾರ್ಯ, ತಮಗೂ ಅಭಿನಂದನೆಗಳು. ಚಕ್ರದಳದಲ್ಲಿ ಕೀರ್ತನ್ ಕೋಳಿಯೂರ್, ತಮಗೂ ಅಭಿನಂದನೆಗಳು. ವೇಷಭೂಷಣವನ್ನು ನಡೆಸಿದಂತಹ ಗಣೇಶ್ ಕಲಾವೃಂದ ಪೈವಳಿಕೆ, ಅಭಿನಂದನೆಗಳು ಹೇಳಿದ್ದೇನೆ.